ಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭಗವಂತ ಕೃಷ್ಣನಾಗಿ ಅವತಾರವನ್ನು ಮಾಡಿ ಪೂತನ ರಾಕ್ಷಸಿಯನ್ನು ಸಂಹಾರ ಮಾಡಿದ ದೇವರು. ಅನಂತರ ಭಗವಂತ ಶಕಟಾಸುರ ಅಂತೊಬ್ಬ ದೈತ್ಯ ಬರ್ತಾನೆ. ಅದು ಸರಿಯಾಗಿ ಕೃಷ್ಣನಿಗೆ 4ನೇ ತಿಂಗಳು ಕಾಲಿಟ್ಟಾಗ ಒಂದು ಉಪನಿಷ್ಕ್ರಮಣ ಅಂತೊಂದು ಕಾರ್ಯಕ್ರಮವನ್ನು ಮಾಡಿದರಂತೆ ಕೃಷ್ಣನಿಗೆ. ಉಪನಿಷ್ಕ್ರಮಣ ಅಥವಾ ಔತ್ಥಾನಿಕ ಪ್ರಕ್ರಿಯೆ ಅಂತ ಕರೀತಾರೆ. ಉಪನಿಷ್ಕ್ರಮಣ ಅಂತ ಹೇಳಿದರೆ ಅದರ ಅರ್ಥ ಏನು ಅಂದರೆ, ಕೃಷ್ಣ ಹುಟ್ಟಿದ ಮೇಲೆ 4ನೇ ತಿಂಗಳಿಗೆ ಅವನ ಜನ್ಮ ನಕ್ಷತ್ರವನ್ನು ನೋಡಬೇಕು. ಯಾರು ಹುಟ್ಟಿರ್ತಾರಲ್ಲ, ಹುಟ್ಟಿದಂಥ ಕೂಸಿಗೆ 4ನೇ ತಿಂಗಳಲ್ಲಿ ಜನ್ಮ ನಕ್ಷತ್ರವನ್ನು ನೋಡಿ ಆವತ್ತಿನ ದಿವಸ ಏನು ಮಾಡಬೇಕು ಅಂದರೆ, ಮೊದಲನೇ ಬಾರಿ ಹೊರಗಡೆ ಕರ್ಕೊಂಬರ್ಬೇಕಂತೆ. ಅಲ್ಲಿ ತನಕ ಹೊರಗೆ ಹೋಗಲಿಕ್ಕಿಲ್ಲ. ಕೂಸು ಮನೆಯಲ್ಲೇ ಇರಬೇಕು. ಬಾಣಂತಿ ಕೂಸು ಎಲ್ಲ ಮನೆಯಲ್ಲೇ ಇರಬೇಕು ಅಂತ ಕ್ರಮ. ಆಮೇಲೆ ಏನಾಗಬೇಕು ಅಂದರೆ, ಮೊದಲನೇ ಸರ್ತಿ ಸೂರ್ಯನ ಕಿರಣಗಳ ಸ್ಪರ್ಶ ಆಗಬೇಕಂತದಕ್ಕೆ. ಆ ಸೂರ್ಯನ ಕಿರಣಗಳ ಸ್ಪರ್ಶವಾಗಿ ಆಮೇಲೆ ಒಂದು ದೇವಸ್ಥಾನಕ್ಕೆ ಹೋಗಬೇಕು. ಯಾವುದಾದ್ರೂ ಒಂದು ಒಳ್ಳೆಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಮಾಡಿ ಆ ದೇವರ ಎದುರಲ್ಲಿ ಆ ಕೂಸನ್ನು ಮಲಗಿಸಿ ಒಂದು ಸರ್ತಿ ದೇವರೇ ಇದು ನಿನಗರ್ಪಿತ ಅಂತ ದೇವರಿಗೆ ಒಂದು ಸಮರ್ಪಣೆ ಮಾಡಬೇಕಂತ. ಹೀಗೆ ಸಮರ್ಪಣೆಯನ್ನು ಮಾಡಿ ಅನಂತರ ಸೋದರ ಮಾವ ಇರ್ತಾನೆ. ಸೋದರ ಮಾವನ ಮನೆಗೆ ಹೋಗಬೇಕು. ಸೋದರ ಮಾವನ ಮನೆಗೆ ಹೋಗಿ ಆಮೇಲೆ ತಮ್ಮ ಮನೆಗೆ ಬರುವಂಥದ್ದು ಕ್ರಮ. ಅಲ್ಲಿ ಸೋದರ ಮಾವನ ಆಶೀರ್ವಾದ ಪಡೆದು ಅವನೇನೋ ಒಂದು ಉಡುಗೊರೆ ಕೊಡ್ತಾನೆ, ಅದನ್ನು ತಗೊಂಡು ಆಮೇಲೆ ಬರುವಂಥ ಇದಕ್ಕೆ ಉಪನಿಷ್ಕ್ರಮಣ ಅಂತ ಕರೀತಾರೆ. ಇದು 4ನೇ ತಿಂಗಳಲ್ಲಿ ನಡೆಸುವಂಥ ಪ್ರಕ್ರಿಯೆ ಇದು. ಈ ಉಪನಿಷ್ಕ್ರಮಣ ಅನ್ನುವಂಥದ್ದು ಇದಕ್ಕೆ ಔತ್ಥಾನಿಕ ಅಂತಲೂ ಕೂಡ ಹೇಳುತ್ತಾರೆ. ಅದನ್ನು ಕೆಲವರೆಲ್ಲ ಹೇಗೆ ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ಭಾಗವತಾದಿಗಳಲ್ಲೆಲ್ಲ ಸತ್ಯಧರ್ಮ ತೀರ್ಥ ಶ್ರೀಪಾದರೆಲ್ಲರೂ ಕೂಡ ಔತ್ಥಾನಿಕ ಕರ್ಮ ಅಂತ ಹೇಳಿದರೆ, ಮಗು ಯಾವತ್ತು ಬೋರ್ಲಾಗತ್ತಲ್ಲ ಆವತ್ತಿನ ದಿವಸ ಈ ಪ್ರಕ್ರಿಯೆಯನ್ನು ನಡೆಸಬೇಕು ಅಂತ ಅವರು ಆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ವಾದಿರಾಜರು ಮೊದಲಾದವರೆಲ್ಲರೂ ಕೂಡ ಉಪನಿಷ್ಕ್ರಮಣ ಅಂತ ಹೇಳಿದರೆ ಹೀಗೊಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆದ್ದರಿಂದ ಈ ರೀತಿಯಲ್ಲಿ ಆ ಭಗವಂತನನ್ನು ಕರೆದುಕೊಂಡು ಹೋಗಿ ಬಂದರು. ಆವತ್ತು ಏನು ಅವನನ್ನು ಉಪನಿಷ್ಕ್ರಮಣ ಅಂತ ಕರ್ಕೊಂಡು ಹೋಗಿದ್ದರು, ಅವತ್ತೇನಾಯ್ತಂತೆ, ಹೋಗಬೇಕಾದ್ರೇ ಇವಳಿಗೆ ಅನ್ನಿಸ್ತು. ಅಂದರೆ ಉಪನಿಷ್ಕ್ರಮಣಕ್ಕೆ ಕೂಸು ಬಂದಿದೆ ಅಂತಂದರೆ ಅಲ್ಲಿಗೆ ಒಂದು ಹಂತದ ತನಕಲೂ ಕೂಡ ಈ ಬಾಣಂತನೆ ಎನ್ನುವಂಥದ್ದು ಮುಗಿದಿದೆ ಅಂತ ಅರ್ಥ. ಆ ಬಾಣಂತನೆ ಎನ್ನುವಂಥದ್ದು ಆಗಿದೆ. ಆದ್ದರಿಂದಾಗಿ ಆವತ್ತಿನ ದಿವಸ ಅವಳಿಗೇನು ಅನ್ನಿಸ್ತು ಅಂದರೆ, ಬಾಣಂತಿ ಪ್ರತಿನಿತ್ಯವೂ ಕೂಡ ಬಿಸಿನೀರು ಸ್ನಾನ ಮಾಡ್ತಾ ಇದ್ದಂತೆ. ಇವತ್ತೇನು ಅನ್ನಿಸ್ತು ಅವಳಿಗೆ, ಭಾಳ ದಿವಸ ಆಯಿತು ಬಿಸಿನೀರು ಸ್ನಾನ ಆಗ್ತಾಯಿದೆ, ಒಂದು ದಿವಸ ಯಮುನೆಗೆ ಹೋಗಿ ಸ್ನಾನ ಮಾಡೋಣ ಅಂತ ಅನ್ನಿಸ್ತಂತವಳು. ಯಮುನಾ ಸ್ನಾನಕ್ಕೆ ಹೋಗಬೇಕು ಅಂತ ಹೋದ್ಲಂತವಳು. ಅವಳು ಯಮುನಾ ಸ್ನಾನಕ್ಕೆ ಅಂತ ಹೋದಾಗ ಆ ಯಮುನೆ ಸ್ನಾನ ಮಾಡಬೇಕಾದ್ರೆ ಬಂಡಿ ಗಿಂಡಿ ಕಟ್ಕೊಂಡೆಲ್ಲ ಮಾಡ್ಕೊಂಡು ಹೋಗಿದ್ಲು. ಆ ಬಂಡಿ ಕಟ್ಕೊಂಡು ಹೋದಾಗ ಬಂಡಿ ಏನಿತ್ತು, ಬಂಡಿಗೆ ಕೆಳಗೊಂದು ತೊಟ್ಲು ಕಟ್ಟಿದ್ಲಂತ. ಅದಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಹಾಕಿ ತೊಟ್ಲು ಕಟ್ಟಿದ್ಲಂತೆ. ತೊಟ್ಲು ಕಟ್ಟಿ ಆ ತೊಟ್ಲಲ್ಲೇ ಈ ಕೂಸನ್ನು ಮಲಗಿಸಿ ತಾನು ಸ್ನಾನ ಮಾಡಿ ಬರಬೇಕು ಅಂತ ಯಶೋದೆ ಹೋದ್ಲಂತೆ. ಯಶೋದೆ ಹೋಗಿ ಎಷ್ಟೊತ್ತಾದರೂ ಬರಲಿಲ್ಲ. ತಡವಾಗಿ ಬಂದಳು. ಬರೋಷ್ಟೊತ್ತಿಗೆ ನೋಡ್ತಾಳೆ, ಇಡೀ ಬಂಡಿ ಪುಡಿ ಪುಡಿ ಆಗೋಗಿದೆ ಅಂತ. ಏನು ಅಂತ ನೋಡಿದರೆ, ಆ ಬಂಡಿ ರೂಪದಲ್ಲೇ ಒಬ್ಬ ಅಸುರ ಬಂದಿದ್ದಂತೆ. ತದಾಶಯಾನ ಶಕಟಸ್ಯ ಸೋದಃ ಪದಾಕ್ಷಿಪತ್ತಂ ದಿತಿಜಂ ನಿಹಂತುಂ ಅನಸ್ಸಮಾವಿಶ್ಯ ದುತೆ ಸುತೋಸೌ ಸ್ಥಿತಪ್ರತೀಪಾಯ ಹರೇ ಸುಪಾಪಃ. ಮಹಾಪಾಪಿಷ್ಟನಾಗಿರುವಂಥ ಅಯೋಗ್ಯ ದೈತ್ಯ ಬಂಡಿ ರೂಪದಲ್ಲಿ ಬಂದಿದ್ದ. ಆ ಬಂಡಿ ರೂಪದಲ್ಲಿ ಬಂದಂಥದ್ದನ್ನು
ನೋಡಿ ಭಗವಂತ ಅವನು ಸಂಹಾರ ಮಾಡಲಿಕ್ಕೆ ಅಂತ ಬಂದರೆ ಪಾದದಿಂದ ಸುಮ್ಮನೆ ಒದ್ದ ಅಷ್ಟೇ, ತನ್ಮಾತ್ರದಿಂದಲೇ ಅದು ಬಂಡಿಯೆಲ್ಲ ಚೂರು ಚೂರು ಆಗೋಯ್ತಂತೆ, ಪುಡಿ ಪುಡಿ ಆಗೋಯ್ತಂತೆ. ಹೀಗೆ ಆ ಬಂಡಿಯನ್ನು, ಅದಕ್ಕೆ ಅವನಿಗೆ ಬಂಡಿಯನ್ನೇ ಕಣ್ಣು ಮಾಡ್ಕೊಂಡ್ಬಂದವನಾದ್ರಿಂದ ಶಕಟಾಕ್ಷ ಅಂತ ಕರೀತಾರೆ, ಅಥವಾ ಶಕಟಾಸುರ ಅಂತ ಕರೀತಾರೆ. ಹೀಗೆ ಇಂಥ ದೈತ್ಯನ ಸಂಹಾರವನ್ನು ಕೂಡ ಭಗವಂತ ಮಾಡಿದಂತೆ. ಆ ಭಗವಂತ ಮಾಡಿ ಸುಮಾರು ಮತ್ತೆ ಈ ಶಕಟಾಸುರನ ಸಂಹಾರ ನಡೆದು ಇನ್ನೊಂದು 2 ತಿಂಗಳಾಗಿತ್ತಂತೆ. ಇನ್ನೊಂದು 2 ತಿಂಗಳಾದಾಗ ಆಗ ಇದು ಕೃಷ್ಣನ ಕಥೆ ಅಲ್ಲಿ ನಡೀತಾ ಇದೆ. ಇಲ್ಲೇನಾಯಿತು, ಪಾಂಡುವಿನ ಕಥೆ ಏನಾಯಿತು ಅಂತ ಅದನ್ನು ಹೇಳ್ತಾರೆ. ಮತ್ತೆ ಅದೇ ಕಾಲದಲ್ಲಿ ವಿವರ್ಧಮಾನೇ ಲೋಕದೃಷ್ಟೈವ ಕೃಷ್ಣೇ ಪಾಂಡು ಪುನಃ ಪ್ರಾಹ ಪೃತಾಮಿದಂ ವಚಃ ಧರ್ಮಿಷ್ಠೋ ನೌ ಸೂನುರಗ್ರೇ ಬಭೂವ ಬಲದ್ವಯಜ್ಯೇಷ್ಠ ಉತಾಪರಶ್ಚ. ಪಾಂಡುರಾಜ ಮತ್ತೆ ಏನು ಮಾಡಿದಂತೆ, ಕುಂತಿ ಹತ್ರಕ್ಕೆ ಬಂದು ಇನ್ನೊಂದು ಅಪೇಕ್ಷೆಯನ್ನು ಮುಂದಿಟ್ಟನಂತೆ. ಇಲ್ಲ, ಈಗಾಗಲೇ ನೀನು ನಡೆಸ್ಕೊಟ್ಟಿದ್ದಿ ಪಾಪ, ಏನು ಅಂದರೆ ಒಂದು ನಾವು ಧರ್ಮದಿಂದ ರಾಜ್ಯವನ್ನು ಆಳಬೇಕು ಅಂತ ಕೇಳಿದ್ದಕ್ಕೋಸ್ಕರ ಧರ್ಮರಾಜನನ್ನು, ಯಮಧರ್ಮನನ್ನು ಕರೆದಿ ಯುಧಿಷ್ಠಿರನಾಗಿ ಹುಟ್ಟಿದ್ದಾನೆ. ಆ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಬಲ ಮತ್ತು ಜ್ಞಾನ ಬೇಕು ಅಂತ ಕೇಳಿದೆ. ಅದಕ್ಕೋಸ್ಕರವಾಗಿ ವಾಯುದೇವರನ್ನು ಕರೆದಿ ವಾಯುದೇವರು ಭೀಮಸೇನ ದೇವರಾಗಿ ಅವತಾರ ಮಾಡಿದ್ದಾರೆ. ಇದಾಯಿತು. ಆದರೆ ಧರ್ಮವನ್ನು ರಕ್ಷಣೆ ಮಾಡಬೇಕಾದ್ರೆ ಶತ್ರುಗಳು ಮುಂದಿನಿಂದ ಬಂದಾಗ ಅವರನ್ನು ಹೊಡಿಲಿಕ್ಕೆ ಅಂತ ಬಲಜ್ಞಾನ ಇರುವಂತಹ ಭೀಮಸೇನ ದೇವರು ಮುಂದೆ ನಿಂತಿರ್ತಾರೆ. ಅಕಸ್ಮಾತ್ ಹಿಂದಿಂದ ಬಂದರೆ ಆಗಲೂ ಒಬ್ಬ ಬಲವಂತನಾದಂಥ ವ್ಯಕ್ತಿ ಬೇಕಲ್ಲ ಹೊಡಿಲಿಕ್ಕೆ ಅಂತ ಹೇಳಿಬಿಟ್ಟು, ಆದ್ದರಿಂದ ಇನ್ನೊಬ್ಬ ಮಗ ಬೇಕಾಗ್ತದೆ. ಅದಕ್ಕೋಸ್ಕರ ಇನ್ನೊಬ್ಬ ಮಗನನ್ನು ಪಡೆದು ಬಿಡು ಅಂತ ಯದೈಕ ಏವಾತಿ ಬಲೋಪಪನ್ನೋ ಭವೇತ್ತದಾ ತೇನ ಪರಾವಮರ್ದೆ ಪ್ರವರ್ತಮಾನೇ ಸ್ವಪುರಂ ಹರೇಯುಹು ಚೌರ್ಯಾತ್ಪರೇ ತದ್ವಯಮತ್ರ ಯೋಗ್ಯಂ. ಆದ್ದರಿಂದ ದ್ವಯಮತ್ರ ಯೋಗ್ಯಂ, ಇಬ್ಬರು ಬೇಕಾಗ್ತದೆ ಧರ್ಮದ ರಕ್ಷಣೆ ಮಾಡಬೇಕು ಅಂತ. ಆದರೆ ಅದರಿಂದ ಯಾಕೆ ಅಂದರೆ ಯದೈಕ ಏವಾತಿ ಬಲೋಪಪನ್ನ, ಏಕ ಏವ, ಒಬ್ಬನೇ ಬಲಿಷ್ಠನಾದ ವ್ಯಕ್ತಿ ಇದ್ದರೆ ಹಿಂದಿಂದ ಇನ್ಯಾರಾದರೂ ಹೊಡಿಬೋದು. ಅದಕ್ಕೋಸ್ಕರ ಅದು ಆಗಬಾರದು. ಅದಕ್ಕೋಸ್ಕರವಾಗಿ ಇನ್ನೊಬ್ಬರ ಬೇಕು. ಅವನು ಎಂಥವನು? ಶಸ್ತ್ರಾಸ್ತ್ರ ವಿದ್ವೀರ್ಯವಾನ್ನೌ ಸುತೋನ್ಯೋ ಭವೇದ್ದೇವಂ ತಾದೃಶೋ ಮಾಹ್ವಯಾತಃ ಶೇಷಸ್ತವ ಭ್ರಾತೃಸುತೋ ಬಿಜಾತಃ ತಸ್ಮಾನ್ನಾಸೌ ಸುತದಾನಾಯ ಯೋಗ್ಯಃ. ಅದಕ್ಕೆ ಹೇಳಿದ್ರಂತೆ, ಹಾಗಾದರೆ ಯಾರನ್ನು ಕರೆಯೋದು ಅಂತ. ಯಾರನ್ನು ಕರೆಯೋದು ಅಂದಾಗ ಅವನೇ ಹೇಳ್ತಾನೆ, ಒಂದು ನನಗಿಂತ ಉತ್ತಮರನ್ನು ಕರಿಬೇಕು, ಉತ್ತಮ ದೇವತೆಗಳನ್ನು ಕರಿಬೇಕು. ಉತ್ತಮ ದೇವತೆಗಳನ್ನು ಕರಿಬೇಕು ಅಂದರೆ ಈಗಾಗಲೇ ಯಮದೇವರನ್ನು ಕರೆದು ಬಿಟ್ಟಿದ್ದಿ, ಇನ್ನು ವಾಯುದೇವರನ್ನು ಕರೆದು ಬಿಟ್ಟಿದ್ದಿ. ವೇದವ್ಯಾಸ ದೇವರನ್ನು ಕರೆಯೋಣ ಅಂದರೆ ಅವ್ರನ್ನ ಕರೀಲಿಕ್ಕಾಗಲ್ಲ. ಯಾಕೆ? ಮೊನ್ನೆನೇ ಹೇಳಿದ್ದೀವಿ, ಅವರು ಮಾವನಿಂದಾಗಿ ನಿಯೋಗ ಪದ್ಧತಿಯಿಂದಾಗಿ ಮಕ್ಕಳನ್ನು ಪಡೆಯೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಮತ್ತಿನ್ನು ಯಾರಿದ್ದಾರೆ ಅಂತ ಹೇಳಿದರೆ ನಂತರದ ಕಕ್ಷೆಯಲ್ಲಿ ಬರುವಂಥವರು ಅಂದರೆ ಶೇಷದೇವರಿದ್ದಾರೆ. ಹಾಗಾಗಿ ಶೇಷದೇವರನ್ನು ಕರಿ ಅಂತ ಹೇಳಿದರೆ ಅದು ಬೇಡ ಅಂತಂದ್ರಂತೆ. ಯಾಕೆ ಅಂತಂದರೆ ಶೇಷಸ್ತವ ಭ್ರಾತೃಸುತೋ ಬಿಜಾತಃ ತವ ಭ್ರಾತೃಸುತೋ, ಈಗಾಗಲೇ ನಿಮ್ಮ ಅಣ್ಣ ವಸುದೇವ ಏನಿದ್ದಾನಲ್ಲ, ವಸುದೇವನ ಮಗನಾಗಿ ಈ ಶೇಷ ಬಲರಾಮನಾಗಿ ಹುಟ್ಟಿಬಿಟ್ಟಿದ್ದಾನೆ. ಹಾಗಾಗಿ ಅಣ್ಣನ ಮಗ ಅಂತಾದ. ಅಣ್ಣನ ಮಗ ಅಂದರೆ ಏನಾಯಿತು? ಅಳಿಯ ಅಂತಾಯಿತು. ಇನ್ನು ಈ ಸಂಪ್ರದಾಯಗಳಲ್ಲಿ ಏನಿದೆ ಅಂದರೆ, ಒಂದು ನಿಯೋಗ ಪದ್ಧತಿಯಲ್ಲಿ ಮಾವನಿಂದ ಮಕ್ಕಳನ್ನು ಪಡೆಯುವಂತೆ ಇಲ್ಲ ಅಂತ ಹೇಗಿದೆಯೋ ಹಾಗೆ ಅಳಿಯನಿಂದಲೂ ಕೂಡ ಮಕ್ಕಳನ್ನು ಪಡೆಯಬಾರದು ನಿಯೋಗ ಪದ್ಧತಿಯಲ್ಲಿ ಅಂತ ನಿಯಮ. ಅದರಿಂದಾಗಿ ತಸ್ಮಾನ್ ನಾಸೌ ಸುತದಾನಾಯ ಯೋಗ್ಯ, ಅವನನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಹಾಗಾದರೆ ಮತ್ತು ಅವನಾಗಲ್ಲ ಅಂತ ಆದರೆ ಅದೇ ಕಕ್ಷೆಯಲ್ಲೇ ಬರುವಂತಹ ಮತ್ತೊಬ್ಬರು ಯಾರು ಅಂತಂದರೆ 5ನೇ ಕಕ್ಷೆಯಲ್ಲೇ ಇರುವಂಥವರು ಗರುಡದೇವರು. ಹಾಗಾಗಿ ಗರುಡದೇವರನ್ನು ಕರಿಬೋದಲ್ವಾ ಅಂತ ಹೇಳಿದರೆ, ಸವೈ ಸುಪರ್ಣಃ ಸುತದೋ ನರೇಶು ಪ್ರಜಾಯತೆ ಚಾಸ್ಯ ಯತಸ್ತತಾಜ್ಞಾಂ ಕೃತಾಪುರ ಹರಿಣ. ಅದಕ್ಕೆ ಗರುಡದೇವರನ್ನು ಕರೆಯೋಣ ಅಂತಂದರೆ ಅದು ಆಗೋದಿಲ್ಲ ಅಂತ ಹೇಳುತ್ತಾರೆ. ಯಾಕೆಂದರೆ ನವೈ ಸುಪರ್ಣಃ ಸುತದೋ ನರೇಶು, ಅವರಿಗೆ ಮನುಷ್ಯನಾಗಿ ಹುಟ್ಟುವಂಥದ್ದು ಅಂದರೆ ಅವತಾರ ಎನ್ನೋದೇ ಇಲ್ಲ. ಬ್ರಹ್ಮದೇವರಿದ್ದಾಗ ಅವರೊಬ್ಬರು, ಅವರಿಗೆ ಏನಂತಾರೆ, ಮನುಷ್ಯರಾಗಿ ಹುಟ್ಟೋದು ಮಾಡೋದು ಇಂಥದ್ದೆಲ್ಲ ಇಲ್ಲವೇ ಇಲ್ಲ. ಅವರು ಅವತಾರವನ್ನು ಮಾಡೋದೇ ಇಲ್ಲಂಥವ್ರು ಆ ಗರುಡದೇವರು. ಹಾಗಾಗಿ ಅವತಾರ ಇಲ್ಲ, ಆದ್ದರಿಂದ ಮನುಷ್ಯನಲ್ಲಿ ಅವತಾರ ಎನ್ನುವಂಥದ್ದು. ಅದಕ್ಕೋಸ್ಕರವೇ ರಾಮಾವತಾರದಲ್ಲಿ ದೇವರೇ ನಿನ್ನ ಸೇವೆ ಮಾಡಬೇಕು ನಾನು ಅಂತ ಕೇಳಿದರೆ, ನಿನಗೆ ಅವತಾರ ಇಲ್ಲೋ ಆದರೂ ನಿನಗೆ ಸೇವಾವಕಾಶ ಕೊಡ್ತೀನಿ ಅಂತ ಒಂದು ಸರ್ಪಾಸ್ತ್ರಕ್ಕೆ ಮೂರ್ಛೆ ಹೋದಂತೆ ಮಾಡಿ ಕಡೆಗೆ ಆ ಗರುಡನನ್ನು ಕರೆಸಿ ನೀನು ಆ ಸರ್ಪಾಸ್ತ್ರವನ್ನು ತೆಗಿ ಅಂತ ಹೇಳಿ ವಿಷವನ್ನು ಪರಿಹಾರ ಮಾಡುವಂಥ ಒಂದು ಅವಕಾಶ ಕೊಟ್ಟ ಅಷ್ಟೇ.
ಇಲ್ದಿದ್ರೆ ಏನಂತೆ, ಎಲ್ಲರನ್ನೂ ಕೊಂದಂಥ ಮಹಾತ್ಮನಿಗೆ, ಭಗವಂತನಿಗೆ, ರಾಮದೇವರಿಗೆ ಬರೀ ಒಂದು ಸರ್ಪಾಸ್ತ್ರ ಏನು ಮಾಡಿ ಅಂತ ಹೇಳ್ರಿ. ಆದರೂ ಕೂಡ ಅವನಿಗೊಂದು ಸೇವಾವಕಾಶ ಕೊಡಬೇಕು ಅನ್ನೋದಕ್ಕೋಸ್ಕರ ಅದು ಮೂಲ ರೂಪದಿಂದಲೇ ಗರುಡದೇವರಾಗೇ ಬಂದ್ರಂತೆ, ಹೊರತು ಅವತಾರದಿಂದ ಬರಲಿಲ್ಲ. ಆದ್ದರಿಂದ ಅವರಿಗೆ ಅವತಾರ ಇಲ್ಲ, ಆದ್ದರಿಂದ ಗರುಡದೇವರನ್ನು ಕರೀಲಿಕ್ಕೆ ಆಗೋದಿಲ್ಲ. ಮತ್ತು ಯಾರನ್ನು ಕರಿಬೇಕು ಅಂತಂದರೆ ಅದರ ನಂತರದಲ್ಲಿ ಅದೇ ಕಕ್ಷೆಯಲ್ಲೇ ಬರುವಂಥವರು ಅಂತಂದರೆ ರುದ್ರದೇವರಿದ್ದಾರೆ. ಹಾಗಾಗಿ ರುದ್ರದೇವರನ್ನು ಕರೆದು ಬಿಡೋಣ ಅಂತ ಹೇಳಿದರೆ, ಕೃತಾಪುರ ಹರಿಣ ಶಂಕರಸ್ತು ಕ್ರೋಧಾತ್ಮಕ ಪಾಲನೆ ನೈವ ಯೋಗ್ಯ. ಅವ್ರು ಹೇಳ್ತಾರೆ, ಪಾಂಡುರಾಜ ಹೇಳಿದಂಥದಕ್ಕೆ ಬೇಡ, ರುದ್ರದೇವರು ಬೇಡ. ಯಾಕೆ ಅಂದರೆ ಮಹಾ ಕೋಪಿಷ್ಟ್ರವರು ಅಂತಂತಾರೆ. ಕೋಪಿಷ್ಟ್ರವರು ಯಾವಾಗಲೂ ಕೂಡ ರಾಜ್ಯಭಾರ ಮಾಡಬೇಕು ಅಂತಾದರೆ, ಒಂದು ಏನಾದರೂ ಒಂದು ಸಂಸ್ಥೆ 10 ಜನರನ್ನು ಕೆಲಸಕ್ಕಿಟ್ಟುಕೊಳ್ಬೇಕು ಅಂತಾದರೆ ಆ ಸಂದರ್ಭದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದೇನು ಅಂದರೆ ಸಹನೆ, ಭಾಳ ಸಹನೆ ಇರಬೇಕಂತೆ. ಯಾಕೆಂದರೆ ಒಬ್ಬೊಬ್ಬರ ವ್ಯಕ್ತಿತ್ವ ಒಂದೊಂದು ರೀತಿ ಇರ್ತದೆ, ಏನೋ ಅನರ್ಥಗಳಾಗ್ತಿರ್ತದೆ. ಅವ್ರನ್ನೆಲ್ಲ ಮೇಂಟೈನ್ ಮಾಡಬೇಕು ಅಂತಾದರೆ ಅದಕ್ಕೇನು ಬೇಕು ಅಂತಂದರೆ ಸಹನೆ ಬೇಕಂತೆ. ಅದಕ್ಕೋಸ್ಕರವಾಗಿ ಇಂಥ ಕೋಪಿಷ್ಟ್ರನ್ನ ಕಟ್ಟಿಕೊಂಡ್ರೆ ಎಲ್ಲಿ ಸಹನೆ, ಇಡೀ ರಾಜ್ಯಭಾರವನ್ನು ಹೇಗೆ ಮಾಡಲಿಕ್ಕೆ ಆಗ್ತದೆ? ಆದ್ದರಿಂದಾಗಿ ಆ ರಾಜ್ಯಭಾರ ಮಾಡಲಿಕ್ಕೆ ಅವರು ಯೋಗ್ಯರಲ್ಲ. ಕೃತಾಪುರ ಹರಿಣ ಶಂಕರಸ್ತು ಕ್ರೋಧಾತ್ಮಕ ಪಾಲನೆ ನೈವ ಯೋಗ್ಯ. ಪಾಲನೆ ಮಾಡೋದರಲ್ಲಿ, ರಾಜ್ಯಭಾರ ಮಾಡೋದರಲ್ಲಿ ಅವರು ಯೋಗ್ಯರು ಅಂತ ನನಗೆ ಅನಿಸೋದಿಲ್ಲ. ಆದ್ದರಿಂದ ಅವರು ಬೇಡ ಅಂತಂದ್ರಂತೆ. ಅವರು ಬೇಡ. ಆಗ ರುದ್ರದೇವರು ಬೇಡ, ಗರುಡದೇವರು ಆಗೋದಿಲ್ಲ, ಶೇಷದೇವರು ಅಳಿಯಾಗಿ ಬಿಡ್ತಾನೆ. ಇನ್ಯಾರಾಗಬೇಕು ಅಂದರೆ ಅದರ ನಂತರದಲ್ಲಿ ಬರುವಂಥ ಕಕ್ಷೆ ಅಂತ ಹೇಳಿದರೆ ಇನ್ಯಾರಿದ್ದಾರೆ ಅಂದರೆ 8ನೇ ಕಕ್ಷೆ. 8ನೇ ಕಕ್ಷೆಯಲ್ಲಿರುವಂಥವ್ರು ಯಾರು? ಇಂದ್ರದೇವರು, ಮನ್ಮಥ. ಹಾಗಾಗಿ ಮೊದಲು ಬರತಕ್ಕಂಥವನು ಇಂದ್ರ. ಆದ್ದರಿಂದಾಗಿ ಆ ಇಂದ್ರದೇವರನ್ನೇ ಕೇಳು ಅಂತ, ಅವನು ಮಹಾಬಲಿಷ್ಠ. ಆದ್ದರಿಂದ ಅವನನ್ನು ಕೇಳೋಣ ಅಂತ, ಅವನನ್ನೇ ಕರಿ ಅಂತ. ಅಥೋ ಮಹೇಂದ್ರೋ ಬಲವಾನ್ ಅನಂತರಃ ತೇಷಾಂ ಸಮಾಹ್ವಾನಮಿಹಾರ್ಹತಿ ಸ್ವರಾಟ್ ಇತೀರಿತಾಸ ಆಹ್ವಯದಾಶು ವಾಸವಂ ತತಃ ಪ್ರಜಜ್ಞೆ ಸ್ವಯಮೇವ ಶಕ್ರಃ. ಆಗ ಅರ್ಜುನನನ್ನು ಅಂದರೆ ಇಂದ್ರದೇವರನ್ನು ಕರೆದ್ರಂತೆ. ಇಂದ್ರದೇವರನ್ನು ಕರೆದು ಕೂಡಲೇ ಅದಕ್ಕೆ ಇವನೇ ಯೋಗ್ಯ ಅಂತ ಹೇಳಿ ಅವನನ್ನು ಕರೆದು ಕೂಡಲೇ ಬಂದು ಕೂಡಲೇ ಇಂದ್ರ ತಾನೇ ಕೂಸಾಗಿ ಅವಳ ಕೈಯಲ್ಲಿ ಬಂದು ಕೂತ್ಕೊಂಡಂತೆ. ಅವನ ಹೆಸರೇ ಏನು? ಸಚ ಅರ್ಜುನೋ ನಾಮ ನರಾಂಶಯುಕ್ತೋ ವಿಷ್ಣಾವೇಶಿ ಬಲವಾನ್ ಅಸ್ತ್ರವೇತ್ತ ರೂಪ್ಯನ್ಯ ಸ್ಯಾತ್. ಅದಕ್ಕೆ ಅವನು ಯಾರು ಅಂತಂದರೆ ಸಚ ಅರ್ಜುನೋ ನಾಮ, ಅರ್ಜುನ ಅಂತ ಅವನಿಗೆ ಹೆಸರಿಟ್ರಂತೆ. ಅರ್ಜುನ ಅಂತ ಅವನಲ್ಲಿ ವಿಶೇಷವಾಗಿ ಶೇಷದೇವರ ಆವೇಶ ಇತ್ತಂತೆ, ನರಾಂಶಯುಕ್ತ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವಿಷ್ಣಾವೇಶಿ ಬಲವಾನ್ ಅಸ್ತ್ರವೇತ್ತ, ವಿಷ್ಣುವಿನ ಆವೇಶವೂ ಕೂಡ ಅವನಲ್ಲಿ ವಿಶೇಷವಾಗಿ ಇದೆ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಅವನ ಆವೇಶ ಅಷ್ಟೇ. ಮತ್ತು ಒಳ್ಳೆ ಬಲವಂತ ಮತ್ತು ಒಳ್ಳೆ ಅಸ್ತ್ರ ಇವುಗಳನ್ನೆಲ್ಲ ಬಲ್ಲವನಾಗಿದ್ದ ಅವನು ಅಂತ ಇಷ್ಟು ಹೇಳ್ತಾರೆ. ಇದಾದ ಮೇಲೆ ಆಗ ಅರ್ಜುನ ಹುಟ್ಟಿದ. ಅರ್ಜುನ ಏನೋ ಹುಟ್ಟಿಬಿಟ್ಟ. ಅರ್ಜುನ ಹುಟ್ಟಿ ಆದ ನಂತರ ಆಮೇಲೆ ಏನಾಯಿತು ಅಂದರೆ, ಸ್ವಲ್ಪ ದಿವಸ ಆಗ್ತಾ ಇದ್ದಂತೇನೆ ಈ ಪಾಂಡುರಾಜ ಮತ್ತೆ ಕುಂತಿ ಹತ್ರ ಬಂದಂತೆ. ಮತ್ತು ಕುಂತಿ ಹತ್ರ ಬಂದು ಕುಂತಿಗೆ ಹೇಳಿದ್ನಂತೆ, ಅಲ್ಲ, ಇಬ್ಬರು ಧರ್ಮದ ರಕ್ಷಣೆ ಮಾಡಲಿಕ್ಕೆ ಅಂತ ಇಬ್ಬರಿದ್ದಾರೆ, ಒಬ್ಬ ಧರ್ಮ ಪರಿಪಾಲಕನಾಗಿದ್ದಾನೆ, ಇಷ್ಟಾಯಿತು, ಇನ್ನೊಬ್ಬ ಮಗ ಒಳ್ಳೆ ರೂಪವಂತ ಇದ್ದರೆ ಚೆನ್ನಾಗಿರ್ತದೆ ನೋಡು ಅಂತಂದಂತೆ. ಇನ್ನೊಂದು ಒಳ್ಳೆ ಸುಂದರವಾದಂಥ ಕೂಸಿದ್ರೆ ಚೆನ್ನಾಗಿರ್ತದಲ್ವಾ, ಅದಕ್ಕೆ ಅದನ್ನೊಂದು ಪಡೆದು ಬಿಡು ಅಂತ. ರೂಪ್ಯನ್ಯ ಸ್ಯಾತ್ ಸೂನುರುತ್ಯುಚ್ಯಮಾನ ಭರ್ತ್ರ ಕುಂತಿ ನೇತಿತಂ ಪ್ರಾಹ ಧರ್ಮಾತ್. ನೋಡ್ರಿ, ಇಲ್ಲಿ ತನಕ ಧರ್ಮದ ರಕ್ಷಣೆ ಇಂಥದ್ದು ಬೇಕು ಅಂತ ಹೇಳಿದ್ರಿಂದಾಗಿ 2-3 ಮಕ್ಕಳನ್ನು ಪಡೆದಿದ್ದೀನಿ. ಇನ್ನು ರೂಪಿ ಬೇಕು, ಇದೆಲ್ಲ ಕಾಮ ಆಗಿಬಿಡ್ತದೆ. ಒಳ್ಳೆ ರೂಪವಂತ ಇರಬೇಕು, ಬೆಳ್ಳಗಿರಬೇಕು, ಹಾಗೆ ಹೀಗೆ ಅಂತಂದುಬಿಟ್ರೆ ಇದೆಲ್ಲ ಕಾಮದಿಂದ ಅದಕ್ಕೆ ನಾನು ಒಪ್ಪೋದಿಲ್ಲ. ಎಷ್ಟು ಮಾತ್ರಕ್ಕೂ ನಾನು ಯಾರನ್ನೂ ಕರೀಲಿಕ್ಕೆ ಹೋಗೋದಿಲ್ಲ, ನಾನು ಬಿಟ್ಟುಬಿಡ್ರಿ ಇಲ್ಲಿಗೆ ಅಂತ ಹೇಳಿಬಿಟ್ಟು ಜೋರು ಮಾಡಿದ್ಲಂತ ಒಂದು ಸರ್ತಿ ಗಂಡನಿಗೆ ಜೋರು ಮಾಡಿದ ಕೂಡಲೇ ಆಯಿತು, ಮತ್ತು ಇನ್ನೇನು ಜಾಸ್ತಿ ಮಾತಾಡಲಿಕ್ಕಾಗಲ್ಲ, ಈಗಾಗಲೇ 3 ಮಕ್ಕಳನ್ನು ಪಡೆದಿದ್ದಾಳಲ್ಲ ಅಂತ ಸುಮ್ಮನೆ ಆಗಿಬಿಟ್ರಂತೆ. ಮತ್ತು ಒಬ್ಬ ರೂಪವಂತ ಬೇಕು ಅಂತ ಕೇಳಿದ ಅಂತಂದರೆ, ಹಾಗಾದರೆ ಈಗ ಹುಟ್ಟಿದಂಥ 3 ಜನರು ಕೂಡ ಕುರುಪಿ ಇದ್ರೇನು ಹಾಗಾದ್ರೆ? ಮತ್ತೆ ಹಂಗಲ್ಲ, ಮತ್ತೆ ಅವರೂ ಅಷ್ಟೇ ಸುಂದರವಾಗಿ, ಯಾಕೆಂದರೆ ಮುಂದೆ ಹೇಳುತ್ತಾರೆ ಸೌಂದರ್ಯದ ಗಣಿಯಂತೆ ಭೀಮಸೇನ ದೇವರು ಅಂತ ಹೇಳಿದರೆ, ಅಂಥ ಮಹಾತ್ಮರವರು. ಆದರೂ ಸುಮ್ಮನೆ ಕೇಳಿದ ಅಷ್ಟೇ ಇವನು ಅಂತ. ಆದರೆ ಇವರು ಬೇಡ ಅಂತ ನಿರಾಕರಣೆ ಮಾಡಿದ ಕೂಡಲೇ ಸುಮ್ಮನಾಗಿ ಅಂತೂ ಏನು ಇವನು ಹುಟ್ಟಿದ್ದಾನೆ ಅರ್ಜುನ, ಆ ಹುಟ್ಟಿದ ಕಾಲದಲ್ಲೇ ಇನ್ನೂ ಕೆಲವರು ಹುಟ್ಟಿದ್ರಂತೆ, ಅವನು ಸಮಾನ ವಯಸ್ಕರು ಅಂತ ಹೇಳ್ತಾರೆ. ಅಂದರೆ ಕೃಷ್ಣನಿಗೂ ಮತ್ತು ಅರ್ಜುನನಿಗೂ ಸುಮಾರು 6-7 ತಿಂಗಳು ವ್ಯತ್ಯಾಸ ಅಷ್ಟೇ.
ಅಷ್ಟರಲ್ಲೇ ಹುಟ್ಟಿದ್ದಾನೆ, ಅಂದರೆ ಒಂದು ವರ್ಷದೊಳಗೆ ಹುಟ್ಟಿದ್ದಾನೆ ಅಂತ ಅರ್ಥ. ಹಾಗಾಗಿ ಇನ್ನು ಅದಾದ ನಂತರ ಹುಟ್ಟಿದ್ದ ಅದೇ ಕಾಲದಲ್ಲಿ ಅರ್ಜುನನ ಸಮಾನರಾಗಿ ಹುಟ್ಟಿದ್ದು ಯಾರು ಅಂತಂದರೆ ಮತ್ತೊಬ್ಬ ಹುಟ್ಟಿದ್ದಂತೆ, ಅವನ ಹೆಸರು ಉದ್ಧವ ಅಂತ ಹೆಸರಂತೆ. ಉದ್ಧವ ಹುಟ್ಟಿದ. ಬೃಹಸ್ಪತಿ ಪೂರ್ವಮಬುದ್ಧರೇ ಪದಂ ಸಂಸೇವಿತುಂ ಪವನಾವೇಶಯುಕ್ತ ಸ ಉದ್ಧವೋ ನಾಮ ಯದು ಪ್ರವೀರಾತ್ ಜಾತೋ ವಿದ್ವಾನ್ ಉಪಗವ ನಾಮಧೇಯಾತ್. ಆಮೇಲೆ ಹುಟ್ಟಿದ್ಯಾರು ಅಂತಂದರೆ ಉಪಗವ ಅಂತೊಬ್ಬ ಯಾದವ ಇದ್ದ, ಉಪಗವ ಅಂತ, ಅವನ ಮಗನಾಗಿ ಹುಟ್ಟಿದ್ನಂತೆ ಉದ್ಧವ. ಈ ಉದ್ಧವ ಯಾರು ಅಂದರೆ ಬೃಹಸ್ಪತಿ ಪೂರ್ವಮಬುದ್ಧರೇ ಪದಂ, ಬೃಹಸ್ಪತ್ಯಾಚಾರ್ಯರೇನೇ ಉದ್ಧವನಾಗಿ ಹುಟ್ಟಿತ್ತು, ಅವರೇ ಹುಟ್ಟಿದರು. ಅಲ್ಲ, ಬೃಹಸ್ಪತ್ಯಾಚಾರ್ಯ ಈಗಾಗಲೇ ದ್ರೋಣಾಚಾರ್ಯಾಗಿ ಹುಟ್ಟಿದ್ದಾರಲ್ಲ, ಮತ್ತೆ ಯಾಕೆ ಹುಟ್ಟಿದರು ಅಂತಂದರೆ ಅದಕ್ಕೆ ಬೃಹಸ್ಪತ್ಯಾಚಾರ್ಯ ಯೋಚನೆ ಮಾಡಿದ್ರಂತಂದು. ಏನು ಯೋಚನೆ ಮಾಡಿದರು ಅಂದರೆ, ನಾನು ದ್ರೋಣಾಚಾರ್ಯರಾಗಿ ಹುಟ್ಟಿದ್ದೀನಿ, ದ್ರೋಣಾಚಾರ್ಯ ಎಲ್ಲರೂ ನನ್ನನ್ನು ಆಚಾರ ಅಂತಲೇ ಕರೀತಾರೆ. ಅದಕ್ಕೆ ಎಲ್ಲಿ ತನಕ ಅಂತಂದರೆ ಎಲ್ಲರೂ ಆಚಾರ ಅಂತ ಕರೆಯೋದಿರಲಿ, ಪ್ರತಿನಿತ್ಯವೂ ಕೂಡ ಆಚಾರ ಬಂದರು ಅಂತ ಎಲ್ಲ ನಮಸ್ಕಾರ ಮಾಡೋದು. ಎಲ್ಲ ನಾನು ಏನು ಅಲ್ಪ ಸ್ವಲ್ಪ ಪುಣ್ಯ ಮಾಡಿದರೂ ಕೂಡ ಅದನ್ನ ತೊಗೊಂಡ್ಬಿಡ್ತಾರೆ. ಹಾಗಾಗಿ ಎಲ್ಲರೂ ನಮಸ್ಕಾರ ಮಾಡ್ತಿರ್ತಾರೆ ಆಚಾರ ಅಂಥೇಳಿ. ಹಾಗಾಗಿ ಎಲ್ಲ ಪುಣ್ಯ ಹೊರಟು ಹೋಗ್ತದೆ. ಅದಷ್ಟೇ ಅಲ್ಲ, ಈ ಯಾರ್ಯಾರೋ ನಮಸ್ಕಾರ ಮಾಡಿದರೂ ಪರವಾಗಿಲ್ಲ, ಸಾಕ್ಷಾತ್ತು ಭಗವಂತ ಜಗದೊಡೆಯ ಕೃಷ್ಣ ಅವನು ಬಂದು ದ್ರೋಣಾಚಾರ್ಯ ನಮಸ್ಕಾರ ಅಂತ ಮಾಡಿಬಿಡ್ತಾನಂತ, ಅವನು ನಮಸ್ಕಾರ ಮಾಡಿಬಿಡ್ತಿದ್ದ. ಹಾಗಾಗಿ ಅವನಂಥ ಮಹಾತ್ಮನ ಕೈಯಲ್ಲಿ ನಮಸ್ಕಾರ ಮಾಡಿಸ್ಕೊಳ್ಳೋದಂದ್ರೆ ಏನು? ಆದ್ದರಿಂದ ನಾನು ಒಂದು ಅವತಾರದಿಂದ ಆಚಾರ್ಯ ಆಗಿಬಿಟ್ಟಿದ್ದೀನಿ, ಮತ್ತು ನಾವು ನಮಸ್ಕಾರ ಮಾಡಿಸ್ಕೊಳ್ಳೇಬೇಕು ಅನಿವಾರ್ಯ. ಆದರೆ ಇನ್ನೊಂದು ಕೃಷ್ಣನ ಸೇವೆನೇ ಮಾಡಿಕೊಂಡಿರಬೇಕು ಅಂತ ಅನ್ನೋದಕ್ಕೋಸ್ಕರ ಇನ್ನೊಂದು ಅವತಾರವನ್ನು ಪಡೆದ್ರಂತೆ. ಇನ್ನೊಂದು ಅದೇ ಅವತಾರ ಯಾರು? ಉದ್ಧವ. ಕೃಷ್ಣನ ಸೇವಕನಾಗಿ, ಕೃಷ್ಣನ ಶಿಷ್ಯನಾಗಿ ಅವನಿಂದ ಉದ್ಧವ ಗೀತೆ ಅಂತಲೇ ಉಪದೇಶ ಆಗ್ತದೆ ಮುಂದೆ. ಅದು ಭಾಗವತದಲ್ಲಿ ಬರ್ತದೆ, ಅದು ಮಹಾಭಾರತದಲ್ಲಿ ಬರೋದಿಲ್ಲ. ಅಂತೂ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಬರ್ತದೆ. ಉದ್ಧವ ಗೀತೆ ಅಂತಲೇ ಪ್ರಸಿದ್ಧವಾಗಿರುವಂಥದ್ದು, ಕೃಷ್ಣ ಉಪದೇಶ ಮಾಡುವಂಥದ್ದು. ಹೀಗೆ ದ್ರೋಣಾತ್ಮಕಂ ನಾತಿತರಾಂ ಸ್ವಸೇವಕಂ ಕುರ್ಯಾಧರಿರ್ಮಾಮಿತಿ ಭೂಯ ಏವ ಸ ಉದ್ಧವಾತ್ಮ ಅವತತಾರ ಯಾದವೇಶು ಆಸೇವನಾರ್ಥಂ ಪುರುಷೋತ್ತಮಸ್ಯ. ಪುರುಷೋತ್ತಮನ ಸೇವೆಗೋಸ್ಕರವಾಗಿ ಉದ್ಧವನಾಗಿ ಅವತಾರವನ್ನು ಮಾಡಿದ ಅಂತ ಅವನ ಅವತಾರದ ಹಿನ್ನೆಲೆಯನ್ನು ಹೇಳಿದ್ದಾರೆ. ಆಮೇಲೆ ಇನ್ನು ಅದೇ ಅಂದರೆ ಸಮಾನ ವಯಸ್ಕರು ಅಂತ ಹೇಳ್ತಾರೆ. ಸಮಾನ ವಯಸ್ಕರು ಎಲ್ಲರೂ ಕೂಡ ಅನೇಕರು ಹುಟ್ಟಿದ್ದಾರೆ ಅಂತ, ಬೇರೆ ಬೇರೆಯವರೆಲ್ಲ, ಚೇಕಿತಾನ ಹುಟ್ಟಿದ, ಕೃತವರ್ಮ ಹುಟ್ಟಿದ, ಎಲ್ಲರೂ ಕೂಡ ಹುಟ್ಟಿದರು ಅಂತ ಅನೇಕರ ಬಗ್ಗೆ ಹೇಳುತ್ತಾರೆ. ಇಷ್ಟೆಲ್ಲ ಹೇಳ್ತಾ ಮರುತ್ಸು ನಾಮ ಪ್ರಭಹೋಯ ದುಶ್ವಭೂತ್ ಸಚೇಕಿತಾನೋ ಹರಿಸೇವನಾರ್ಥಂ ತದೈವ ಜಾತೋ ಹೃದಿಕಾತ್ಮಜೋಪಿ ವರ್ಷತ್ರಯೇ ತತ್ಪುರತೋ ಯುಧಿಷ್ಠಿರ. ಆಮೇಲೆ ಹುಟ್ಟಿದ್ಯಾರು ಅಂದರೆ ಚೇಕಿತಾನ ಅಂತ ಒಬ್ಬ ಹುಟ್ಟಿದ. ಆಮೇಲೆ ಕೃತವರ್ಮ ಅನ್ನುವಂಥವನು ಕೂಡ ಹುಟ್ಟಿದ್ದಾನೆ. ಹಾರ್ದಿಕ್ಯ ಅಂತಲೂ ಕೂಡ ಹೆಸರವನಿಗೆ. ಅಂತೂ ಯುಧಿಷ್ಠಿರ ಹುಟ್ಟಿದ 3 ವರ್ಷದಲ್ಲಿ ಇವರೆಲ್ಲ ಹುಟ್ಟಿದ್ರಂತೆ. ಅಂದರೆ ಯುಧಿಷ್ಠಿರನಿಗೂ ಮತ್ತು ಇವನೇನಿದ್ದಾನೆ ಅರ್ಜುನನಿಗೂ 3 ವರ್ಷ ಅಂತರ. 3 ವರ್ಷ, 1 ವರ್ಷ ಅಂತರ ಭೀಮನಿಗೂ ಯುಧಿಷ್ಠಿರನಿಗೂ ಅಂತ ಈ ರೀತಿಯಲ್ಲಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಅಂದರೆ ಒಟ್ಟು ಹುಟ್ಟಿದರ ಕ್ರಮಗಳೆಲ್ಲವೂ ಕೂಡ ಹೇಗೆ ಅಂತಂದರೆ, ಆಮೇಲೆ ಹುಟ್ಟಿದವರು ಯಾರು? ಯುಧಿಷ್ಠಿರ ಹುಟ್ಟಿ 1 ವರ್ಷಕ್ಕೇನೆ ತಥೋಬ್ದತೋ ಭೂಭರ ಸಂಹೃತೌ ಹರೇಃ ಅಂಗತ್ವ ಮಾಪ್ತುಂ ಗಿರಿಶೋ ಜನಿಷ್ಠ. ಗಿರಿಶನೂ ಕೂಡ ಹುಟ್ಟಿದ್ದಂತೆ. ಗಿರಿಶ ಅಂದರೆ ರುದ್ರದೇವರು ಅಶ್ವತ್ಥಾಮಾಚಾರ್ಯರಾಗಿ ದ್ರೋಣಾಚಾರ್ಯರ ಮಗನಾಗಿ ಹುಟ್ಟಿದ್ರಂತೆ. ಅವ್ರು ಯಾವಾಗ? ಯುಧಿಷ್ಠಿರ ಹುಟ್ಟಿ 1 ವರ್ಷಕ್ಕೆ ಸರಿಯಾಗಿ ಹುಟ್ಟಿದ್ದಂತೆ. 1 ವರ್ಷ ಇಬ್ಬರಿಗೂ ಕೂಡ ವ್ಯತ್ಯಾಸ ಅಂತ ಹೇಳ್ತಾರೆ. ಅಂತೂ ಯುಧಿಷ್ಠಿರ ಹುಟ್ಟಿ 1 ವರ್ಷಕ್ಕೆ ಅಶ್ವತ್ಥಾಮಾಚಾರ್ಯ ಹುಟ್ಟಿದರು. ಅಶ್ವತ್ಥಾಮಾಚಾರ್ಯ ಹುಟ್ಟಿ 4 ದಿವಸಕ್ಕೇನೆ ದುರ್ಯೋಧನ ಹುಟ್ಟಿದ್ನಂತೆ. 4 ದಿವಸಕ್ಕೆ ದುರ್ಯೋಧನ ಹುಟ್ಟಿದ. ದುರ್ಯೋಧನ ಹುಟ್ಟಿದ್ನಲ್ವ, ಅವನು ಹುಟ್ಟಿ ಆದ ನಂತರ ಮರುದಿವಸದಲ್ಲೇ ಹುಟ್ಟಿದ್ದು ಭೀಮಸೇನ ದೇವರಂತೆ 5ನೇ ದಿವಸಕ್ಕೆ ಅಂತ. ಅಂದರೆ ಅಶ್ವತ್ಥಾಮಾಚಾರ್ಯ ಹುಟ್ಟಿ 5ನೇ ದಿವಸಕ್ಕೆ ಭೀಮಸೇನ ದೇವರು ಹುಟ್ಟಿದರು ಅಂತ. ಆಮೇಲೆ ಮತ್ತೆ ಅವ್ರು ಹುಟ್ಟಿ ಆದಮೇಲೆ 1 ವರ್ಷಕ್ಕೆ ಸರಿಯಾಗಿ ಹುಟ್ಟಿದ್ದು. ಅಂದರೆ ಆ ಭೀಮ ಮತ್ತು ಏನು ಕೃಷ್ಣ ಇದ್ದಾನಲ್ವ, ಅವನಿಗೂ ಮತ್ತು ಕೃಷ್ಣನಿಗೂ ಕೂಡ ಸುಮಾರು ಒಂದು 6 ತಿಂಗಳು ವ್ಯತ್ಯಾಸ ಅಂತ. 6 ತಿಂಗಳಲ್ಲೇ ಭೀಮ ಆದ ನಂತರ ಕೃಷ್ಣ ಹುಟ್ಟಿದ. ಕೃಷ್ಣ ಹುಟ್ಟಿ ಆದಮೇಲೆ 6 ತಿಂಗಳಿಗೆ ಮತ್ತೆ ಹುಟ್ಟಿದ್ಯಾರು ಅಂತಂದರೆ ಅರ್ಜುನ ಹುಟ್ಟಿದ್ನಂತೆ. ಹೀಗೆ ಇವರೆಲ್ಲರದು ಕೂಡ ಕ್ರಮ. ಅಂದರೆ ಭೀಮನಿಗೂ ಮತ್ತು ಅರ್ಜುನನಿಗೂ 1 ವರ್ಷದ ಅಂತರ. ಈ ರೀತಿಯಲ್ಲಿ ಇವರೆಲ್ಲರೂ ಕೂಡ ಹುಟ್ಟಿದರು ಅಂತ ಇವರ ಬಗ್ಗೆ ಎಲ್ಲ ಹೇಳುತ್ತಾರೆ. ಇನ್ನು ಇಷ್ಟು ಆದ ನಂತರ ಆಮೇಲೆ ಅನೇಕ ಆಕ್ಷೇಪಗಳನ್ನು ಮಾಡ್ತಾರೆ ಇಲ್ಲಿ. ಏನು ಅಂದರೆ, ಯಾಕೆ
ಒಂದು ಮೊದಲನೇದಾಗಿ ಆ ಕುಂತಿದೇವಿಗೆ ಮೊದಲು ಒಂದು ಕೂಸು ಹುಟ್ಟಿತ್ತು, ಯುಧಿಷ್ಠಿರ ಹುಟ್ಟಿದ. ಆ ಸುದ್ದಿ ಕೇಳಿದ ಕೂಡಲೇ ಹೊಟ್ಟೆ ಕಿಚ್ಚಿನಿಂದ ಗರ್ಭಕ್ಕೆ ಕಲ್ಲು ತೊಗೊಂಡು ಜಜ್ಕೊಂಡ್ಲು ಗಾಂಧಾರಿ. ಗರ್ಭ ಕೆಳಗೆ ಬಿತ್ತು. ಮತ್ತು ಗರ್ಭ ಕೆಳಗೆ ಬಿತ್ತು ಅಂದ ಕೂಡಲೇ ಮತ್ತು ಆವಾಗಲೇ ಹುಟ್ಟಿಬಿಡಬೇಕಲ್ಲ ಕೂಸು. ಮತ್ತು ವರ್ಷ ವ್ಯತ್ಯಾಸ ಹೆಂಗೆ ಬಂತು? 1 ವರ್ಷ 4 ತಿಂಗಳು ಅಂತ ಹೇಳ್ತಾರಲ್ಲ ಅಂತಂದರೆ ಅದಕ್ಕೆ ಕೆಲವು ಕಡೆಯಲ್ಲೆಲ್ಲ ಏನು ಹೇಳಿದ್ದಾರೆ, ಸಂವತ್ಸರದ್ವಯಂ ತಂತು ಗಾಂಧಾರಿ ಗರ್ಭಮಾಹಿತಂ ಅಪ್ರಜಾದಾರಯಾಮಾಸ ತತಸ್ತಾಂ ದುಃಖಮಾವಿಶತ್. ಒಂದೇನು ಇವನು ಹುಟ್ಟಿದ ಕೂಡಲೇ ಗರ್ಭಪಾತ ಆಗಲಿಲ್ಲ, ಹುಟ್ಟಿದ್ದಾನಲ್ವ, ಹುಟ್ಟಾದ ಮೇಲೂ ಕೂಡ ಏನಾಯಿತಂತೆ, ಅವಳು ಮಾತ್ರ ಏನು ಅಂದರೆ ಕೆಲವೆಲ್ಲ ಕ್ರಮಗಳು ಆ ಕಾಲದ್ದೆಲ್ಲವೂ ಕೂಡ ಅಂತ, ಅವಳಿಗೆ ಮಾತ್ರ ಏನಾಯಿತಂತೆ, ಈ ಗರ್ಭವನ್ನು ಧಾರಣೆ ಮಾಡಿದ್ದು ಎಷ್ಟು ಅಂದರೆ 1 ವರ್ಷ ಅಲ್ಲ, ಅಂದರೆ 1 ವರ್ಷ ಅಂತ ಸಾಮಾನ್ಯವಾಗಿ 10 ತಿಂಗಳು ಅಂತಾರೆ, ಕೆಲವರು ಅದಕ್ಕಿಂತ ಜಾಸ್ತಿನೂ ಆಗ್ತಾರಂತೆ. ಇವಳು 2 ವರ್ಷ ಗರ್ಭಧಾರಣೆ ಮಾಡಿದ್ಲಂತೆ. ಸಂವತ್ಸರದ್ವಯಂ ತಂತು ಗಾಂಧಾರಿ ಗರ್ಭಮಾಹಿತಂ ಅಂತ ಹೇಳ್ತಾರೆ. 2 ವರ್ಷ ಇಟ್ಕೊಂಡಿದ್ಲಂತೆ. ಆಮೇಲೆ ಗರ್ಭಪಾತ ಆಯಿತು, ಆಮೇಲೆ ಹುಟ್ಟಿದ್ದು. ಆದ್ದರಿಂದಾಗಿ 1 ವರ್ಷದ ಅಂತರ ಎನ್ನುವಂಥದ್ದು ಬಂತು ಅಂತ ಅದಕ್ಕೆಲ್ಲ ವಾದಿರಾಜಾದಿಗಳೆಲ್ಲರೂ ಕೂಡ, ವಾದಿರಾಜ ಸ್ವಾಮಿಗಳೆಲ್ಲರೂ ಕೂಡ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಹೀಗೆ ಇವರೆಲ್ಲರೂ ಕೂಡ ಹುಟ್ಟಿದರು ಇಂಥವರು ಅಂತ ಇಷ್ಟಿಷ್ಟು ನಡೀತು. ಇಲ್ಲಿ ತನಕಲೂ ಕೂಡ ಹುಟ್ಟಿದ್ದ ಹಾಗಾದರೆ ಅರ್ಜುನನ ತನಕಲೂ ಕೂಡ ಹುಟ್ಟಿನ ಬಗ್ಗೆ ಎಲ್ಲ ನಿರೂಪಣೆ ಮಾಡಿದರು. ಈ ಅರ್ಜುನಾದಿಗಳೆಲ್ಲ ಹುಟ್ಟಿ ಆದ ನಂತರ ಆಮೇಲೆ ಭಗವಂತ ಈ ಕಡೆ ಕೃಷ್ಣನಾಗಿ ಯಶೋದೆಯ ಮಡಿಲಲ್ಲಿ ಬೆಳೀತಿದ್ದಾನಂತೆ ದೇವರು ಕೃಷ್ಣನಾಗಿ. ಆಗ ಕೃಷ್ಣನ ಅನೇಕ ಬಾಲಲೀಲೆಗಳೆಲ್ಲವೂ ಕೂಡ ನಡೀತದೆ. ಕೃಷ್ಣನ ಬಾಲಲೀಲೆಗಳು ಅದೆಲ್ಲ ನೀವು ಭಾಗವತದಲ್ಲಿ ಕೇಳಿರ್ತೀರ, ಆದ್ದರಿಂದ ಅದನ್ನು ಹೆಚ್ಚು ಹೇಳೋದಿಲ್ಲ ನಾನು. ಮಹಾಭಾರತಕ್ಕೆ ಸಂಬಂಧಪಟ್ಟದ್ದನ್ನೇ ಹೆಚ್ಚೆಚ್ಚು ಹೇಳ್ತಾ ಹೋಗ್ತೇನೆ. ಅದರಲ್ಲಿ ಆಮೇಲೆ ಆ ಭಗವಂತ ಸಪ್ರಾಕೃತಂ ಶಿಶುಮಾತ್ಮಾನ ಮುಚ್ಚೈಃ ವಿಜಾನಂತ್ಯ ಮಾತುರಾದರ್ಶನಾಯ ವಿಜೃಂಭಮಾಣೋ ಕಿಲಮಾತ್ಮ ಸಂಸ್ಥಂ ಪ್ರದರ್ಶಯಾಮಾಸ ಕದಾಚಿದೀಶಃ. ಭಗವಂತ ಒಂದು ಸರ್ತಿ ತನ್ನ ವಿಶ್ವರೂಪವನ್ನು ತೋರಿಸಿದಂತೆ. ವಿಶ್ವರೂಪ ಅಂತ ಹೇಳಿದರೆ ಬಾಯಲ್ಲೇನೆ ಪ್ರಪಂಚವನ್ನು ತೋರಿಸಿದಂತೆ ಭಗವಂತ. 14 ಲೋಕಗಳನ್ನು ತೋರಿಸ್ಬಿಟ್ಟ. ಒಂದು ಸರ್ತಿ ಸುಮ್ಮನೆ ಮಲಗಿದ್ನಂತೆ ದೇವರು. ಮಲಗಿದಾಗ ಆಕಳಿಸ್ಬೇಕು ಅಂತೇನೋ ಮಕ್ಕಳಂತೆ, ಮಕ್ಕಳು ಮಲಿಗೆ ಹೇಳ್ಬೇಕಾದ್ರೆ ಮೈ ಮುರಿಯೋದು ಆಕಳಿಸೋದು ಎಲ್ಲ ಮಾಡ್ತಾವಲ್ಲ, ಹಂಗೊಂದು ಸರ್ತಿ ಏನು ಮಾಡಿದೆ, ಅವು ಎದ್ದು ಕೂಡಲೇ ಮುದ್ದು ಬರ್ತಾವೆ ಕೂಸು. ಹಾಗಾಗಿ ಮಕ್ಕಳು ಮುದ್ದು ಬರ್ತಾವೆ ಅಂತ ಅಯ್ಯೋ ಎದ್ದೇಳ್ತಲ್ಲ ಕೂಸು ಅಂತ ಹೋಗಿ ಮುದ್ದು ಮಾಡಲಿಕ್ಕೆ ಅಂತ ಎತ್ಕೊಂಡ್ಲಂತೆ. ಎತ್ಕೊಂಡು ತೊಡೆ ಮೇಲೆ ಹಾಕ್ಕೊಂಡ್ರೆ ಮೈ ಮುರಿತಾ ಒಂದು ಸರ್ತಿ ಆಕಳಿಸಿದ್ನಂತೆ ದೇವರು. ಅವನು ಆಕಳಿಸಿದ್ದೇ ತಡ ಬ್ರಹ್ಮಾಂಡವೇ ತೋರಿಸ್ಬಿಟ್ನಂತ ಒಂದು ಸರ್ತಿ. ವಾದರಾಜರಿಗೆ ಆವಾಕಳಿಸುವಾಗ ಯಶೋಧ ದೇವಿಗೆ ದೇವ ತನ್ನೊಳಗೆ ಹುದಗಿದ್ದ. ಆ ಒಳಗಿದ್ದಂಥ ಇಡೀ ಬ್ರಹ್ಮಾಂಡವನ್ನೇ ತೋರಿಸಿದ್ನಂತೆ ಪರಮಾತ್ಮ. ಆ ಬ್ರಹ್ಮಾಂಡವನ್ನು ತೋರಿಸಿ ಪರಮಾತ್ಮ ಅವಳಿಗೆ ಅನುಗ್ರಹ ಮಾಡಿದ. ನೀನು ನನ್ನ ತಾಯಿ ಅಲ್ಲ, ನಾನೇ ನಿಮ್ಮ ಅಪ್ಪ ಅಂತ ತೋರಿಸಿದ್ನಂತೆ ಭಗವಂತ. ಇಷ್ಟಾಯಿತು. ಆಮೇಲೆ ಒಂದಷ್ಟು ದಿವಸ ಕಳೀತಾ ಇತ್ತಂತೆ. ಇಷ್ಟು ಕಳೀತಾ ಇರಬೇಕಾದ್ರೆ ಆವಾಗಲೇ ಏನಾಯಿತು ಅಂದರೆ ಸ್ವಲ್ಪ ದಿನಗಳು ಕಳೆದಾಗ ಆಗ ಇವನು ಮಾದ್ರಿ ಏನಿದ್ಲಲ್ವ, ಮಾದ್ರಿ ಏನು ಮಾಡಿದ್ಲಂತೆ, ಅವಳು ಬೇಜಾರಾಯ್ತಂತೆ ಸ್ವಲ್ಪ. ಯಾಕೆ ಅಂದರೆ ಕುಂತಿಗೆ 3 ಜನ ಮಕ್ಕಳು ಹುಟ್ಟಿದರು, ನನಗೆ ಮಕ್ಕಳೇ ಇಲ್ಲ. ಯಾಕೆಂದ್ರೆ ನನ್ನ ಹತ್ರ ಮಂತ್ರ ಇಲ್ಲ, ತಂತ್ರ ಇಲ್ಲ, ಏನು ಮಾಡಲಿಕ್ಕಾಗಲ್ಲ. ಅವಳಿಗೆ ಮಾತ್ರ ಮಂತ್ರೋಪದೇಶ ಇದೆ, ಅವಳಿಗೆ ಮಕ್ಕಳಿದ್ದಾರೆ, ನನಗೆ ಮಕ್ಕಳಿಲ್ಲಲ್ಲ ಅಂತ ಭಾಳ ಬೇಜಾರು ಮಾಡ್ಕೊಂಡಂತೆ. ಬೇಜಾರು ಮಾಡಿಕೊಂಡು ಆಗ ಪಾಂಡುರಾಜನ ಬಳಿಗೆ ಹೋಗಿ ಹೇಳಿದ್ಲಂತೆ. ಗಂಡನ ಹತ್ರ ಹೋಗಿ ಏನು ಅಂದರೆ, ನನಗೆ ಮಾತ್ರ ಮಕ್ಕಳಿಲ್ಲ, ಜಾತಾ ಸುತಾಸ್ತೆ ಪ್ರವರಾಃ ಪೃತಾಯಾಮ್ ಏಕಾಂ ಅನಪತ್ಯಾಂ ಅಹಮತ ಪ್ರಸಾದಾತ್. ಅದಕ್ಕೆ ಅವಳು ಕೇಳಿದ್ಲಂತೆ, ಏನಾದರೂ ಮಾಡಿ ಆ ಮಂತ್ರ ಏನಿದೆ ಅದನ್ನು ನನಗೂ ಉಪದೇಶ ಮಾಡಲಿಕ್ಕೆ ಹೇಳ್ರಿ. ಒಂದಾದರೂ ಕೂಸು ನನಗಿರಲಿ, ನನಗೆ ಯಾವ ಮಕ್ಕಳೇ ಇಲ್ಲ ಅಂತ ಆಗಿಬಿಡ್ತದೆ, ನನಗೊಂದು ಕೂಸು ಅಂತಿರಲಿ, ಅದಕ್ಕೋಸ್ಕರವಾಗಿ ಮಂತ್ರೋಪದೇಶ ಮಾಡಲಿಕ್ಕೆ ಹೇಳ್ರಿ ಅಂತ ಕೇಳ್ಕೊಂಡ್ಲಂತೆ. ಕೇಳಿದಾಗ ಆಗ ತವೈವ ಭೂಯಾಸಮಹಂ ಸತೇತ ವಿದ್ವತ್ಸ ಕುಂತೀಂ ಅವ ಮಂತ್ರದಾತ್ರೀಂ, ನೀನೇ ಮಂತ್ರನ ಉಪದೇಶ ಮಾಡು ಅಂತ ಪಾಂಡುರಾಜನು ಬಂದು ಹೇಳಿದ ಕೂಡಲೇ ಅವಳಿಗೆ ಕುಂತಿದೇವಿಗೆ ಮಾದ್ರಿ ಬಗ್ಗೆ ಮೊದಲೇ ಗೊತ್ತಿತ್ತು. ಭಾಳ ಬೆರಿಕೆ ಅಂದರೆ ಬೆರಿಕೆ ಅಂತವಳು ಮಾದ್ರಿ, ಹೆಸರಿದ್ದಾಗಿ ಭಾಳ ಬೆರಿಕಿದ್ಲಂತವಳು, ಅಷ್ಟು ಬೆರಿಕಿ. ಅದಕ್ಕೆ ಅವಳು ಹೇಳಿದ್ಲಂತೆ ಕುಂತಿದೇವಿ, ಆಯಿತು ನನ್ನ ಗಂಡ ಹೇಳಿದ್ದಾನೆ ಅಂತ ನಿನಗೆ ಉಪದೇಶ ಮಾಡ್ತೀನಿ, ಆದರೆ ಒಂದೇ ಸರ್ತಿ ಮಂತ್ರೋಪದೇಶ ಮಾಡ್ತೀನಿ ನಾನು, ಒಂದೇ ಮಂತ್ರ.
ಆ ಮಂತ್ರದಿಂದ ಒಬ್ಬರನ್ನು ಮಾತ್ರ ಕರೀಲಿಕ್ಕಾಗೋದು, ಮತ್ತೆ ಅದನ್ನೇ ಕರೀಲಿಕ್ಕೆ ಹೋಗ್ಲಿಕ್ಕಿಲ್ಲ. ಒಂದು ಸರ್ತಿ ಮಾತ್ರ ನಿನಗೆ ಫಲ ಕೊಡ್ತದದು. ಆದ್ದರಿಂದ ಒಂದೇ ಮಂತ್ರವನ್ನು ಉಪದೇಶ ಮಾಡ್ತೀನಿ, ಒಬ್ಬ ದೇವತೆಯನ್ನು ಮಾತ್ರ ಕರಿಬೇಕು, ಒಂದು ಮಗ ಮಾತ್ರ ಹುಟ್ಟುತ್ತಾನೆ ನಿನಗೆ. ಇದಕ್ಕೆಲ್ಲ ಒಪ್ಪಿಗೆ ಅಂತಿದ್ದರೆ ಆವಾಗ ನಿನಗೆ ಮಂತ್ರೋಪದೇಶ ಮಾಡ್ತೀನಿ ಅಂತ. ಇತಿ ರೀತ ಪ್ರಾಹ ಪೃತಾಂಸ ಮಾದ್ರೈ ದಿಶಸ್ವ ಮಂತ್ರಂ ಸುತದಂ ವರಿಷ್ಠಂ ಇತ್ಯೂಚಿ ವಾಂಸಂ ಪತಿಮಾಹ ಯಾದವಿ ದದ್ಯಾಂ ತ್ವದರ್ಥೇತು ಸಕೃತ್ಫಲಾಯ. ಇಷ್ಟು ಹೇಳಿದ ಕೂಡಲೇ ಅದು ಯಾವಾಗ ಅಂದರೆ ಇಷ್ಟೆಲ್ಲ ನಡೆದದ್ದು ಅಂತಂದರೆ ಸರಿಯಾಗಿ ಇವನಿಗೆ ಅರ್ಜುನ ಏನಿದ್ದ, ಅರ್ಜುನ ಹುಟ್ಟಿದ್ದಾನಷ್ಟೇ. ಅರ್ಜುನ ಹುಟ್ಟಿ ಸುಮಾರೊಂದು 4-5 ತಿಂಗಳಾಗಿದೆ. ಆ ತಿಂಗಳಲ್ಲೇ 4-5 ತಿಂಗಳಿಗೇನೆ ಮಾದ್ರಿ ಬಂದು ಕೇಳಿದ್ದಂತೆ ಇದನ್ನೆಲ್ಲ. ಅದನ್ನು ಹೇಳುವಾಗ ಈ ಮಾತನ್ನು ಹೇಳ್ತಾರೆ ಮಧ್ವಾಚಾರ್ಯರು. ಯಸ್ಮಿನ್ ನಬ್ದೆ ಭಾದ್ರಪದೇ ಸಮಾಸೆ ಸಿಂಹಸ್ತಯೋರ್ ಗುರುರವ್ಯೋಃ ಪರೇಶಃ ಉದೈತ್ತತ ಪಾಲ್ಗುನೇ ಪಲ್ಗುನೋ ಭೂತ್ ಗತೆ ತತೋ ಮಾದ್ರವತಿ ಬಭಾಷೆ. ಆಮೇಲೆ ಯಸ್ಮಿನ್ ನಬ್ದೆ ಭಾದ್ರಪದೇ ಸಮಾಸೆ ಸಿಂಹಸ್ತಯೋ ಗುರುರವ್ಯೋ ಪರೇಶಃ ಅಂತ ಇದೊಂದು ಈ ಶ್ಲೋಕ ಇದೆಯಲ್ಲ, ಇದು ಮಧ್ವಾಚಾರ್ಯ ಹೇಳಿರುವಂಥ ಶ್ಲೋಕ. ಬಹಳ ಗಂಭೀರವಾದ ಶ್ಲೋಕ ಇದು. ಯಾಕೆಂದ್ರೆ ಮೇಲ್ನೋಟಕ್ಕೇನೋ ಅರ್ಥ ಆಗಿಬಿಡ್ತದೆ, ಆದರೆ ಅದನ್ನು ಕೂಡಿಸೋದು ಭಾಳ ಕಷ್ಟ ಆಗಿಬಿಡ್ತದೆ. ಅದಕ್ಕೆ ಅನೇಕ ವ್ಯಾಖ್ಯಾನಗಳೆಲ್ಲ ಬೇಕು. ಆದರೆ ಎಷ್ಟು ಬೇಕು ಅಷ್ಟು ಹೇಳ್ತೀನಂತೆ. ಯಾವ ವರ್ಷದಲ್ಲಿ ಅಂದರೆ ಭಗವಂತ ಹುಟ್ಟಿದ್ದು ಯಾವಾಗ ಅಂದರೆ ಯಸ್ಮಿನ್ ಅಬ್ದೆ ಭಾದ್ರಪದೇ ಸಮಾಸೆ ಸಿಂಹಸ್ತಯೋ ಗುರುರವ್ಯೋ ಪರೇಶಃ ಅಂತ ಹೇಳ್ತಾರೆ. ಅಂದರೆ ಗುರುಗ್ರಹ ಮತ್ತು ರವಿಗ್ರಹ ಇವೆರಡೂ ಕೂಡ ಏನಾಗಿದ್ರಂತೆ, ಗುರು ಸೂರ್ಯರಿಬ್ಬರೂ ಕೂಡ ಸಿಂಹರಾಶಿಯಲ್ಲಿ ಇದ್ರಂತೆ. ಅವರಿಬ್ಬರು ಸಿಂಹರಾಶಿಯಲ್ಲಿದ್ದಾಗ ಯಸ್ಮಿನ್ ಅಬ್ದೆ ಭಾದ್ರಪದೇ ಸಮಾಸೆ, ಭಾದ್ರಪದ ಮಾಸ ಇತ್ತಂತವಾಗ. ಸಿಂಹ ಮಾಸ ಇತ್ತು. ಯಾಕೆಂದ್ರೆ ಅದು ಸೌರಮಾನ ಪದ್ಧತಿ ಅಂತ ಅನಿಸ್ಕೊಳ್ತದೆ. ಸಿಂಹ ಮಾಸ ಅಂದರೆ ಅದು ಸೌರ. ಆ ಸಿಂಹ ಮಾಸದಲ್ಲಿ ಅಲ್ಲಿ ಏನಾಗಿತ್ತು ಅಂತಂದರೆ ಸಿಂಹ ರಾಶಿಯಲ್ಲೇನೆ ಗುರು ಮತ್ತು ರವಿ ಇಬ್ಬರೂ ಕೂಡ ಇದ್ರಂತೆ. ಆವಾಗ ಭಾದ್ರಪದ ಮಾಸ ಇತ್ತು. ಆ ಕಾಲದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಾಗಬೇಕಾದ್ರೆ ಭಗವಂತ ರೋಹಿಣಿ ನಕ್ಷತ್ರ ಇರುವಂಥ ಕಾಲದಲ್ಲಿ ಕೃಷ್ಣನಾಗಿ ಅವತಾರವನ್ನು ಮಾಡಿದ ಅಂತ ಕೃಷ್ಣಾವತಾರವನ್ನು. ಅದನ್ನು ಯಸ್ಮಿನ್ ಅಬ್ದೆ ಭಾದ್ರಪದೇ ಸಮಾಸೆ ಸಿಂಹಸ್ತಯೋ ಗುರುರವ್ಯೋ ಪರೇಶಃ ಉದೈತ್ತತಃ. ಅದೇ ವರ್ಷದಲ್ಲೇನೆ ಪಾಲ್ಗುಣ ಮಾಸದಲ್ಲಿ ಹುಟ್ಟಿದ್ಯಾರು ಅಂತಂದರೆ ಅರ್ಜುನ ಹುಟ್ಟಿದ ಅಂತ ಹೇಳ್ತಾರೆ. ಉದೈತ್ತತ ಪಲ್ಗುನೋ ಭೂತ್ ಅಂತ, ಅವನಿಗೆ ಪಲ್ಗುನ ಅಂತಲೂ ಕೂಡ ಇನ್ನೊಂದು ಹೆಸರಿದೆ ಅಂತಾರೆ, ಪಾಲ್ಗುಣದಲ್ಲಿ ಹುಟ್ಟಿದ್ದಂತ. ಅಂತೂ ಈ ಕಾಲದಲ್ಲೇನೆ ಏನು ಮಾಡಿದ್ಲು, ಮಾದ್ರಿ ಬಂದು ಮಾತಾಡಿದ್ಲು ಅಂತ ಹೇಳ್ತಾರೆ. ಮಾದ್ರಿ ಬಂದು ಪಾಂಡುರಾಜನ ಹತ್ರ ಈ ಬೇಡಿಕೆಯನ್ನಿಟ್ಟಿದ್ದು ಅದೇ ಕಾಲದಲ್ಲಿ ಅಂತ ಇಷ್ಟು ಹೇಳಿದ್ದಾರೆ. ಇಲ್ಲಿ ಸೂರ್ಯ ಸಿಂಹರಾಶಿಯಲ್ಲಿ ಇರುವಂತಹದ್ದು ಅಂದರೆ ಸಾಮಾನ್ಯವಾಗಿ ಇರುವಂತಹದ್ದು ನಿಯಮ ಏನು ಅಂತಂದರೆ, ಸೂರ್ಯ ಸಿಂಹರಾಶಿಯಲ್ಲಿರೋದು ಅಂತಂದರೆ ಶ್ರಾವಣ ಮಾಸದಲ್ಲಿ ಇರ್ತಾನೆ. ಶ್ರಾವಣ ಮಾಸದಲ್ಲಿ ಸೂರ್ಯ ಸಿಂಹರಾಶಿಯಲ್ಲಿ ಇರ್ತಾನೆ. ಭಾಳ ವಿರಳ ಸೂರ್ಯ ಸಿಂಹರಾಶಿಯಲ್ಲಿ ಭಾದ್ರಪದ ಮಾಸಕ್ಕೆ ಬರೋದು ಅನ್ನುವಂಥದ್ದು ಭಾಳ ವಿರಳ. ಆದ್ದರಿಂದಾಗಿ ಇಲ್ಲಿ ಭಾದ್ರಪದೇಶ ಮಾಸೆ ಅಂತ ಹೇಳಿದರೆ, ಭಾದ್ರಪದ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಇಲ್ಲಿ ಭಾದ್ರಪದ ಅಂತ ಹೇಳಿದರೆ ಅದಕ್ಕೆ ಶ್ರಾವಣ ಅಂತಲೇ ಅರ್ಥ ಮಾಡಿಬಿಡಬೇಕು ಅಂತ. ಅದನ್ನೆಲ್ಲ ಅದೇನು ಸಂಸ್ಕೃತ ಗೊತ್ತಿದ್ದವರಿಗೆ ಯಾವ ಶಬ್ದ ಹೇಳಿದರೂ ಏನು ಬೇಕಾದ್ರೂ ಕೂಡಿಸ್ಲಿಕ್ಕೆ ಬರ್ತದೆ. ಹಾಗಾಗಿ ಭಾದ್ರ ಅಂತಂದರೆ ಮಂಗಳ ಅಂತ ಅರ್ಥ, ಪದ ಅಂದರೆ ಅದರ ಸ್ಥಾನ ಅಂತ. ಅನೇಕ ಮಂಗಳ ವ್ರತಗಳೆಲ್ಲವೂ ಕೂಡ ಮಂಗಳಗೌರಿ ಮೊದಲಾದ ವ್ರತಗಳೆಲ್ಲ ಬರ್ತವೆ. ಅದೆಲ್ಲ ಎಲ್ಲಿ ಬರ್ತದೆ? ಅದರಲ್ಲಿ ಶ್ರಾವಣದಲ್ಲೇ ಬರುವಂಥ. ಹಾಗಾಗಿ ಆ ಶ್ರಾವಣಕ್ಕೆ ಇನ್ನೊಂದು ಹೆಸರು ಭಾದ್ರಪದ ಅಂತ ಹೇಳಿಬಿಡ್ತಾರೆ. ಹೀಗೆಲ್ಲ ಹೇಳಲಿಕ್ಕೆ ಬರ್ತದೆ. ಅಂತೂ ಆದ್ದರಿಂದ ಭಾದ್ರಪದೇಶ ಮಾಸೆ ಅಂತ ಹೇಳಿದರೆ ಭಾದ್ರಪದ ಮಾಸದಲ್ಲಿ ಹುಟ್ಟಿದ್ದು ಅಂದರೆ ಶ್ರಾವಣದಲ್ಲೇ ಹುಟ್ಟಿದ್ದು ಅಂತ ಈ ರೀತಿಯ ವ್ಯಾಖ್ಯಾನ ಮಾಡಬೇಕು ಅಂತ. ಯಾಕೆಂದರೆ ಕೃಷ್ಣಾವತಾರ ಶ್ರಾವಣ ಕೃಷ್ಣಾಷ್ಟಮಿ ಅನ್ನೋದು ಪ್ರಸಿದ್ಧ. ನಮಗೆಲ್ಲ ಬರೋದು ಹಾಗೆ ಅಲ್ವಾ. ಈಗ ನಾಳೆ ಬರುವಂಥ ಕೃಷ್ಣಾಷ್ಟಮಿನೂ ಹಾಗೆ ಬರ್ತದೆ, ಹಾಗಾಗಿ ಇದು ಭಾದ್ರಪದದಲ್ಲಿ ಅನ್ನುವಂಥದ್ದು ಹೇಗೆ ಸರಿ ಆಗ್ತದೆ ಅಂತ ಅದಕ್ಕೋಸ್ಕರವಾಗಿ ಇಲ್ಲಿ ಏನಂತಾರೆ, ವ್ರತಗಳಿಗೆಲ್ಲದಕ್ಕೂ ಕೂಡ ಶ್ರೇಷ್ಠವಾದದ್ದು ಯಾವುದು ಅಂತಂದರೆ ಶ್ರಾವಣ ಮಾಸವೇ ವ್ರತಕ್ಕೆಲ್ಲ ಶ್ರೇಷ್ಠ. ವ್ರತಗಳೇನು ಮಾಡೋದಿದ್ರು ಕೂಡ ಅದೇ ಕಾಲದಲ್ಲಿ ಮಾಡುತ್ತಾರೆ. ಮಂಗಳಗೌರಿ ವ್ರತ ಮಾಡುತ್ತಾರೆ, ಬೇರೆ ಬೇರೆ ವ್ರತಗಳೆಲ್ಲವೂ ಕೂಡ ಹಾಗೆ. ಅದರಿಂದಾಗಿ ಕೃಷ್ಣಾಷ್ಟಮಿ ಅನ್ನುವಂಥದ್ದು ಕೂಡ ಉಪವಾಸ ವ್ರತ ಅದು. ಆದ್ದರಿಂದ ಆ ವ್ರತವೂ ಕೂಡ ಅದೇ ಮಾಸದಲ್ಲಿ ಬಂದಿದೆ ಅಂತ ಹೇಳಬೇಕು ಅಂತ ಅನೇಕ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಹೇಳಿಬಿಡ್ತಾರೆ ಈ ರೀತಿ ಇಟ್ಟುಕೊಂಡು. ಇನ್ನು ವಾದರಾಜ ಸ್ವಾಮಿಗಳು ಹೇಳುವಾಗ ಏನು ಹೇಳ್ತಾರೆ ಅಂತಂದರೆ, ಯಾವ ವರ್ಷದಲ್ಲಿ ಗುರು ಸೂರ್ಯರಿಬ್ಬರೂ ಕೂಡ ಸಿಂಹರಾಶಿಯಲ್ಲಿ ಇದ್ದರೋ ಆಗ ಕೃಷ್ಣ ಅವತಾರ ಆಯಿತು ಅಂತ ಹೇಳುತ್ತಾರೆ.
ಯಾವ ಮಾಸದಲ್ಲಿ ಇಲ್ಲಿ ಹೇಳುವಾಗ ಯಸ್ಮಿನ್ ಅಬ್ದೆ ಭಾದ್ರಪದೇ ಸಮಾಸೆ ಯಸ್ಮಿನ್ ಅಂತ ಹೇಳ್ತಾರೆ, ಯಸ್ಮಿನ್ ಅಂತ. ಹೋಗಲಿ ಅವು ಶುಭೇ ಅಬ್ದೆ ಅಂತ ಹೇಳ್ಬೋದಿತ್ತು, ಆ ರೀತಿ ಹೇಳಲಿಲ್ಲ. ಶುಭ ಸಂವತ್ಸರೆ ಏನಾದರೂ ಹೇಳ್ಬೋದಿತ್ತು. ಆದರೆ ಯಸ್ಮಿನ್ ಅಂತ ಯಾವ ಅಂತ ಒಂದು ಸ್ಪಷ್ಟವಾಗಿ ಹೇಳ್ತಾರೆ. ಯಾವ ಅಂತ ಹೇಳಬೇಕಾದ್ರೆ ಅದು ಭಾದ್ರಪದ ಮಾಸವೇ, ಭಾದ್ರಪದ ಮಾಸವೇ. ಆದರೆ ಏನಾಗಿತ್ತದು ಭಾದ್ರಪದ ಮಾಸ ಅಂತ ಹೇಳಿದರೆ ಅವ್ರು ಹೇಳುವಂಥದ್ದು ಯಸ್ಮಿನ್ನಬ್ದೇ ಭಾದ್ರಪದೇ ಅಂದರೆ ಯಾವಾಗ ಕೆಲವೊಂದು ಸರ್ತಿ ಏನಾಗುತ್ತಲ್ವ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಅಧಿಕ ಮಾಸ ಅಂತ ಬರ್ತಿರ್ತದೆ. ಅಧಿಕ ಮಾಸ ಅಂತ ಬಂದಾಗ ಆವಾಗ ಏನಾಗಿಬಿಡ್ತದೆ ಅಂದರೆ ಅಧಿಕ ಮಾಸಗಳಲ್ಲೆಲ್ಲ ಈ ಮಾಸಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ತವೆ. ಒಂದು ಮಾಸ ಎಕ್ಸ್ಟ್ರಾ ಆಗಿಬಿಡ್ತದೆ. ಆ ಒಂದು ಮಾಸ ಎಕ್ಸ್ಟ್ರಾ ಆಗೋದು ಅಂತ ಹೇಳಿದರೆ ಶ್ರಾವಣ ಆದ ನಂತರ ಭಾದ್ರಪದವೇ 2 ಬಂದಿತ್ತು ಅಂತ ಇಟ್ಟುಕೊಳ್ಳಿ. 2 ಭಾದ್ರಪದ ಬಂದಿತ್ತು ಅಂದಾಗ ಆಗ ಮೊದಲನೇ ಭಾದ್ರಪದ ಅಂದರೆ ಮೊದಲನೇದ್ದನ್ನು ಅಧಿಕ ಅಂತ ಕರಿತೀವಿ, ಎರಡನೇದ್ದನ್ನು ನಿಜ ಅಂತ ಕರೆಯೋದು. ಹಾಗಾಗಿ ಅಧಿಕ ನಿಜ ಅಂತ, ನಿಜ ಮಾಸ ಮತ್ತು ಅಧಿಕ ಮಾಸ. ಅದರಲ್ಲಿ ಮೊದಲನೇ ಭಾದ್ರಪದ ಮಾಸ ಏನಿದೆಯಲ್ಲ ಅಧಿಕ ಮಾಸ, ಆ ಮಾಸದಲ್ಲೇನೇ ಕೃಷ್ಣಾವತಾರ ಆದದ್ದು. ಆವಾಗ ಅಂದರೆ ಆ ಅಧಿಕ ಎನ್ನುವಂಥದ್ದು ಈ ಕಡೆ ಬಂದಿತ್ತು ಅಂದರೆ ನಿಜ ಭಾದ್ರಪದ ಮಾಸ ಮುಂದೆ ಇದೆ. ಅಂದರೆ ಈ ಭಾದ್ರಪದ ಏನಿದೆ ಒಂದು ಎಕ್ಸ್ಟ್ರಾ ಬಂದಿದೆಯಲ್ಲ, ಒಂದು ರೀತಿಯಲ್ಲಿ ಅದು ಭಾದ್ರಪದದ್ದೇ ಮಾಸ ಆದರೂ ಕೂಡ ಅದು ಶ್ರಾವಣದ ಲೆಕ್ಕಕ್ಕೆ ಬಂದುಬಿಡ್ತದಂತೆ. ಹಾಗಾಗಿ ಆ ಲೆಕ್ಕಕ್ಕೆ ಬರುತ್ತೆ. ಆದ್ದರಿಂದಾಗಿ ಅದು ಆ ಮಾಸದಲ್ಲಿ ಭಾದ್ರಪದ ಮಾಸದಲ್ಲಿ ಯಸ್ಮಿನ್ ಅಂತ ವಿಶೇಷವಾಗಿ ಹೇಳಿದ್ದಾರೆ. ವಿಶೇಷವಾಗಿ ಯಸ್ಮಿನ್ ಅಂತ ಹೇಳಿದ್ರಿಂದಾಗಿ ಯಾವ ಭಾದ್ರಪದ ಅಂದರೆ ಏನರ್ಥ, ಯಾವ ಅಂದರೆ ಏನದು, ಯಾವ ಅಂದರೆ ನಮಗೆ ಗೊತ್ತಿಲ್ವಾ? ಒಳ್ಳೆ ಮಂಗಳವಾದ ಭಾದ್ರಪದ ಗೊತ್ತು ನಮಗೆ. ಆದರೆ ಯಾವ ಭಾದ್ರಪದ ಅಂತ ಹೇಳಬೇಕಾದ್ರೆ ಯಾವ ಅಧಿಕವಾದಂಥ ಭಾದ್ರಪದ ಇದೆಯೋ ಆ ಮಾಸದಲ್ಲಿ ಅದು ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಾಗಬೇಕಾದ್ರೆ ಭಗವಂತನ ಅವತಾರ ಆಯಿತು ಅಂತ ಹೀಗಿಟ್ಕೊಳ್ಬೇಕು. ಆವಾಗ ಏನಾಗಿತ್ತು ಅಂದರೆ ಅಧಿಕ ಮಾಸ ಇದ್ದದ್ರಿಂದಾಗಿ ಅದು ಶ್ರಾವಣದ ಲೆಕ್ಕ ಅಂತ ಇಟ್ಕೊಂಡ್ಬಿಟ್ಟು ಆವಾಗ ರವಿ ಮತ್ತು ಗುರು ಇಬ್ಬರೂ ಕೂಡ ಸಿಂಹರಾಶಿಯಲ್ಲಿ ಇದ್ದರು ಅಂತ ಹೇಳಲಿಕ್ಕೆ ಬರ್ತದೆ ಯಾವುದೋ ಒಂದು ಮಾಸದಲ್ಲಿ. ಆದರೆ ಇನ್ನು ಪ್ರತಿ ಸರ್ತಿಯೂ ಕೂಡ ಬರುವಂಥದ್ದು ಯಾವಾಗ ಅಂದರೆ ಅದು ಶ್ರಾವಣಕ್ಕೆ ಬಂದುಬಿಡ್ತದೆ. ಹೀಗಿಟ್ಕೊಳ್ಬೇಕು ಅಂತ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅಂತೂ ಎಷ್ಟು ಅರ್ಥ ಆಗ್ತದೋ ಅಷ್ಟು ಅರ್ಥ ಮಾಡಿಕೊಳ್ಳ್ರಿ. ಅಂತೂ ಇದೆಲ್ಲವೂ ಕೂಡ ಕೃಷ್ಣಾವತಾರ ಆದಂಥ ವಿಷಯಗಳು ಅಂತ ಈ ರೀತಿ ಇಟ್ಟುಕೊಳ್ಳುತ್ತಾರೆ. ಅದೇ ಕಾಲದಲ್ಲೇ ಈ ಮಾದ್ರಿ ಕೇಳಿದ್ದು ಅಂತ ಆ ಮಾದ್ರಿ ಕೇಳಿದ ನಂತರ ಆಯಿತು ಅಂತ ಮಾದ್ರಿಗೆ ಉಪದೇಶವನ್ನು ಮಾಡಿದ್ಲಂತೆ. ಉವಾಚ ಮಾದ್ರೈ ಸುತದಮ್ಮನುಂಚ ಪುನಃ ಫಲಂ ತೇನ ಭವಿಷ್ಯತೀತಿ ಮಂತ್ರಂ ಸಮಾದಾಯ ಚ ಮದ್ರಪುತ್ರಿ ವ್ಯಚಿಂತಯತ್ಸ್ಯಾಮ್ನು ಕಥಂ ದ್ವಿಪುತ್ರ. ಆದರೆ ಮಂತ್ರೋಪದೇಶ ಮಾಡಿದ್ಲಂತೆ. ಒಂದೇ ಮಗನ ಪಡಿಬೇಕು ನೋಡು, ಒಂದು ಸರ್ತಿ ಮಾತ್ರ ಫಲಿಸೋದಿದು ಅಂತೆಲ್ಲ ಹೇಳಿದ್ಲು. ಹೇಳಿದ ಕೂಡಲೇ ನಾ ಹೇಳಿದ್ನಲ್ಲ ಆಗಲೇ ಭಾಳ ಬೆರಿಕಿದ್ಲವಳು ಅಂತ. ಅದಕ್ಕೆ ಬೆರಿಕಿತನ ಮಾಡಿ ಎಷ್ಟು ಮಾಡಿದ್ಲು ಅಂತಂದರೆ ಭಾಳ ವಿಚಾರ ಮಾಡಿದ್ಲಂತೆ. ಮಂತ್ರೋಪದೇಶ ಆಯಿತು. ಆದ ಕೂಡಲೇ ಒಂದೇ ಸರ್ತಿ ಮಂತ್ರ ಕೊಟ್ಟಿದ್ದಾಳೆ. ಒಂದು ಮಂತ್ರದಿಂದಾಗಿ ಹೇಳಿದೆ ಅಂದರೆ ಒಬ್ಬ ದೇವತೆ ಬರ್ತಾನೆ, ಒಂದೇ ಕೂಸು ಹುಡ್ತದೆ. ಆಗ ಈ ಕುಂತಿಗೆ ಈಗಾಗಲೇ 3 ಮಕ್ಕಳಿದ್ದಾರೆ, ಕನಿಷ್ಠ ನನಗೆ 2 ಆದರೂ ಇಲ್ದಿದ್ರೆ ಹೇಗೆ ಅಂತ ಯೋಚನೆ ಮಾಡಿದ್ದೆ. ಆದರೆ ಮಂತ್ರ ಒಂದೇ ಇರೋದು, ಹೇಗೆ ಕರಿಬೇಕು? ಒಂದೇ ಮಂತ್ರ 2 ದೇವತೆ ಬರಲಿ ಅಂದರೆ ಹೆಂಗೆ ಬರ್ತಾರೆ? ಒಂದು ಸರ್ತಿ ಒಂದು ಮಂತ್ರದಿಂದ ಒಂದು ದೇವತೆಯನ್ನು ಕರಿಬೋದು, 2ರನ್ನ ಕರೀಲಿಕ್ಕಾಗೋದಿಲ್ಲ. ಏನು ಮಾಡಬೇಕು ಅಂತ ಭಾಳ ವಿಚಾರ ಮಾಡಿದ್ಲಂತೆ. ವಿಚಾರ ಮಾಡಿದಾಗ ಅವಳು ತಲೆಗೆ ಹೊಡೆದದ್ದೇನು ಅಂದರೆ ಒಂದೇ ಮಂತ್ರದಿಂದ ಒಬ್ಬರೇ ದೇವತೆಯನ್ನು ಕರೆದಿರಬೇಕು, ಆದರೆ ಬರೋದು ಮಾತ್ರ 2 ಬಂದಿರಬೇಕು, ಹಂಗಿರಬೇಕು. ಅಂಥ ದೇವತೆಗಳು ಯಾರಿದ್ದಾರೆ ಅಂತ ಹುಡುಕಿದ್ಲಂತೆ. ಅಂಥ ದೇವತೆಗಳು ಯಾರಿದ್ದಾರೆ ಅಂದರೆ ಅದು ಅಶ್ವಿನಿ ದೇವತೆಗಳು. ಯಾಕೆ ಅಂದರೆ ಅವರಿಗೆ ವಿಯೋಗ ಇಲ್ಲಂತೆ. ಬೇರೆಯವರಿಗೆ ಗಂಡ ಹೆಂಡತಿಗೆ ವಿಯೋಗ ಇರ್ತದೆ, ಆದರೆ ಅವರಿಗೆ ವಿಯೋಗ ಇಲ್ಲಂತೆ. ವಿಯೋಗ ಇಲ್ಲದೆ ಇರುವಂಥ ದೇವತೆಗಳು ಅವರು. ಅಂಥ ವಿಶಿಷ್ಟವಾದಂತಹ ಸದಾ ವಿಯೋಗವು ದಿವಿಜೇಶು ದಸ್ರವು ನ ಚೈತಯೋರ್ನಾಮ ಭೇದ ಕ್ವಚಿದ್ಧಿ ಏಕಾ ಭಾರ್ಯ ಸೈತರ್ಯೋರಪ್ಯುಷಾಹಿ ಯತದಾಯಾತಃ ಸಕೃದಾವರ್ತನಾದ್ವವು. ಆಗ ಇವ್ರಿಗೆ ಕಂಡದ್ದು ಅಶ್ವಿನಿ ದೇವತೆಗಳು. ಈ ಅಶ್ವಿನಿ ದೇವತೆಗಳ ವಿಶೇಷ ಏನು ಅಂತ ಹೇಳಿದರೆ, ಅಶ್ವಿನಿ ದೇವತೆಗಳು ಅಂತಂದರೆ ಸೂರ್ಯನ ಮಕ್ಕಳು. ಸೂರ್ಯನಿಗೆ ತ್ವಷ್ಟೃವಿನ ಮಗಳು ಸಂಜ್ಞಾದೇವಿ. ಆ ಸಂಜ್ಞಾದೇವಿಯನ್ನು ವಿವಾಹ ಮಾಡಿಕೊಳ್ಳುತ್ತಾನೆ. ಆ ಸಂಜ್ಞಾದೇವಿ ಬೇಜಾರು ಮಾಡಿಕೊಂಡು ಸೂರ್ಯನ ಜೊತೆ ಸಂಸಾರ ಮಾಡಲಿಕ್ಕಾಗಲ್ಲ ಅಂತ ಹೋಗಿಬಿಟ್ಲು ತವ್ರ ಮನೆಗೆ. ಆಮೇಲೆ ಈ ಸೂರ್ಯ ಹುಡುಕೊಂಡು ಹೋದ. ಎಲ್ಲೋ ಕುದುರೆಯಾಗಿ ಓಡಾಡ್ತಿದ್ಲು, ಇವನು ಕುದುರೆಯಾಗಿ ಹೋದ. ಆಗ ಹುಟ್ಟಿದ ಮಕ್ಕಳೇನೇ ಅಶ್ವಿನಿ ಕುಮಾರ್. ಆ ಅಶ್ವಿನಿ ಕುಮಾರ್ ಹುಟ್ಟಿದ್ರಲ್ಲ, ಅವ್ರ ವಿಶೇಷತೆ ಏನು ಅಂತಂದರೆ ಮಧ್ವಾಚಾರ್ಯ ಹೇಳ್ತಾರೆ, ಅವರಿಬ್ಬರ ವಿಶೇಷತೆ ಅಂದರೆ ಇಬ್ಬರಿಗೂ ಕೂಡ 2 ಹೆಸರಿದ್ದಾರೆ. ಒಬ್ಬನಿಗೆ ನಾಸತ್ಯ ಅಂತ, ಇನ್ನೊಬ್ಬನಿಗೆ ದಸರಾ ಅಂತ ಹೆಸರಂತೆ. ಆದರೆ ವಿಶೇಷ ಏನು ಅಂದರೆ 2 ಹೆಸರು ಕೂಡ ಇಬ್ಬರಿಗೂ ಇದೆ ಅಂತದ್ದು.
ದಸರಾ ಅನ್ನೋದು ಇಬ್ಬರಿಗೂ ಸೇರ್ತದೆ, ನಾಸತ್ಯ ಅನ್ನೋದು ಕೂಡ ಇಬ್ಬರಿಗೂ ಸೇರ್ತದೆ. ಆದ್ದರಿಂದ ಅವರಲ್ಲಿ ಯಾರನ್ನಾದರೂ ಒಬ್ಬರನ್ನ ಕರೆದ್ರೂ ಕೂಡ ಒಬ್ಬರು ಬರೋದು ಅಂತಿಲ್ಲ. ಅವರಲ್ಲಿ ನಾಸತ್ಯ ಅಂತ ಕರೆದ್ರು ಇಬ್ಬರು ಬರ್ತಾರಂತೆ, ದಸರಾ ಅಂತ ಕರೆದ್ರು ಇಬ್ಬರು ಬರ್ತಾರೆ ಅವರು. ಹಂಗೆ ನಿಯಮ ಅವರದ್ದು. ಅದರಿಂದಾಗಿ ಒಬ್ಬರು ಬರೋದು ಅಂತ ಇಲ್ಲವೇ ಇಲ್ಲ ಆ ರೀತಿ. ಆದರೆ ಅವ್ರ ಹೆಂಡತಿ ಮಾತ್ರ ಒಬ್ಬಳೇ ಅಂತೆ, ಉಷಾ ಅಂತ ಅವಳ ಹೆಸರಂತೆ, ಒಬ್ಬಳೇ ಹೆಂಡತಿ. ಆದರೆ ಇಬ್ಬರು ಮಾತ್ರ ಅವರಿಬ್ಬರು ಒಟ್ಟೊಟ್ಟಿಗೆ ಬರ್ತಾರೆ. ಸಹೈವ ಪ್ರವೃತ್ತಿ ಸಹೈವ ನಿವೃತ್ತಿ ಅಂತ ಹೇಳ್ತಿರ್ತೀನಿ. ಕೆಲವರಿಗೆ ಜೋಡಿ ಇದ್ರೆ ಮಾತ್ರ ಒಳ್ಳೊಳ್ಳೆ ಕೆಲಸ, ಇಲ್ದಿದ್ರಿಲ್ಲ ಅಂತ. ಕೆಲವರು ಇಟ್ಕೊಂಡ್ಬಿಟ್ಟಿರ್ತಾರೆ, ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿರ್ತಾರೆ. ಸಾಯಂಕಾಲ ಪ್ರವಚನಕ್ಕೆ ಹೋಗಬೇಕು, ಪಕ್ಕದ ಮನೆಯವ್ರನ್ನ ಕೇಳಿರ್ತಾರೆ, ಫೋನ್ ಮಾಡಿ, ಏನ್ರಿ ಹೋಗ್ತೀರಾ ನೀವು ಅಂತ. ಹೋಗ್ತೀನಿ ರೀ, ನಾನು ಬರ್ತೀನಿ ಅಂತ. ಇವತ್ತು ಹೋಗ್ತಿರೋ ಇಲ್ಲ ಅಂದರೆ, ಇಲ್ಲ ಇವತ್ತೇನೋ ಮನೆಯಲ್ಲಿ ಕೆಲಸ ಇದೆ, ಸೀರಿಯಲ್ ನೋಡಬೇಕು, ನೀವಿಲ್ಲ ನಾನು ಹೋಗಲ್ಲ ಬಿಡ್ರಿ ಅಂದ್ಬಿಡೋದು. ಹಿಂಗೆ ಅಂದರೆ ಸಹೈವ ಪ್ರವೃತ್ತಿ ಸಹೈವ ನಿವೃತ್ತಿ ಅಂತಾರಲ್ಲ, ಹಾಗೆ ಒಟ್ಟೊಟ್ಟಿಗೆ ಅಂತೀವ್ರು ಯಾವಾಗಲೂ ಕೂಡ ಇರುವಂಥದ್ದು. ಒಟ್ಟೊಟ್ಟಿಗೆ ಹೋಗೋದು, ಒಟ್ಟೊಟ್ಟಿಗೆ ಬರೋದು. ಅಂಥವ್ರು ಇವರಿಬ್ಬರು ಕೂಡ ಅಂತ ಈ ರೀತಿ ಇದ್ದರಂತೆ. ಅವರನ್ನೇ ಕರೆದ್ಲಂತೀವಿ. ಅವರನ್ನೇ ಕರೆದಾಗ ತಾವೇವ ದೇವೋ ನಕುಲ ಪೂರ್ವಜಾತಃ ಸಹದೇವೋ ಭೂತ್ ಪಶ್ಚಿಮಸ್ತೌ ಯಮೌಹಿ. ಇವರಿಬ್ಬರು ಕೂಡ ನಕುಲ ಮತ್ತು ಸಹದೇವ ಅನ್ನುವ ಹೆಸರಿನಿಂದ ಮೊದಲು ಹುಟ್ಟಿದ್ದು ನಕುಲ, ಆಮೇಲೆ ಹುಟ್ಟಿದ್ದು ಸಹದೇವ ಅಂತ ಅವಳಿ ಜವಳಿಗಳೇ. ಅಂತೂ ಅವಳಿ ಜವಳಿಗಳಲ್ಲೂ ಒಂದು ಮೊದಲು ಒಂದು ಆಮೇಲೆ ಅಂತ ಇರ್ತದೆ. ಆ ಕ್ರಮದಿಂದಾಗಿ ಹುಟ್ಟಿದ್ರಂತೆ. ಈ ರೀತಿ ಹುಟ್ಟಿದ ನಂತರ 2 ಮಕ್ಕಳು ಹುಟ್ಟಿದ್ವು. ಆಗಲಿ ಕುಂತಿ ಅಂದ್ಲಂತೆ, ನೋಡಿದ್ರೆ ಎಷ್ಟು ಬೆರಕಿದ್ದಾಳೆ, ನಾ ಅದಕ್ಕೆ ಇವಳಿಗೆ ಉಪದೇಶ ಮಾಡಲ್ಲ ಅಂದಿದ್ದೆ ಅಂದ್ಲಂತ. ಒಂದು ಸರಿ ಒಂದೇ ಮಂತ್ರ ಕೊಟ್ಟರು, ಅದರಲ್ಲೇನೆ ಒಂದು ಕಲ್ಲಿಂದ 2 ಹಕ್ಕಿ ಹೊಡೆದಾಳಲ್ಲಿ ಇವಳು. ಎಂಥ ಜೋರಿದ್ದಾಳೆ ನೋಡ್ರಿ ಅಂತೇಳಿದ್ರು. ಇಷ್ಟಾದ್ಮೇಲೆ ಆದರೂ ಸುಮ್ಮನಿರ್ಬೇಕು ಇಲ್ಲೋ. ಮತ್ತು ಆ ಮಾದ್ರಿ ಹೇಳಿದ್ಲಂತೆ, ಪುನರ್ಮನೋಃ ಫಲವತ್ವಾಯ ಮಾದ್ರಿ ಸಂಪ್ರಾರ್ಥಯ ಮಾಸ ಪತಿಂ ತದುಕ್ತ ಪೃಥಾವಾದೀತ್ ಕುಟಿಲೈಷಾಮದಾಜ್ಞಾಂ ಋತೆ ದೇವಾಕ್ವಯಮಾಸಾಚ ದಸ್ರವು. ಆಗ ಹೇಳ್ತಾಳೆ, ಪುನರ್ಮನೋಹ ಫಲವತ್ವಾಯ ಮಾದ್ರಿ, ಇನ್ನೊಂದು ಫಲ ಬೇಕು, ಇನ್ನೊಂದು ಕೂಸಬೇಕು ಅಂತ ಮತ್ತು ಗಂಡನಿಗೆ ಪುಸ್ಲಾಯಿಸಿದ್ಲಂತೆ. ನೀವು ಹೇಳ್ರಿ ಇನ್ನೊಂದು ಸರ್ತಿ ಕುಂತಿಗೆ ಅಂತ ಹೇಳಿದ್ನ. ಕುಂತಿಗೆ ಹೇಳ್ರಿ ಅಂದರೆ ಪೃಥಾವಾದೀತ್ ಕುಟಿಲೈಷಾಮದಾಜ್ಞ. ಇವಳು ಕುಟಿಲ ಅಂದರೆ ಕುಟಿಲ ಬುದ್ಧಿ ಇವಳದು, ಅಷ್ಟು ಸುಲಭ ಇಲ್ಲ, ಬೆರಕಿದ್ದಾಳೆ ಇವಳು. ನಾ ಮೊದಲೇ ಹೇಳೀನಿ, ನಾನು ಕೊಟ್ಟದ್ದು ಒಂದು ಮಂತ್ರ ಅಂದರೆ 2 ಮಕ್ಕಳನ್ನು ಪಡೆದಿದ್ದಾಳೆ ಇವಳು. ಆಗಲೇನೆ ಬೇಡ, ಸುಮ್ಮನಿರ್ರಿ, ಇನ್ನು ಸಾಕಿ, ಇನ್ನು ನಾನು ಕರೀಲಿಕ್ಕೆ ಕೊಡೋದೇ ಇಲ್ಲ, ಉಪದೇಶವೇ ಮಾಡೋದಿಲ್ಲ ನಾನು. ಯಾಕೆ ಅಂತಂದರೆ ಅವಳು ಹೇಳ್ತಾಳೆ, ಅಥೋ ವಿರೋಧಂಚ ಮದಾತ್ಮಜಾನಾಂ ಕುರ್ಯಾದೇಶೇತ್ಯೇವ ಭೀತಾಂ ನಮಾಂ ತ್ವಂ. ಮಕ್ಕಳು ಜಾಸ್ತಿ ಆಗಿಬಿಟ್ರು ಅಂತಾದರೆ ಮುಂದೆ ಕಲಹ ಆಗಿಬಿಡ್ತದೆ ಅಂತ. ಕಲಹ ಆಗಿಬಿಡ್ತದೆ. ಯಾಕೆಂದರೆ ಒಬ್ಬರ ಮನಸ್ಥಿತಿ ಇನ್ನೊಬ್ಬರಂತೆ ಇರುವುದಿಲ್ಲ. ಅದರಿಂದಾಗಿ ಪರಸ್ಪರವಾಗಿ ಆಸ್ತಿಗೆ ಹೊಡೆದಾಡ್ತಾರೆ, ಇದು ನಂದು ಅಂತ ಹೊಡೆದಾಡ್ತಾರೆ. ಎಲ್ಲರೂ ಕೂಡ ಪರಸ್ಪರವಾಗಿ ಇಂಥದ್ದೆಲ್ಲ ಶುರುವಾಗಿ ಬಿಡ್ತದೆ. ಅದಕ್ಕೋಸ್ಕರವಾಗಿ ಬೇಡ, ಇನ್ನು ಮಕ್ಕಳು ಸಾಕಿಲಿಗೆ ನಿಲ್ಲಿಸ್ಬಿಡ್ರಿ ಅಂತ ಬೈದ್ರಂತ ಅನ್ಸರ್ತಿ. ವಿಶೇಷನಾಂನೈವ ಸಮಾಹುತಾಸುರಾಃ ದದ್ಯುಸ್ಸುತಾ ನಿತ್ಯ ವಿಶೇಷಿತಂ ತಯೋಃ ವಿಶೇಷನಾಮಾಪಿ ಸಮಾಹ್ವಯತ್ತೌ ಮಂತ್ರಾವತಿರ್ನಾಮ ಭೇದೇಸ್ಯ ಚೋಕ್ತ. ಇಂಥ ಮಂತ್ರದಿಂದ ಅಂತೂ ಇವ್ರನ್ನೆಲ್ಲ ಪಡೆದು ಬಿಟ್ಲು. 5 ಜನ ಮಕ್ಕಳಾದ್ರಿ ಈಗ ಪಾಂಡುವಿಗೆ. ಇವರನ್ನೇ ಪಾಂಡವರು ಅಂತ ಪಾಂಡುವಿನ ಮಕ್ಕಳಾದ್ರಿಂದಾಗಿ ಇವರನ್ನು ಪಾಂಡವರು ಅಂತ ಕರೆದ್ರಂತೆ. ಈ ಪಾಂಡವರೇನಿದ್ದಾರಲ್ಲ, ಇವರು 5 ಜನರು ಕೂಡ ಏನಿದ್ದಾರೆ, ಈ 5 ಜನರನ್ನು ಕೂಡ ವಿಶೇಷವಾಗಿ ಹೇಳುತ್ತಾರೆ. ಯುಧಿಷ್ಠಿರಾದ್ಯೇಷು ಚತುರ್ಷು ವಾಯು ಸಮಾವಿಷ್ಟಃ ಫಲ್ಗುನೇತೋ ವಿಶೇಷಾತ್. ಯುಧಿಷ್ಠಿರೇ ಸೌಮ್ಯರೂಪೇಣ ವಿಷ್ಟೋ ವೀರೇಣ ರೂಪೇಣ ಧನಂಜಯೇಸೌ. ಈ ವಾಯುದೇವರಿದ್ದಾರಲ್ಲ, ಕೆಲವರೆಲ್ಲ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಅನೇಕರು ಮಹಾಭಾರತವನ್ನು ನೋಡುವಾಗ ಕೆಲವರೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಏನಂತ ಅಂದರೆ, 5 ಜನ ಏನಿದ್ದಾರೆ ಪಾಂಡವರು, ಇವರೆಲ್ಲರೂ ಕೂಡ ಮುಖ್ಯ ಪ್ರಾಣದೇವರ ಅವತಾರ ಇವರು ಅಂತ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. 5 ಜನ ಅಂತಂದ್ರೆ ಮತ್ತೆ ಬೇರೆ ಯಾರಲ್ಲ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ಜನ ಇವರು ಅಂತ. ಅದಕ್ಕೆ ಮತ್ತೆ ಏನು ಹೇಳ್ತಾರೆ ಅಂದರೆ, ಈ ಭಗವದ್ಗೀತೆಯ ಮಾತನ್ನು ಬೇರೆ ಕೊಟೇಶನ್ ಕೊಡ್ತಾರೆ ಕೆಲವರು. ಏನು ಹೇಳ್ತಾರೆ, ಮಮ ಪ್ರಾಣಾಹಿ ಪಾಂಡವಾಹ ಅಂತ ಕೃಷ್ಣ ಹೇಳ್ತಾನೆ. ಮಮ ಪ್ರಾಣಾಹಿ ಪಾಂಡವಾಹ ಅಂದರೆ ಅವನು ಹೇಳಿದ ಉದ್ದೇಶ ಏನು ಅಂದರೆ, ನನಗೆ ಅಷ್ಟು ಪ್ರೀತಿ ಪಾತ್ರರು, ನನ್ನ ಪ್ರಾಣ ಇವರು ಅಂತ ಅವನು ಹೇಳಿದ್ದು. ಆದರೆ ತಿಳ್ಕೊಂಡದ್ದು ಕೆಲವರು ಏನು ಅಂದರೆ, ಮಮ ಪ್ರಾಣಾಹಿ ಪಾಂಡವಾಹ ಅಂದರೆ ಪ್ರಾಣನ ಅವತಾರವೇ ಇವರೆಲ್ಲ ಅಂತ ಕೆಲವರು ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಹಂಗಲ್ಲ, ಅದಕ್ಕೆಲ್ಲ ಪ್ರಾಣನ ಅವತಾರ ಅಲ್ಲ ಅವರೆಲ್ಲರೂ ಕೂಡ, ಮುಖ್ಯ ಪ್ರಾಣದೇವರ ಅವತಾರ ಅಲ್ಲ. ಮತ್ತೇನು, ಈ ಹಿಂದೆ ಹೇಳಿದಂತೆ ಯಮನ ಅವತಾರ ಒಬ್ಬ, ಇಂದ್ರನ ಅವತಾರ ಒಬ್ಬ, ಅಶ್ವಿನಿ ದೇವತೆಗಳಿಬ್ಬರು. ಇವನು ಭೀಮವಂತೂ ಸಾಕ್ಷಾತ್ತು ಪ್ರಾಣದೇವರು ಅಂತ ಹೀಗಿಟ್ಕೊಳ್ಬೇಕು. ಮತ್ತು ಹೀಗೆಲ್ಲ ಇದೆ ಅಲ್ಲ. ಏನು ಅದರ ಅರ್ಥ ಅಂತಂದರೆ, ಪ್ರಾಣದೇವರ ಅವತಾರ ಅಲ್ಲ, ಮತ್ತೇನು, ಪ್ರಾಣದೇವರ ಆವೇಶ ಇತ್ತಂತೆ.
ಪ್ರಾಣದೇವರಿಗೆ ಅನೇಕ ರೂಪಗಳಿದ್ದಾವೆ ಅಂತಾರೆ ಮಧ್ವಾಚಾರ್ಯ. ಅನೇಕ ರೂಪಗಳಂತೆ, ಬೇರೆ ಬೇರೆ ರೂಪಗಳಿದ್ದಾವೆ ಪ್ರಾಣದೇವರಿಗೆ. ಆ ಬೇರೆ ಬೇರೆ ರೂಪಗಳಲ್ಲಾಗಬೇಕಾದ್ರೆ ಒಂದೊಂದು ರೂಪದಿಂದ ಒಬ್ಬೊಬ್ಬರೊಳಗೆ ಸನ್ನಿಹಿತರಾಗಿದ್ದರಂತೆ. ಧರ್ಮರಾಜ ಇದ್ದ. ಧರ್ಮರಾಜನಲ್ಲಿ ಹೇಗಿದ್ದರು ಅಂದರೆ ಸಮಾವಿಷ್ಟ ಫಲ್ಗುನೋತೋ ವಿಶೇಷಾತ್, ಫಲ್ಗುಣನಲ್ಲೂ ಕೂಡ ಇದ್ದರು. ಈ ಯುಧಿಷ್ಠಿರನಲ್ಲಿ ಯುಧಿಷ್ಠಿರೇ ಸೌಮ್ಯ ರೂಪೇಣ ವಿಷ್ಟೋ, ಯುಧಿಷ್ಠಿರನಲ್ಲಿ ಸೌಮ್ಯ ಅನ್ನುವ ರೂಪದಿಂದ, ಇದು ಪ್ರಾಣದೇವರ ರೂಪ ಅಂತೆ ಸೌಮ್ಯ ಅಂತ, ಆದ್ದರಿಂದ ಸೌಮ್ಯ ಅನ್ನೋ ರೂಪದಿಂದ ಇದ್ದರು. ಆದ್ದರಿಂದ ಯುಧಿಷ್ಠಿರ ಇದ್ನಲ್ಲ, ಯುಧಿಷ್ಠಿರ ಅವನಿಗೆ ಏನಂತಾರೆ ಸಿಟ್ಟೇ ಬರ್ತಿರ್ಲಿಲ್ಲ ಅಂತ, ಅವನು ಸಿಟ್ಟೇ ಬರ್ತಿರ್ಲಿಲ್ಲ. ಏನು ಮಾಡಿದರೂ ಕೂಡ ಸುಮ್ಮನೆ ಇರ್ತಿದ್ದ, ಯಾವಾಗಲೂ ಸೌಮ್ಯದಿಂದ ಇರ್ತಿದ್ದಂತೆ. ಕೆಲವರು ಇರ್ತಾರೆ ಅಂಥವರೆಲ್ಲ, ಯಾರಾದರೂ ಎಷ್ಟು ಇನ್ನೊಬ್ಬರು ರೇಗಿಸಿದ್ರು ಮಾಡಿದರು, ಏನು ಮಾಡಿದರೂ ಸಿಟ್ಟು ಮಾಡಿಕೊಳ್ಳೋದಿಲ್ಲ ಕೆಲವರು, ಹಾಗೆ ಇರ್ತಾರೆ. ಅಂಥವರಲ್ಲಿ ವಿಶೇಷವಾಗಿ ಸೌಮ್ಯ ರೂಪದಿಂದ ವಾಯುದೇವರು ಇರ್ತಾರಂತೆ. ವಾಯುದೇವರು ಇದ್ದರು ಅಂತಾದರೆ ಸೌಮ್ಯ ರೂಪದಿಂದಾಗಿ ಅದು ಅವರ ಒಳಗಡೆ ಏನು ಅಂತ ಅರ್ಥ ಅಂದರೆ ಅದು ವಾಯುದೇವರಿದ್ದಾರೆ ಅಂತ, ಸೌಮ್ಯ ರೂಪದಿಂದ ಇದ್ದಾರೆ ಅಂತ ಅರ್ಥ ಅಂತೆ. ಇನ್ನು ಕೆಲವರು ಇರ್ತಾರೆ ಅದರಲ್ಲಿ ಈ ಧನಂಜಯ ಏನಿದ್ದ ಅಂದರೆ ಅರ್ಜುನನಲ್ಲಿ ಯಾವ ರೂಪದಿಂದ ಇದ್ದ ಅಂದರೆ ವಾಯುದೇವರಿಗೆ ಇನ್ನೊಂದು ರೂಪ ಇದೆ, ವೀರ ಅಂತ ಹೆಸರಂತೆ. ಆ ವೀರ ಅನ್ನುವಂಥ ರೂಪದಿಂದಾಗಿ ಅವನಲ್ಲಿದ್ದರು. ಆದ್ದರಿಂದ ಅವನಿಗೆ ವೀರಾವೇಶ ಜಾಸ್ತಿ. ಅವನಿಗೆ ವೀರ ಅನ್ನುವಂಥದ್ದು ಆ ಪ್ರಾಣದೇವರದ್ದೇ ರೂಪ ಅದು. ಯಾಕೆಂದ್ರೆ ಕೆಲವು ಕಡೆ ಹೇಳ್ತಿರ್ತಾರೆ ನೋಡ್ರಿ, ಈ ಏನಂತಾರೆ, ಕೆಲವು ಪ್ರಾಣದೇವ್ರ ಗುಡಿ ಇತ್ತಂದ್ರೆ, ಹನುಮನ್ ದೇವ್ರ ಗುಡಿ ಇದ್ದರೆ ಅಲ್ಲೆಲ್ಲ ವೀರಾಂಜನೇಯ ಅಂತ ಕರಿತಿರ್ತಾರೆ. ವೀರಾಂಜನೇಯ ಅಂತ ಅಂದರೆ ವೀರ ಆಂಜನೇಯ, ಅವನಿಗೆ ಹೆಸರು. ಯಾಕೆ ಅಂದರೆ ವೀರ ಅನ್ನೋದು ಒಂದು ರೂಪ ಅವನದ್ದು, ಆ ರೂಪದಿಂದ ಇವನಲ್ಲಿದ್ದ ಅಂತ ಹೇಳ್ತಾರೆ. ಇನ್ನು ಈ ನಕುಲ ಮತ್ತು ಸಹದೇವ ಇದ್ರಲ್ಲ, ಅವರಲ್ಲಿ ಶೃಂಗಾರ ರೂಪಂ ಕೇವಲಂ ದರ್ಶಯಾನೋ ವಿವೇಶವಾಯುರ್ ಯಮಜೌ ಪ್ರಧಾನ. ಇವರಿಬ್ಬರಲ್ಲಿ ಆಗಬೇಕಾದ್ರೆ ಸುಂದರ ಅನ್ನುವಂಥ ರೂಪ ಇದೆ ಅಂತೆ ವಾಯುದೇವರಿಗೆ. ಅದು ನಕುಲ ಮತ್ತು ಸಹದೇವರಲ್ಲಿ ಆವಿಷ್ಟನಾಗಿದ್ದರಂತೆ ಆ ರೂಪದಿಂದಾಗಿ. ಇನ್ನು ಇವರೇನಿದ್ದಾರಲ್ಲ ಸಾಕ್ಷಾತ್ ವಾಯುದೇವರು, ಅವರಲ್ಲಿ ಇನ್ನೊಂದು ವಿಶೇಷ ಅಂದರೆ ನೀತಿ ಅಂತ ಹೇಳುತ್ತಾರೆ, ಸುನೀತಿ. ಒಳ್ಳೆ ನೀತಿಶಾಸ್ತ್ರವನ್ನು ನಕುಲ ಇದ್ನಲ್ಲ, ನಕುಲನಾಗಬೇಕಾದ್ರೆ ಶೃಂಗಾರ ರೂಪೋ ನಕುಲೇ ವಿಶೇಷಾತ್ ಸುನೀತಿ ರೂಪ ಸಹದೇವಂ ವಿವೇಶ. ಈ ಇವನಲ್ಲಿ ಶೃಂಗಾರ ರೂಪದಿಂದ ವಿಶೇಷವಾಗಿ ನಕುಲನಲ್ಲಿ, ಅವನಲ್ಲೂ ಕೂಡ ಶೃಂಗಾರ ರೂಪದಿಂದ ಇದ್ದ ಸಹದೇವನಲ್ಲಿ, ಆದರೆ ವಿಶೇಷವಾಗಿ ಸುನೀತಿ ರೂಪ, ಒಳ್ಳೆ ನೀತಿಶಾಸ್ತ್ರವನ್ನು ಬಲ್ಲವನಂತೆ. ಈ ಸಹದೇವೇನಿದ್ನಲ್ಲ ನೀತಿಶಾಸ್ತ್ರ, ಭಾರೀ ನೀತಿಶಾಸ್ತ್ರವನ್ನು ಬಲ್ಲವನು. ಜೊತೆಗೆ ಇನ್ನೊಂದೇನು ಅಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕೂಡ ಅಷ್ಟೇ ಚೆನ್ನಾಗಿ ಬಲ್ಲವನಂತೆ ಸಹದೇವ ಅಂತಂದರೆ. ಸಹದೇವ ಭಾರೀ ಜ್ಯೋತಿಷ್ಯ ಶಾಸ್ತ್ರ, ಅದು ಎಷ್ಟು ಜ್ಯೋತಿಷ್ಯ ಶಾಸ್ತ್ರ ಇಟ್ಟುಕೊಂಡ್ರೂ ಕೂಡ ಎಲ್ಲ ತಿಳ್ಕೊಂಬಿಟ್ಟಿರ್ತಾರೆ. ಜ್ಯೋತಿಷ್ಯ ಅಂದ ಕೂಡಲೇ ಇದೇ ಸರಿ ಅಂತ, ಹಂಗಲ್ಲ, ಅದನ್ನು ಮೀರಿಯೂ ಕೂಡ ಒಂದೊಂದು ನಡೀತಿರ್ತದಂತೆ. ಜ್ಯೋತಿಷ್ಯವನ್ನು ಅದು ಹರಿಸಂಕಲ್ಪ ಅಂತ ಹೇಳ್ತಾರೆ. ಹರಿಸಂಕಲ್ಪದಂತೆ ನಡೀತದೆ, ಯಾವುದು ನಮ್ಮಂತೆ ನಡೆಯೋದಿಲ್ಲ ಅಂತ. ಯಾಕೆಂದರೆ ಅದು ಮಹಾಭಾರತದಲ್ಲಿಲ್ಲ, ಒಂದು ಕಥೆ ಬಂದಿದೆ, ಈಗೊಂದು ಪ್ರತೀತಿ ಕಥೆ. ಏನು ಅಂದರೆ ಈ ಮುಂದೆ ಕೊನೆಗೆ ಯುದ್ಧ ನಡೀತದೆ. ಯುದ್ಧ ನಡೆಯುವಾಗ ಏನಾಗುತ್ತೆ ಅಂದರೆ ಆ ಯುದ್ಧದಲ್ಲಿ ಇವನೇನಿದ್ದಾನೆ, ಯುದ್ಧದಲ್ಲಿ ಆಗಬೇಕಾದ್ರೆ ಈ ದುರ್ಯೋಧನ, ಅವನಿಗೆ ಗೊತ್ತಿತ್ತು ಸಹದೇವ ಅಂದರೆ ಅವನೇನಾದರೂ ಒಂದು ಮುಹೂರ್ತ ಇಟ್ಟುಕೊಟ್ಟ ಅಂದರೆ ಕರಾರುವಾಕ್ಕಾದಂಥ ಮುಹೂರ್ತ ಕೊಡ್ತಿದ್ನಂತ. ಭಾರಿ ಕರಾರುವಾಕ್ಕಾಗಿ, ಏನು ಆ ಕಡೆ ಈ ಕಡೆ ವ್ಯತ್ಯಾಸ ಆಗ್ತಿರ್ಲಿಲ್ಲಂತ, ಅಷ್ಟು ಅದ್ಭುತವಾದಂಥ ಮುಹೂರ್ತ ಕೊಡ್ತಿದ್ನಂತ. ಅದಕ್ಕೆ ಈ ದುರ್ಯೋಧನ ಉಪಾಯ ಮಾಡಿದ್ನಂತೆ. ಸಹದೇವನ ಹತ್ತಿರಕ್ಕೆ ಬಂದುಬಿಟ್ಟು ಏಕಾಂತದಲ್ಲಿ ಕರೆದು ದುರ್ಯೋಧನ ಕೇಳಿದ್ನಂತೆ, ಅಯೋಗ್ಯ ಸಹದೇವ, ನೋಡು ನಿನ್ನ ಹತ್ರ ನಾನೇನೋ ಒಂದು ಕೇಳಬೇಕು ಅಂತ ಬಂದೀನಿ, ನೀನು ಕೊಡ್ತೀ ಅಂದರೆ ಕೇಳ್ತೀನಪ್ಪ, ಇಲ್ಲ ಅಂದ್ರೆ ಇಲ್ಲ ಅಂತಂದಂತೆ. ಆದರೆ ನೀನು ನನ್ನ ಮಾತು ಇಲ್ಲ ಅಂತ ಅನ್ನಬಾರ್ದು ಅಂತ. ಈ ಸಹದೇವ ಸ್ವಲ್ಪ ಏನಂತಾರಲ್ಲ, ಯಾರೇನು ಕೇಳಿದ್ರೆ ಆಯ್ತು ಬಿಡು ಅಂದ್ಬಿಡ್ತಿದ್ದ ಅವನು. ಅದಕ್ಕೆ ಆಯಿತು ಅಂತ ಅಂದುಬಿಟ್ಟ, ಕೊಡ್ತೀನಿ ಅಂತಂದು ಕೂಡಲೇ ಇವನು ಕೇಳಿದ್ನಂತೆ, ಹಾಗೂ ನೀನು ಜ್ಯೋತಿಷ್ಯ ಓದಿದ್ದಿ, ಈಗ ನಮಗೂ ನಿಮಗೂ ಯುದ್ಧ ನಡೀತದೆ ಮುಂದೆ, ಆ ಯುದ್ಧದಲ್ಲಿ ನನಗೆ ಗೆಲುವು ಸಿಗಬೇಕು, ನನ್ನ ಪಕ್ಷಕ್ಕೆ ಗೆಲುವಾಗಬೇಕು, ಅದಕ್ಕೆ ಒಂದು ಮುಹೂರ್ತ ಕೊಡು ಅಂತ ಕೇಳಿದಂತೆ. ಒಂದು ಮುಹೂರ್ತ ಕೊಡು ಅಂತ. ಇದನ್ನು ಕೇಳಿದ ಕೂಡಲೇ ಎಂಥ ವಿಚಿತ್ರ, ಸಹದೇವ ಹೇಳಿದಾಗ ಮಾತು ಕೊಡ್ತೀನಿ ಅಂತ ಹೇಳಿದ್ದೀನಿ, ಆಯ್ತು ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವನಿಗೆ ಹೇಳಿಬಿಟ್ನಂತೆ, ಮುಹೂರ್ತ ಕೊಟ್ಟನಂತೆ. ಏನು ಮುಹೂರ್ತ ಅಂತಂದ್ರೆ ಅವನಿಗೆ ಹೇಳಿದ್ನಂತೆ, ನೀನೊಂದು ಕೆಲಸ ಮಾಡು, ಅಮಾವಾಸ್ಯೆ ದಿವಸ ಬೆಳಿಗ್ಗೆ ನೀನೇನು ಮಾಡಬೇಕು ಅಂದರೆ ಶಂಖನಾದವನ್ನು ಮಾಡಬೇಕು. ನೀನು ಶಂಖನಾದವನ್ನು ಅಮಾವಾಸ್ಯೆ ದಿವಸ ಬೆಳಿಗ್ಗೆ ನೀ ಮಾಡಿದೆ ಅಂತಾದರೆ ನಿನಗೆ ಯುದ್ಧದಲ್ಲಿ ಗೆಲುವು ಖಚಿತ ಅಂತ ಹೇಳಿದಂತೆ. ಸತ್ಯಾಂಶ ಹೇಳಿಬಿಟ್ಟ ಅವನು. ಇವನಿಗೆ ಖುಷಿ ಆಯಿತು, ದಕ್ಷಿಣೆನೂ ಕೊಡದೆ ಹೋಗಿಬಿಟ್ಟ ಅವನು.
ಹೋಗಿ ಆದ ನಂತರ ಈ ಸಹದೇವನಿಗೆ ಬೇಜಾರಾಯ್ತಂತೆ. ಏನು ಹೇಳೋದು ಹೇಳಿಬಿಟ್ಟೆ ನಾನು, ಆದರೆ ನಮ್ಮ ಸೋಲಿಗೆ ನಾನೇ ಮುಹೂರ್ತ ಕೊಟ್ಟಂತೆ ಆಯ್ತಲ್ಲ ಅಂತ ಬೇಜಾರು ಮಾಡಿಕೊಂಡ. ನಮ್ಮ ಸೋಲಿಗೆ ನಾನೇ ಮುಹೂರ್ತ ಕೊಟ್ಟನಲ್ಲ ಅಂತ ಬೇಜಾರು ಮಾಡಿಕೊಂಡು ಆಗ ಏನು ಮಾಡೋದು ಅಂತ ತುಂಬ ಬೇಸರ ಮಾಡ್ಕೊಂಡು ಕೂತಿದ್ದ. ನೋಡ್ರಿ, ಅದಕ್ಕೆ ಹೇಳೋದು, ಎಷ್ಟು ನೀವು ಮುಹೂರ್ತಗಳು ಹುಡುಕಿದರೂ ಕೂಡ ಹರಿಚಿತ್ತ ಅಂತ ಹೇಳ್ತೀವಲ್ಲ, ಅದಕ್ಕೆ ಕೃಷ್ಣ ಬಂದಂತೆ ಸಹದೇವನ ಹತ್ರಕ್ಕೆ ಕೃಷ್ಣ ಬಂದಾಗ ಆ ಕೃಷ್ಣ ಕೇಳಿದ್ನಂತೆ, ಯಾಕೋ ಸಹದೇವ ಬೇಜಾರಲ್ಲಿ ಕೂತಿದ್ದೀಯಲ್ಲ, ಯಾಕೆ ಅಂತ ಕೇಳಿದ್ದ. ಯಾಕೆ ಅಂತ ಕೇಳಿದರೆ ಅದಕ್ಕೆ ಆ ಸಹದೇವ ಹೇಳಿದ, ಕೃಷ್ಣ ಏನಿಲ್ಲ, ಅಯೋಗ್ಯ ಬಂದ್ಬಿಟ್ಟಿದ್ದ ಹೀಗೆ ದುರ್ಯೋಧನ. ಕೇಳಿದ, ಇಲ್ಲ ಅನ್ಲಿಕ್ಕಾಗಲ್ಲ, ಕೊಟ್ಬಿಟ್ಟಿದ್ದೀನಿ ಮುಹೂರ್ತ. ಈಗ ಆ ಮುಹೂರ್ತ ಹೇಗಿದೆ ಅಂತಂದರೆ ನಮ್ಮ ಶ್ರಾದ್ದಕ್ಕೆ ನಾನೇ ತಿಥಿ ಇಟ್ಕೊಂಡಿನಿ ನೋಡು ಅಂತಂದು. ಅದಕ್ಕೆ ಹೇಳಿದ್ದಕ್ಕೆ ಏನು ಮಾಡೋದು ಗೊತ್ತಾಗ್ತಿಲ್ಲ. ಕೃಷ್ಣ ನನಗೆ ಹೇಳಿದೆಲ್ಲ ಮುಗಿತು ಬಿಡು ಅಂದ. ಇನ್ನೇನು ಯೋಚನೆ ಮಾಡಬೇಡ ಅಂತಂದ. ನಾ ಮಾಡ್ಕೋತೀನಿ, ಎಲ್ಲ ಉಳಿದಿದ್ದೆಲ್ಲ ನಾ ಮಾಡ್ತೀನಿ ಅಂತಂದು. ಸರಿ ಆಯಿತು ಅಂತ ಹೇಳಿ ಈ ಕೃಷ್ಣ ಏನು ಮಾಡಿದ ಅಂತ ಬೇಕು ಅಂತಲೇ ಇವನಿಗೆ ಏನಂತಾರೆ, ದುರ್ಯೋಧನ ಏನಿದ್ದಾನೆ ಅವನಿಗೆ ಅಮಾವಾಸ್ಯೆ ಯಾವುದು ಚತುರ್ದಶಿ ಯಾವುದು ಒಂದು ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದ್ರೆ ನಿತ್ಯ ಸಂಧ್ಯಾವಂದನೆ ಮಾಡಿದ್ರಲ್ಲಿ ಗೊತ್ತಾಗಬೇಕು. ಪಾಪಿಷ್ಟ ಮುಂಡೆಗಂಡ ಅವನು ಏನೂ ಮಾಡ್ತಿರ್ಲಿಲ್ಲ. ಹಾಗಾಗಿ ಅವನು ಒಂದು ದಿವಸ ಸಂಧ್ಯಾವಂದನೆ ಇಲ್ಲ, ಏನಿಲ್ಲ, ಹಾಗೇ ಇರ್ತಿದ್ದ. ಆದ್ದರಿಂದ ತಿಥಿ ಗಿಥಿ ಯಾವುದು ಗೊತ್ತಾಗ್ತಿರ್ಲಿಲ್ಲ ಅವನಿಗೆ. ಈ ಕೃಷ್ಣ ಏನು ಮಾಡಿಬಿಟ್ಟ ಅಂತಂದರೆ, ಅವನು ಬೇಕು ಅಂತಲೇ ಚತುರ್ದಶಿ ಇತ್ತು. ಚತುರ್ದಶಿ ದಿವಸ ಅದಕ್ಕೆ ಇವನಿಗೆ ಸಹದೇವನಿಗೆ ಹೇಳಿದ್ನಂತೆ, ಅವನು ಸೋಲಬೇಕು ಅಂದರೆ ಏನು ಮಾಡಬೇಕು ಅಂತ. ಅದಕ್ಕೆ ಅವನು ಅಮಾವಾಸ್ಯೆ ಶಂಕನಾದ ಮಾಡಬಾರ್ದು, ಚತುರ್ದಶಿ ಮಾಡಬೇಕು ಅಂತ. ಅದು ನಾ ಮಾಡಿಸ್ತೀನಿ ಅಂತಂದೆ ಅವನು. ಅಲ್ಲಿ ಹೆಂಗೋ ಮಾಡಿಸ್ತೀನಿ ನೀನು ಯಾಕೆ ಯೋಚನೆ ಮಾಡಿ. ಆಯಿತು ಅಂತ ಎಲ್ಲ ಶಿಬಿರದಲ್ಲಿ ಮಲಗಿದ್ರಂತೆ. ಪಾಂಡವರು ಕೌರವರು ಎಲ್ಲರೂ ಮಲಗಿದ್ರು. ಮಲಗಿರಬೇಕಾದ್ರೆ ಈ ಕೃಷ್ಣ ಏನು ಮಾಡಿಬಿಟ್ಟ ಅಂದರೆ, ಚತುರ್ದಶಿ ದಿವಸ ಬೆಳಿಗ್ಗೆ ಬಂದುಬಿಟ್ಟು ಎಲ್ಲ ಧರ್ಮರಾಜ ಇವರೆಲ್ಲ ಕೂತಿರಬೇಕಾದ್ರೆ ಮಲಗಿರಬೇಕಾದ್ರೆ ಅವ್ರಿಗೆ ಬಂದು ಇದ್ದಕ್ಕಿದ್ದಾಗಿ ಅವಸರ ಮಾಡಿ ಒಂದು ಸರ್ತಿ ಏನು ಮಾಡಿಬಿಟ್ನಂತೆ, ಎಬ್ಬಿಸಿಬಿಟ್ನಂತೆ ಎಲ್ಲರನ್ನೂ ಕೂಡ. ಮಲಗಿದವ್ರನ್ನೇ ಎಬ್ಬಿಸಿದೆ. ಹೇಳ್ರಿ ಟೈಮ್ ಆಯಿತು, ಅಮಾವಾಸ್ಯೆ ಬಂದಿದೆ, ಪಿತೃತರ್ಪಣ ಕೊಡಬೇಕು, ಇನ್ನೂ ನೀವು ಮಲಗಿರಲ್ಲ, ಗೊತ್ತಾಗಲ್ಲ ನಿಮಗೆ ಅಂತ ಹೇಳಿ ಬೈದ್ಬಿಟ್ನಂತೆ ಎಲ್ಲರನ್ನೂ ಕೂಡ. ಇವನಿಗೆ ಅಷ್ಟು ಗೊತ್ತಿತ್ತು ಅವನಿಗೆ, ಪಿತೃತರ್ಪಣ ಕೊಡೋದು ಅಮಾವಾಸ್ಯೆ ಅಂತ ಗೊತ್ತಿತ್ತು ಅವನಿಗೆ. ಅದಕ್ಕೆ ಅಮಾವಾಸ್ಯೆ ಚತುರ್ದಶಿ ಎಬ್ಬಿಸಿಬಿಟ್ಟ ಇವನು ಕೃಷ್ಣ. ಚತುರ್ದಶಿ ಎಬ್ಬಿಸಿದ ಕೂಡಲೇ ಎಲ್ಲರೂ ಎದ್ದೆದ್ದು. ಆದರೂ ಡೌಟ್ ಹೊಡಿತಂತೆ ಒಂದು ಸ್ವಲ್ಪ ಅವನಿಗೆ, ಏನಿದು ಇವತ್ತು ನಾಳೆ ಅಂತ ಅಂದ್ಕೊಂಡಿದ್ದೆ ನಾನು, ಇವತ್ತೇ ಅಮಾವಾಸ್ಯೆ ಅಂತ ಎಬ್ಬಿಸ್ತಾನಲ್ಲ. ಆದರೆ ಈ ಧರ್ಮರಾಜನ ಕೈಯಲ್ಲೂ ಕೂಡ ತರ್ಪಣ ಕೊಡಿಸಿಬಿಟ್ನಂತೆ ಈ ಕೃಷ್ಣ. ಕೊಡಿಸಿದ ಕೂಡಲೇ ಅವನಿಗೇನಾಗಿಬಿಡ್ತು, ವಿಶ್ವಾಸ ಹುಟ್ಟಿಬಿಡುತ್ತೆ. ಧರ್ಮರಾಜ ಹಾಗೆಲ್ಲ ಅಧರ್ಮ ಮಾಡೋದಿಲ್ಲ, ಅವನು ಮಾಡಿದ್ದಾನೆ ಅಂದರೆ ಇವತ್ತೇ ಅಮಾವಾಸ್ಯೆ ಅಂತ ಅಂದ್ಕೊಂಡು ತಾನೇ ಶಂಕ ಊದಿಬಿಟ್ನಂತೆ. ಇವನು ಅಂದ್ಕೊಂಡಿದ್ದ ಸಹದೇವ ನಮ್ಮ ತಿಥಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದ, ಅವನ ತಿಥಿ ಅವನೇ ಮಾಡಿಕೊಂಡ ಅಂತ ಅವನೇ ಶಂಕನಾದ ಮಾಡಿದ. ಆಮೇಲೆ ಯುದ್ಧದಲ್ಲಿ ಅವನಿಗೆ ಸೋಲು ಬಂತು ಅಂತ. ಈ ರೀತಿ ವ್ಯವಸ್ಥೆ ಅಂದರೆ ಅವನು ಅಂದರೆ ಸಹದೇವ ಇದ್ನಲ್ಲ, ಅಷ್ಟು ಒಳ್ಳೆ ನೀತಿಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಇದನ್ನೆಲ್ಲ ಭಾರಿ ಚೆನ್ನಾಗಿ ಬಲ್ಲವನಾಗಿದ್ದಂಥವನು. ಅಂಥ ಮಹಾತ್ಮ, ಅವನನ್ನು ಮೀರಿದ ಮಹಾತ್ಮ ಕೃಷ್ಣ ಅಂತ ಹೇಳಬೇಕು ಅಲ್ವ. ಹಾಗೆ ಈ ರೀತಿಯಲ್ಲಿ ಇಂಥವನು ಇವರೆಲ್ಲರಲ್ಲೂ ಕೂಡ ವಾಯುದೇವರು ವಿಶೇಷವಾಗಿ ಅವನಲ್ಲಿ ಸುನೀತಿ ಅನ್ನುವಂಥ ರೂಪದಿಂದ ಇದ್ದರು ಅಂತ ಹೇಳ್ತಾರೆ. ಸುಪಲ್ಲವಾಕಾರ ತನುರ್ಹಿ ಕೋಮಲಃ ಪ್ರಾಯೋಜನೈ ಪ್ರೋಚ್ಯತೆ ರೂಪಶಾಲಿ ತತಸ್ಸುಜಾತೌ ವರವಜ್ರಕಾಯೌ ಭೀಮಾರ್ಜುನಾವಪ್ಯರುತೆ ಪಾಂಡುರೈಚ್ಛತ್. ಇನ್ನು ಇವರೆಲ್ಲರದ್ದು ಕೂಡ ಹೇಗಿತ್ತು ಅಂದರೆ, ಅವರ ದೇಹ ಏನು ಭೀಮಸೇನ ದೇವ್ರದ್ದು ವಿಶೇಷವಾಗಿ ಭೀಮಸೇನ ದೇವರು ಹೇಗಿದ್ದರು ಅಂದರೆ ಅತ್ಯಂತ ಸುಂದರಂತೆ. ಆ ಸೌಂದರ್ಯ ಹೇಗಿರ್ತಿತ್ತು ಅಂದರೆ, ದುಷ್ಟರ ಜೊತೆಗೆ ಅಂದರೆ ಶತ್ರುಗಳ ಜೊತೆಗೆ ಹೋರಾಡಬೇಕಾದ್ರೆ ಮೈ ಬಂಡೆಕಲ್ಲಾಗ್ತಿತ್ತಂಥವ್ರಿಗೆ. ಮೈ ಬಂಡೆಕಲ್ಲಾಗಿಬಿಡೋದಂತೆ ಶತ್ರುಗಳ ಜೊತೆಗೆ ಹೋರಾಡಬೇಕಾದ್ರೆ. ಅದೇ ದ್ರೌಪದಿ ದೇವಿಯರ ಜೊತೆಗೆ ವಾಸ ಮಾಡಬೇಕಾದ್ರೆ ಎಲೆ ಚಿಗುರಿರ್ತದಲ್ಲ, ಹಾಗಾಗಿಬಿಡೋದಂತೆ ಮೈ. ಅಂಥ ಅದ್ಭುತವಾದ ಕೋಮಲವಾದಂಥ ಅಂಗ ಆಗಿಬಿಡ್ತಿತ್ತು ಅಂತ. ಈ ರೀತಿ ಮಹಾವಿಶೇಷವಾಗಿದ್ದರು ಈ ಭೀಮಸೇನ ದೇವರು ಅಂತ ಭೀಮಸೇನ ದೇವರ ವ್ಯಕ್ತಿತ್ವವನ್ನು ಹೇಳ್ತಾರೆ. ಅಪ್ರಾಕೃತಾನಾಂತು ಮನೋಹರಂ ಯತ್ ರೂಪಂ 32 ಲಕ್ಷಣೋಪೇತಮಗ್ರೆ. 32 ಲಕ್ಷಣ ಇತ್ತು ಅಂತ ಹೇಳ್ತಾರೆ. 32 ಲಕ್ಷಣ, ಇಂಥ 32 ಲಕ್ಷಣದಿಂದ ಕೂಡಿದಂಥವರು ಮಹಾತ್ಮರು ಇವರು. ಅಂಥವರು ಅವತಾರವನ್ನು ಮಾಡಿದ್ರು. ಇವರೆಲ್ಲ ಯಾರು ಅಂತ ತಿಳಿದಿದ್ದೀರಿ. ಮತ್ತು ಪ್ರಾಣದೇವರು ಅಂದರೆ ಪ್ರಾಣದೇವರ ಅವತಾರ ಅಲ್ಲ, ಪ್ರಾಣದೇವರ ವಿಶೇಷವಾದ ರೂಪ ಇತ್ತು ಅವರಲ್ಲಿ ಅಂತ. ಸೌಮ್ಯ, ವೀರ ಮತ್ತು ಶೃಂಗಾರ, ಇನ್ನೊಂದು ಸುನೀತಿ ಅಂತ. ಇವರಂತೂ ಸಾಕ್ಷಾತ್ ವಾಯುದೇವರು ಅಂತ. ಇವರೆಲ್ಲ ಯಾರು ಅಂತ ಹೇಳಿದರೆ, ಇವರೆಲ್ಲ ಒಂದೊಂದು ಮನ್ವಂತರಗಳಲ್ಲಿ ಇಂದ್ರ ಪದವಿಯನ್ನು ಆಳಿದಂಥ ಮಹಾತ್ಮರಿವರು ಅಂತ ಹೇಳುತ್ತಾರೆ. ಒಂದೊಂದು ಮನ್ವಂತರದಲ್ಲಿ ಅತೀತೇಂದ್ರ ಏವತೆ ವಿಷ್ಣು ಷಷ್ಠಾಹ ಪೂರ್ವೇಂದ್ರೋಸೌ ಯಜ್ಞನಾಮ ರಮೇಶಃ.
ಸ ವೈ ಕೃಷ್ಣೋ ವಾಯುರಥದ್ವಿತೀಯ ಸ ಭೀಮಸೇನೋ ಧರ್ಮ ಆಸೀತ್ ತೃತೀಯ ಯುಧಿಷ್ಠಿರೋ ಸಾವತನಾ ಸತ್ಯದಸ್ರೌ ಕ್ರಮಾತ್ತಾವೇತೌ ಮಾದ್ರವತಿ ಸುತೌ ಚ. ಇವರೆಲ್ಲರೂ ಕೂಡ ಒಂದೊಂದು ಕಾಲದಲ್ಲಿ ಆಳಿದವರು. ಅಂದರೆ ಸ್ವಯಂಭುವ ಮನ್ವಂತರ, ಸ್ವಾರೋಚಿಷ ಮನ್ವಂತರ, ಉತ್ತಮ ತಾಪಸ, ರೈವತ, ಚಾಕ್ಷುಷ, ಈಗ ನಡೀತಾ ಇರುವಂಥದ್ದು ವೈವಸ್ವತ ಅಂತ. ಇಷ್ಟು ಮನ್ವಂತರಗಳು ಕೂಡ ನಡೀತಾ ಇದ್ದಾವಂತೆ. ಅದರಲ್ಲಿ ಮೊದಲು ಸ್ವಯಂಭುವ ಮನ್ವಂತರ ಅಂತಿತ್ತು. ಆಗ ಯಜ್ಞನಾಮಕನಾದ ಪರಮಾತ್ಮ, ಆ ಯಜ್ಞನಾಮಕ ರುಚಿ ಪ್ರಜಾಪತಿಗಳ ಮಗ, ಆ ಯಜ್ಞನಾಮಕ ಭಗವಂತನೇ ಇಂದ್ರ ಪದವಿಯಲ್ಲಿದ್ದುಕೊಂಡು ಆಳಿದ್ನಂತೆ. ಇದು ಸ್ವಯಂಭವ ಮನ್ವಂತರದಲ್ಲಿ ಅಂತ ಹೇಳ್ತಾರೆ. ಯಜ್ಞ ಅನ್ನುವಂಥ ಹೆಸರಿನಿಂದ ಇದ್ದಂತೆ. ಆಮೇಲೆ ಸ್ವಾರೋಚಿಷ ಅಂತ ಮನ್ವಂತರ, ಆ ಸ್ವಾರೋಚಿಷ ಮನ್ವಂತರದಲ್ಲಿ ವಾಯುದೇವರು ಇದ್ರಂತೆ ಇಂದ್ರ ಪದವಿಯಲ್ಲಿ. ಆಗ ವಾಯುದೇವರಿಗೆ ರೋಚನ ಅಂತ ಹೆಸರು, ಅವರಿಗೆ ರೋಚನ ಅಂತ, ರೋಚನ ಅನ್ನುವಂಥ ಹೆಸರಿನಿಂದ ಅವರಿದ್ದರು ಅಂತ ಹೇಳ್ತಾರೆ. ಆಮೇಲೆ ಇದಾದ ನಂತರ ಮುಂದೆ ಆಗಬೇಕಾದ್ರೆ ಈ ಯಾವುದು ಉತ್ತಮ ಅಂತ ಒಂದು ಮನ್ವಂತರ, ಉತ್ತಮ ಅನ್ನುವಂಥ ಮನ್ವಂತರದಲ್ಲಿ ಸತ್ಯಜಿತ್ ಅನ್ನುವಂಥ ಹೆಸರಿನಿಂದಾಗಿ ಯಮ ಇದ್ದಂತೆ, ಯಮ ಸತ್ಯಜಿತ್ ಅಂತ. ಆಮೇಲೆ ತಾಪಸ ರೈವತ ಮನ್ವಂತರ, ಈ ಎರಡು ಮನ್ವಂತರಗಳಲ್ಲೂ ಕೂಡ ಈ ಅಶ್ವಿನಿ ದೇವತೆಗಳು ಒಬ್ಬೊಬ್ಬರು, ಸತ್ಯದ ಶ್ರೀಬರಿದ್ದಾರಲ್ಲ, ಅವರಿಗೆ ತ್ರಿಶಖ ವಿಭು ಅನ್ನುವಂಥ ಹೆಸರಿನಿಂದಾಗಿ ಇವರಿಬ್ಬರು ಇದ್ದರು ಅಂತ. ಆಮೇಲೆ ಚಾಕ್ಷುಷ ಮನ್ವಂತರ ಮತ್ತು ವೈವಸ್ವತ ಮನ್ವಂತರ, ಈ ಎರಡೂ ಮನ್ವಂತರಗಳಲ್ಲೂ ಕೂಡ ಒಬ್ಬನೇ ಇಂದ್ರ ಪದವಿಯನ್ನು ಆಳಿದ್ದು, ಅವನ ಹೆಸರು ಪುರಂದರ ಅಂತ, ಅವನೇ ಈಗಿನ ಅರ್ಜುನ ಅಂತ. ಹೀಗೆ ಇಂದ್ರ ಪದವಿಯಲ್ಲಿ ಬಂದಂಥ ಮಹಾತ್ಮರೇನಿದ್ದಾರಲ್ಲ, ಅವರೇನೇ ಈ ಇದನ್ನೆಲ್ಲ ಆಳ್ತಾ ಇರುವಂಥ ಮಹಾತ್ಮರು, ಇವರೇ ಪಾಂಡವರು ಅಂತ ಹೇಳ್ತಾರೆ. ಈ ಪಾಂಡವರು ಅಂತಂದರೆ ಸಾಮಾನ್ಯ ಅಂತ ತಿಳಿಬೇಡ್ರಿ, ಇವರೆಲ್ಲರೂ ಕೂಡ ಮಹಾವೈದಿಕರು ಅಂತ ಹೇಳ್ತಾರೆ. ಮಹಾವೈದಿಕರು ಅಂದರೆ ವೇದಗಳಲ್ಲೂ ಕೂಡ ಇವರ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಮಧ್ವಾಚಾರ್ಯ ಹೇಳುವಾಗ ಕ್ರಮಾತ್ ಸಂಸ್ಕಾರಾನ್ ಕ್ಷತ್ರಿಯಾಣಾಂ ಅವಾಪ್ಯ ತೇ ವರ್ಧಂತ ಸ್ವತವಸೋ ಮಹಿತ್ವನ ಸರ್ವೇ ಸರ್ವಜ್ಞಾಃ ಸರ್ವಧರ್ಮೋಪಪನ್ನಾಃ ಸರ್ವೇ ಭಕ್ತಾಃ ಕೇಶವೇ ಅತ್ಯಂತ ಯುಕ್ತಾಃ. ಕೇಶವನಲ್ಲಿ, ಭಗವಂತನಲ್ಲಿ ಅತ್ಯಂತ ಭಕ್ತಿಯಂತೆ. ಸರ್ವೋಪಪನ್ನ, ಸರ್ವಜ್ಞರಾಗಿದ್ದರು ಎಲ್ಲರೂ ಕೂಡ, ಸರ್ವಧರ್ಮೋಪಪನ್ನಾಃ, ಸರ್ವಧರ್ಮಿಷ್ಠರು, ಎಲ್ಲ ಭಾರೀ ಒಳ್ಳೊಳ್ಳೆ ವ್ಯಕ್ತಿತ್ವ ಅವರದ್ದೆಲ್ಲರದ್ದು ಕೂಡ ಅಂತ ಹೇಳ್ತಾರೆ. ಇವರ ಬಗ್ಗೆ ಹೇಳಬೇಕಾದ್ರೆ ಒಂದು ತೇವರ್ಧಂತ ಸ್ವತವಸೋ ಮಹಿತ್ವನ ಅಂತ ಹೇಳ್ತಾರೆ. ತೇವರ್ಧಂತ ಸ್ವತವಸೋ ಮಹಿತ್ವನ ಅಂತ ಹೇಳುವಾಗ ಇದು ಸ್ವತವಸೋ ಮಹಿತ್ವನ ಅಂತನ್ನುವಂಥದ್ದು ಮಂತ್ರ ಇದೆ. ಋಗ್ವೇದದಲ್ಲಿ 1ನೇ ಮಂಡಲದಲ್ಲಿ ಬರ್ತದೆ ಅದ ಮಂತ್ರ. ಆ ಮಂತ್ರ ತೇ ವರ್ಧಂತ ಸ್ವತವಸೋ ಮಹಿತ್ವನ ನಾಕಂ ತಸ್ತುರುರು ಚಕ್ರಿರೇ ಸದಾ ವಿಷ್ಣುರ್ಯದ್ಧಾವದ್ವೃಷಣಂ ಮದಚ್ಯುತಂ ವಯೋ ನಸೀಧನ್ನದಿ ಬರಿಹಿಷಿ ಪ್ರಿಯೆ. ಇದೆಲ್ಲವೂ ಕೂಡ ಪಾಂಡವರನ್ನು ಹೇಳಲಿಕ್ಕಿರುವಂಥ ಋಗ್ವೇದದ ಮಂತ್ರಗಳಿವೆಲ್ಲವೂ ಕೂಡ ಅಂತ ಹೇಳುತ್ತಾರೆ. ಯೇ ನಾಕಂ ತಸ್ತುಹು ಯೇ ನಾಕಂ ಉರು ಸದಾ ಚಕ್ರಿರೇ ವಿಷ್ಣು ವೃಷಣಂ ಸನ್ ಮದಚ್ಯುತಂ ಯತ್ ಯೇಷಾಂ ನಾಕಂ ಅವತ್ ವಯಃ ಯೇ ಪ್ರಿಯೆ ಅದಿಬರಿಹಿಷಿ ನಸೀಧನ್ ಯೇ ಸ್ವತವಸಃ ತೇ ಮಹಿತ್ವನ ಅವರ್ಧಂತ. ಯಾರು ಬೇರೆ ಬೇರೆ ಮನ್ವಂತರಗಳಲ್ಲಿ ದೇವೇಂದ್ರನ ಸಿಂಹಾಸನದಲ್ಲಿ ಏ ನಾಕಂ ತಸ್ತುಹು, ನಾಕ ಅಂತಂದರೆ ಸ್ವರ್ಗ ಅಂತ ಅರ್ಥ. ಆ ಸ್ವರ್ಗವನ್ನು ಎಲ್ಲರೂ ಕೂಡ ಆಳಿದರು, ಸಿಂಹಾಸನದಲ್ಲಿ ಕುಳಿತಿದ್ದರು ಅವರೆಲ್ಲರೂ ಕೂಡ. ಏ ನಾಕಂ ಉರುಸದಹ ಚಕ್ರಿರೆ ಅಂತ ಕುಳಿತು ಸ್ವರ್ಗವನ್ನು ಆಳಿದರು. ಗಂಧರ್ವ ಅಪ್ಸರೆಯರು ಇವರೆಲ್ಲರ ಸಂಗೀತ ನಾಟ್ಯ ಇವುಗಳ ಸಭೆಗಳನ್ನು ಏರ್ಪಾಟು ಮಾಡಿದ್ರು ಅಂಥವರು ಅಂತ ವೇದಗಳಲ್ಲೇನೆ ಇವರ ಬಗ್ಗೆ ಎಲ್ಲ ನಿರೂಪಣೆ ಇದೆ. ಆದ್ದರಿಂದ ಇವರನ್ನು ಮಹಾವೈದಿಕರು ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಮಹಾವೈದಿಕರು ಇವರೆಲ್ಲರೂ ಕೂಡ. ಪಾಂಡವರು ಅಂತಂದರೆ ಸಾಮಾನ್ಯ ವ್ಯಕ್ತಿಗಳಲ್ಲ, ಇವರೆಲ್ಲ ಮಹಾವೈದಿಕರು ಅಂತ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಇಂಥ ವೈದಿಕರಾದಂಥ ವ್ಯಕ್ತಿಗಳು ಇವರು ಬೆಳೀತಾ ಇದ್ದಾರಂತೆ. ಇವರು ಬೆಳೀತಾ ಇರಬೇಕಾದ್ರೆ ಈ ಕಡೆಯಿಂದ ಕೃಷ್ಣಾವತಾರ ಅದರದ್ದೊಂದು ಸಂಭ್ರಮ ನಡೀತಾ ಇದೆ ಅಂತೆ. ಕೃಷ್ಣ ಭಗವಂತ ಅವನಿಗೆ ನಾಮಕರಣ ಮಾಡಿದರಂತೆ. ಗರ್ಗಾಚಾರ್ಯರು ಬಂದು 4ನೇ ತಿಂಗಳಲ್ಲಿ ಬಂದು ಅವನಿಗೆ ನಾಮಕರಣ ಸರಿಯಾಗಿ 100 ದಿವಸಕ್ಕೆ ಮಾಡಿದರು ಅಂತ ಕೆಲವರು ಹೇಳುತ್ತಾರೆ. ಗರ್ಗಶೂರ ಸುತೋಕ್ತ್ಯ ವ್ರಜಮಾಯಾತ್ ಸಾತ್ವತಾಂ ಪುರೋದಾಸ್ ಸಹ. ಗರ್ಗಾಚಾರ್ಯರು ಅಲ್ಲಿಗೆ ಬಂದು ಅವನಿಗೆ ನಾಮಕರಣವನ್ನು ಮಾಡಿದರಂತೆ. ಆಗ ಕೃಷ್ಣನಿಗೆ ಹೆಸರಿಟ್ಟರು ಕೃಷ್ಣ ಅಂತ, ಕೃಷ್ಣ ಅನ್ನುವಂಥ ನಾಮಕರಣ ಮಾಡಿದರು. ಆಮೇಲೆ ಇವನಿಗೆ ಬಲರಾಮ ಅಂತ ಹೆಸರಿಟ್ಟರಂತೆ. ಅಂತೂ ಇವೆಲ್ಲ ನಾಮಕರಣಗಳೆಲ್ಲವೂ ಕೂಡ ಆಯಿತು. ಆಮೇಲೆ ಭಗವಂತ ಅವನ ಅನೇಕ ಬಾಲಲೀಲೆಗಳನ್ನೆಲ್ಲವನ್ನು ಕೂಡ ತೋರಿಸ್ತಾನೆ ಪರಮಾತ್ಮ. ಅನೇಕ ಮನೆಗಳಲ್ಲಾಗಬೇಕಾದ್ರೆ ದೇವರು ಬೆಣ್ಣೆ ಕಳತನ ಮಾಡುವಂತಹದ್ದು ಇದನ್ನೆಲ್ಲ. ಒಂದು ಸರ್ತಿ ಅಂತೂ ಯಶೋದೆ ಮನೆಯಲ್ಲಿ
ಹಾಲು ಮೊಸರು ಬೆಣ್ಣೆ ತುಪ್ಪ ಗಡಿಗೆಗಳನ್ನೇ ಒಡೆದು ಹಾಕಿದ. ಅವಳೇನು ಮಾಡಿದ್ಲು ಅಂತಂದರೆ ಒರಳು ಕಲ್ಲಿಗೆ ಕಟ್ಟಿ ಹಾಕಿದ್ಲಂತೆ. ಒರಳು ಕಲ್ಲಿಗೆ ಕಟ್ಟಿ ಹಾಕಿದರೆ ಆ ಒರಳು ಕಲ್ಲು ಸಮೇತವಾಗಿ ಎಳ್ಕೊಂಡು ಹೋಗಿಬಿಟ್ಟ. ದೊಡ್ಡ ವೃಕ್ಷ ಒಂದು ಹೀಗೆ ಸೀಳಿಕೆಯಿಂದ ಹೋಗಿತ್ತಂತೆ. ಅದಕ್ಕೆ ಹೆಸರೇ ಅರ್ಜುನ ಅಂತ ಹೆಸರಂತೆ, ಅರ್ಜುನ ವೃಕ್ಷ ಅಂತ ಹೇಳುತ್ತಾರೆ. ಆ ವೃಕ್ಷದ ಮಧ್ಯದಲ್ಲಿ ಒರಳು ಕಲ್ಲು ಎಳ್ಕೊಂಡು ಹೋದ. ಆ ಕಡೆ ಈ ಕಡೆ ಆ ವೃಕ್ಷ ಎನ್ನುವಂಥದ್ದು ತುಂಡಾಗಿ ಬಿದ್ದು ಹೋಗಿಬಿಡುತ್ತಂತೆ. ವೃಕ್ಷ ದೊಡ್ಡ ಮರ ಅದು. ಅಂಥ ಮರ ಬಿದ್ದರೆ ಗಾಬರಿಯಾಗಿ ಬಂದ್ಲಂತ ಒಂದು ಸರ್ತಿ. ಏನಾಯ್ತೋ ಏನೋ ಕೃಷ್ಣನಿಗೆ ಅಂತ ಬಂದು ನೋಡಿದ್ಲಂತೆ. ಅವನಿಗೇನಾಗ್ತದೆ ಅವರು. ಆದರೆ ಇದರಲ್ಲಿ ಏನು ಮಾಡಿದ್ದ ಪರಮಾತ್ಮ ಅಂದರೆ ಪುರಾಧುನಿಶ್ಚ ಮುಸ್ತತಾಪಿ ಪೂತನಾ ಸಮನ್ವಿತವು ಅನೋಕ್ಷ ಸಂಯುತವು ತಪಃ ಪ್ರಚಕ್ರತು ಶಿವಾಂ ಪ್ರತಿ. ಇವರೆಲ್ಲ ಏನು ಮಾಡಿದ್ರಂತೆ, ಹಿಂದೆ ದುನಿ ಮತ್ತು ಚಮು ಅಂತ ಇಬ್ಬರು ರಾಕ್ಷಸರು, ಇವರೆಲ್ಲ ಸೇರಿಕೊಂಡು ಈ ಪೂತನಿ ಇದ್ಲಲ್ಲ, ಪೂತನಿ ಮತ್ತು ದುನಿ ಚಮು ಈ ಮೂರು ಜನರು ಕೂಡ ಒಟ್ಟೊಟ್ಟಿಗೆ ಸೇರಿಕೊಂಡು ತಪಸ್ಸು ಮಾಡಿದ್ರಂತೆ. ರುದ್ರದೇವರನ್ನು ಕುರಿತು ವರ ಕೇಳಿದ್ರಂಥವರೆಲ್ಲ. ತಯಾವರೋಪ್ಯ ದದ್ಯತ ಚತುರ್ಷು ಚ ಪ್ರಯೋಜಿತ. ಆಗ ದುನಿ ಚಮು ಮತ್ತು ಪೂತನ ಜೊತೆಗೆ ಶಕಟಾಕ್ಷ ಈ 4 ಜನರು ಕೂಡ ಪಾರ್ವತೀ ದೇವಿಯರು ಮತ್ತು ರುದ್ರದೇವರು ಇಬ್ಬರಿಂದಲೂ ಕೂಡ, ವಿಶೇಷ ಪಾರ್ವತೀ ದೇವಿ ಇಬ್ಬರಿಂದಲೂ ಕೂಡ ಅವಧ್ಯತ್ವ ವರವನ್ನು ಪಡೆದಿದ್ದರು ಅಂತ ಹೇಳ್ತಾರೆ. ಅನಂತರಂ ಶೃಣೋದ್ಭ್ರಮಿಸ್ತಪೋಚರದ್ವರಂಚತಂ ಅವಾಪತೇತ್ರಯೋ ಹತ ಶಿಶುಸ್ವರೂಪ ವಿಷ್ಣುನ. ಅದರಿಂದ ಈಗಾಗಲೇ ಇಬ್ಬರು ಸತ್ತಿದ್ದಾರೆ. ಯಾರವರು ಅಂತಂದರೆ ಒಂದು ಶಕಟಾಕ್ಷ, ಇನ್ನೊಂದು ಪೂತನ, ಇಬ್ಬರು ಸತ್ತಿದ್ದಾರೆ. ಯಾಕೆ ಅದು ಶಿಶುರೂಪದಿಂದಲೇ ಕೊಂದಿದ್ದು. ಈಗ ಇನ್ನೂ ಇಬ್ಬರು ಉಳಿದಿದ್ದರು, ಆ ಪಾರ್ವತಿಯಿಂದ ವರ ಕೇಳಿದವರು. ಅವ್ರು ಯಾರು? ದುನಿ ಮತ್ತು ಚಮು. ಅವ್ರನ್ನೂ ಸಂಹಾರ. ಅವ್ರು ಎಲ್ಲಿದ್ದರು ಅಂದರೆ ಈ ಗಿಡದಲ್ಲಿ ಸೇರಿಕೊಂಡಿದ್ರಂತೆ, ಈ ಮರದಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಈ ಮರದಲ್ಲಿ ಸೇರಿಕೊಂಡಿದ್ರು. ಆದ್ದರಿಂದ ಅದನ್ನು ಎಳ್ಕೊಂಡು ಹೋಗಿ ಒಂದು ಸರ್ತಿ ಏನು ಮಾಡಿದ್ನಂತೆ ಭಗವಂತ, ಅದನ್ನು ಕೆಳಗೆ ಹಾಕಿದ. ಆಗ ಅವರಿಬ್ಬರು ಕೂಡ ಸತ್ತರು. ದುನಿ ಚಮು ಅನ್ನುವಂಥ ರಾಕ್ಷಸರು ಸತ್ತರು. ಅವರಿಬ್ಬರು ಸತ್ತರೆ ಅದರ ಒಳಗೆ ಇನ್ನೂ ಇಬ್ಬರು ಇದ್ರಂತೆ. ಅವ್ರು ಯಾರು ಅಂತ ಹೇಳಿದರೆ ಕುಬೇರನ ಮಕ್ಕಳು ಅಂತ ಹೇಳ್ತಾರೆ. ನಲಕೂಬರ ಮಣಿಗ್ರೀವ ಅಂತ. ಅವರಿಬ್ಬರು ಏನು ಮಾಡಿದರು, ನಾರದರು ಬರಬೇಕಾದ್ರೆ ಅವ್ರ ಎದುರಲ್ಲಿ ಬತ್ತಲಾಗಿ ಸ್ನಾನ ಮಾಡ್ತಿದ್ರಂತೆ. ಅವ್ರ ಎದುರಿಗೆ ಬತ್ತಲಾಗೇ ಬಂದ್ರಂತೆ, ಬಟ್ಟೆ ಇಲ್ಲದೆ ಬಂದರು. ವಿವಸ್ತ್ರರಾಗಿ ಬಂದದ್ದಕ್ಕೆ ಜ್ಞಾನಿಗಳ ಎದುರಲ್ಲಿ ಹೀಗೆ ನಡ್ಕೊಳ್ಬಾರ್ದು, ನಡ್ಕೊಂಡದ್ರಿಂದ ನಿನಗೆ ಶಾಪ ಅಂತ ಹೇಳಿ ನೀವು ಮರಗಳಾಗ್ರಿ ಅಂತ, ಬಟ್ಟೆ ಇಲ್ಲದ ಮರಗಳಾಗ್ರಿ ನೀವು ಅಂತ ಶಾಪ ಹಾಕಿದರು. ಅದಕ್ಕೆ ಮತ್ತು ವಿಮೋಚನೆ ಯಾವಾಗ ಅಂತ ಭಕ್ತಿಯಿಂದ ಕೇಳಿದಾಗ ಕೃಷ್ಣಾವತಾರ ಆಗುತ್ತೆ. ಕೃಷ್ಣನ ದರ್ಶನ ಆದಾಗ, ಅವನ ಸ್ಪರ್ಶ ಆದಾಗ ನಿಮಗೆ ವಿಮುಕ್ತಿ ಅಂತ ಹೇಳಿದರು. ಈಗ ಕೃಷ್ಣ ಪರಮಾತ್ಮ ಅದನ್ನು ಎಳ್ಕೊಂಡು ಹೋದ, ಅವನ ದರ್ಶನ ಆಯಿತು, ಅವರಿಗೆ ಮೋಕ್ಷ ಎನ್ನುವಂಥದ್ದು ಸಿಕ್ತು ಅಂತ. ತಥೋ ಹಿತೌ ನಿಜಾಂತನಂ ಹರೇ ಪ್ರಸಾದ ತಶುಭವು ಅವಾಪತಸ್ತುತಿಂ ವಿಭೋ ವಿದಾಯ ಜಗ್ಮತುರ್ಗೃಹಂ. ಎಲ್ಲ ಪರಮಾತ್ಮನ ಸ್ತೋತ್ರ ಮಾಡಿದ್ರಂತೆ. ದೇವರೇ ಅದ್ಭುತ ನೀನು ಅಂತ ಸ್ತೋತ್ರವನ್ನು ಮಾಡಿ ಹೋದ್ರಂತೆ. ಆಮೇಲೆ ದೇವರಿಂಥ ಲೀಲೆಗಳನ್ನೆಲ್ಲ ತೋರಿಸ್ತಾ ಮುಂದೆ ಅವನು ವೃಂದಾವನಕ್ಕೆ ಹೋಗಬೇಕು ಅಂದ. ವೃಂದಾವನಕ್ಕೆ ಹೋಗ್ಲಿಕ್ಕೆ ಯಾರೂ ಒಪ್ಪಲಿಲ್ಲ. ವೃಕಗಳನ್ನೆಲ್ಲ ಸೃಷ್ಟಿ ಮಾಡಿದ. ತಂದೆ ಸ್ವರೂಪ ಅವಂದೇ, ಭಗವಂತನದ್ದೇ ವೃಕಾವತಾರಗಳನ್ನೆಲ್ಲ ತಾಡಿದಂತೆ. ಒಂದೊಂದು ರೋಮಕೂಪಗಳಿಂದ ಅನೇಕ ಕೋಟಿ ಸಂಗೈಸ್ತೈ ಪೀಡ್ಯಮಾನ ವ್ರಜಾಲಯಾ ಯಯುರ್ವೃಂದಾವನಂ ನಿತ್ಯಾನಂದಮಾದಾಯ ನಂದಜಂ. ಎಲ್ಲರೂ ಕೂಡ ಕೃಷ್ಣ ಹೇಳಿದ ಇನ್ನಿರಬಾರ್ದು ಅಂತ ಆ ವೃಕಗಳನ್ನು ನೋಡಿ ಹೆದರಿ ವೃಂದಾವನಕ್ಕೆ ಹೊರಟ್ರಂತೆ ಎಲ್ಲರೂ ಕೂಡ. ಹೀಗೆ ವೃಂದಾವನಕ್ಕೆ ಹೋದ ಕೂಡಲೇ ಆ ವೃಂದಾವನದಲ್ಲಿ ಅವನ ಪಾದ ಊರ್ತಾ ಹೋದನಂತೆ ಕೃಷ್ಣ. ಏನು ಅದ್ಭುತ ಅಂತೀರಿ. ಯಮುನೆ ಹತ್ತಿರದಲ್ಲಿ ಹರಿತಿದ್ಲಂತಲ್ಲಿ. ಯಮುನೆ ಹರಿತಾ ಇರಬೇಕಾದ್ರೆ ಯಮುನಾದೇವಿಯನ್ನು ನೋಡ್ತಾ ನೋಡ್ತಾ ಕೃಷ್ಣನಿಗೆ ಸಂತೋಷ ಆಯಿತು. ವೃಂದಾವನದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಏನಾಗಿತ್ತು, ಬಾಡಿ ಹೋಗಿತ್ತಂತೆ. ಗಿಡ ಮರಗಳೆಲ್ಲವೂ ಕೂಡ ಸರಿಯಾದ ಮಳೆ ಬೆಳೆ ಇಲ್ಲದೆ. ಯಾಕೆಂದರೆ ಆ ಭೂಮಿಗೆ ದುಃಖ ಆಗಿತ್ತಂತೆ. ವೃಂದಾವನದ ಭೂಮಿ ಭಾಗ ಏನಿತ್ತಲ್ಲ, ಕೃಷ್ಣ ಅವತಾರ ಮಾಡಿ ಇಷ್ಟು ದಿವಸ ಆದರೂ ನನ್ನ ಮೇಲೆ ಪಾದ ಇಟ್ಟಿಲ್ಲಲ್ಲೋ ನೀನು ಅಂತ ದುಃಖಪಟ್ಟು ಎಲ್ಲ ಏನಾಗಿತ್ತಂತೆ, ವೃಕ್ಷಗಳೆಲ್ಲವೂ ಕೂಡ ಬಾಡಿ ಹೋಗಿದ್ದು ಅಂಥವೆಲ್ಲ ಬಾಡಿ ಹೋಗಿದ್ದು. ಇವನೊಂದು ವೇಣುನಾದ ಮಾಡಿದ್ದಂತೆ ದೇವರು ಕೃಷ್ಣ. ಆ ವೇಣುನಾದಕ್ಕೆ ಎಲ್ಲ ವೃಕ್ಷಗಳು ಕೂಡ ಚಿಗುರಿದ್ವಿ ನೋಡ್ರಿ. ಹೇಗೆ ಅಂತಂದರೆ ಅದ್ಭುತವಾಗಿ ಚಿಗುರೋದಿರಲಿ, ಚಿಗುರೋದಷ್ಟೇ ಅಲ್ಲ, ಅವು ಚಿಗುರಿದು ಹೂ ಬಿಟ್ಟು ಹೂವು ಹಣ್ಣಾದವು, ಹಣ್ಣಾಗಿ ಎಲ್ಲರೂ ತಿಂದ್ರಂತೆ. ಅಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ವ್ಯವಸ್ಥೆ ಮಾಡಿಬಿಟ್ಟು. ಇಲ್ಲಾಂದ್ರೆ ಮತ್ತೆ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತಿದ್ದಾರೆ, ಅಡಿಗೆ ಮಾಡಿ ತಿನ್ನು ಅಂದರೆ ಎಲ್ಲಿ ಆಗ್ಬೇಕು ಪಾಪ. ಅದಕ್ಕೆ ಒಂದು ಹಣ್ಣಿನ ವ್ಯವಸ್ಥೆನೂ ಮಾಡಿಟ್ಬಿಟ್ನಂತೆ ದೇವರು. ತಿನ್ನಿರಿ ಅಂತ ಹೇಳಿಬಿಟ್ಟು ಎಲ್ಲ. ಎಂಥ ಅದ್ಭುತ, ಭಾಳ ಚೆನ್ನಾಗಿ ಹೇಳ್ತಾರೆ ದಾಸರು ಹೇಳಿದ್ದಾರೆ. ಇದೆಲ್ಲ ಪ್ರಸಂಗಗಳನ್ನು ಬಹಳ ಸುಂದರವಾಗಿ ಪರಮಾತ್ಮ ವೇಣುನಾದವನ್ನು ಮಾಡಿದ ಅಂತ. ಬಾಡಿದ ಬಳ್ಳಿ ಮರಗೋನೆಯೊಡೆದು ತೀಡುವ ಮಂದ ಮಾರುತನ ಕೂಡಿ
ತೂಗ್ಯಾಡುವ ಮರದಿ ಗೊಂಚಲುಗಳು ಪಾಡಲೊಲ್ಲವೋ ಅಲಿಕುಲಗಳು ಹೇಡಿಕೊಂಡವೋ ಜಾಣಕ್ಕಿ ಗಿಣಿಯು ಮಾತಾಡದೆ ಕಳೆಗೊಂಡವು ಕೋಕಿಲ ಓಡ್ಯಾಟ ವೈರ್ಯಾಟ ಜರಿದು ಖಗ ಮೃಗ ಗಾಢ ನಿದ್ರೆಗೆ ವಶವಾದವೋ ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು ಎಲ್ಲವೂ ಕೂಡ ಏನು ಮರದಿ ಗೊಂಚಲುಗಳೆಲ್ಲವೂ ಕೂಡ ಹಣ್ಣು ಬಿಟ್ಟುವಂತೆಲ್ಲ ತಿಂದು ಆನಂದಪಟ್ಟರು. ಇವನು ವೇಣುನಾದ ಮಾಡುತ್ತಿದ್ದರೆ ಆ ಯಮುನೆ ಇದ್ಲಲ್ಲ ಇಷ್ಟು ಸಂತೋಷ ಅಂದರೆ ಉಕ್ಕಿ ಉಕ್ಕಿ ಹರಿತಿದ್ಲಂತವಳು. ಮೇಲ್ಮೇಲೆ ಅವನು ವೇಣುನಾದ ಕೇಳಿ ನರ್ತನೆ ಮಾಡಬೇಕು ಅಂತ ಅನಿಸಿ ನೀರಿನಿಂದಲೇ ತಳಕ ಮಳಕ ಮಾಡ್ಕೊಂಡು ಮೇಲ್ಮೇಲೆ ಚಿಮ್ಮಿದ್ಲಂತ ಒಂದು ಸರ್ತಿ ಚಿಮ್ಮಿಕೊಂಡು ನರ್ತನೆ ಮಾಡಿದ್ಲಂತೆ. ಆದರೆ ನರ್ತನೆ ಮಾಡಲಿಕ್ಕಾಗದೇ ಇರುವಂಥದ್ದು ಯಾವುದಕ್ಕೆ ಅಂದರೆ ಆ ಯಮುನಾ ನದಿ ಒಳಗಡೆನೆ ಕೆಲವು ಕಲ್ಬಂಡೆಗಳಿದ್ದುವಂತೆ. ಆ ಕಲ್ಬಂಡೆಗಳು ಏನು ಮಾಡಲಿಕ್ಕೆ ನರ್ತನೆಯಲ್ಲಿ ಮಾಡ್ತವೆ, ಕಲ್ಬಂಡೆ ಇದ್ದಲ್ಲೇ ಇರ್ತವೆ. ಆದರೆ ನಮಗೂ ಕೂಡ ಆ ವೇಣುನಾದ ಕೇಳಿ ತಡಿಲಿಕ್ಕಾಗ್ತಿಲ್ಲ, ನಾವು ಕೃಷ್ಣನ ಈ ನಾದಕ್ಕೆ ನರ್ತನೆ ಮಾಡಬೇಕು ಅಂತ ಕಲ್ಲೆಲ್ಲವೂ ಕೂಡ ಕರಗಿ ನೀರಾಗಿ ಹೋಗಿಬಿಟ್ಟು ಅವು ಕೂಡ ನೀರಾಗಿ ನರ್ತನೆ ಮಾಡಿದವು ಅಂತ ಹೇಳ್ತಾರೆ. ಅಲ್ಲಲ್ಲಲ್ಲಿ ಹೂಗಳಿದ್ವಂತೆ, ಹೂವಿನ ಗಿಡಗಳು. ಆ ಗಿಡ ಮರಗಳಿಗೆಲ್ಲವೂ ಕೂಡ ಎಷ್ಟು ಸಂತೋಷ ಆಯಿತು ಅಂದರೆ ಹೂಗಳು ಬಿಟ್ಟುವಂತೆ ನಮ್ಮ ಜನ್ಮ ಸಾರ್ಥಕ ಆಯಿತು. ಆದರೆ ಯಾವಾಗ ಅಂತಂದರೆ ಕೃಷ್ಣನ ವೇಣುನಾದ ಕೇಳಿದ್ದೇವೆ, ನಾವೆಲ್ಲ ಅರಳಿದ್ದೇವೆ. ಅರಳಿದ ನಾವೆಲ್ಲರೂ ಕೂಡ ಕೃಷ್ಣನ ಪಾದ ಸ್ಪರ್ಶ ಮಾಡಿದರೆ ನಮ್ಮ ಸಾರ್ಥಕತೆ ಇದೆ. ಆದ್ದರಿಂದ ನಾವೆಲ್ಲ ಕೃಷ್ಣನ ಪಾದಕ್ಕೆ ಹೋಗಿ ಬಿಡಬೇಕು ಅಂತ ಗಾಳಿಯಲ್ಲಿ ಕಿತ್ತಿಕೊಂಡು ಚಿಮ್ಮಿಕೊಂಡು ಬಂದು ಎಲ್ಲವೂ ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿದ್ವಂತೆ. ಎಲ್ಲ ಹೂಗಳೆಲ್ಲವೂ ಕೂಡ ಸೇರಿಕೊಂಡು ಕೃಷ್ಣನ ಪಾದಕ್ಕೆ ಬಿದ್ದು ಅಂತ. ತಳಗಿನೋದಕ ಉಕ್ಕೇರಿ ಬಂದವು ಮೇಲೆ ಚೆಲ್ಲಾಡಿ ನಿಂತಾಳು ಯಮುನೆ ಮೇಲೆ ಮಾಡೊಡ್ಡಿ ಮೇಘಾಳು ಬೋರಿಟ್ಟವು ಕಲ್ಲು ಕರಗಿ ನೀರಾದವು. ನಳಿನ ಚಂಪಕನಾಗ ಪುನ್ನಾಗ ಪಾಟೀಲ ಸೇವಂತಿಗೆ ಬಕುಳಾವು ಮಾಲತಿ ಜಾಜಿಯು ಪರಿಮಾಳಂಕೂಡಿ ನೀಲಾಂಗನಂಗ್ರಿಗೆ ಎರಗಿದವೋ ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು. ಭಗವಂತನ ವೇಣುನಾದ ಕೇಳಿ ಇಷ್ಟು ಆನಂದ ಆಯಿತಂತೆ. ಆನಂದವಾಗಿ ಎಲ್ಲವೂ ಕೂಡ ಭಗವಂತನ ಪಾದಕ್ಕೆ ಎರಗಿದರು ಅಂತ ಹೇಳ್ತಾರೆ. ಇದೆಲ್ಲ ಆಯಿತು. ಪರಮಾತ್ಮ ಮುಂದೇನು ಮಾಡಿದ ಅಂದರೆ ಭಗವಂತ ಹೋದ ಕೂಡಲೇ ಒಬ್ಬ ಅಸುರ ಬಂದಂತೆ. ಅವನ ಹೆಸರೇನು ಅಂದರೆ ವತ್ಸಾಸುರ ಅಂತ ಹೆಸರು. ವತ್ಸಾಸುರ ರುದ್ರದೇವರ ವರವನ್ನು ಪಡ್ಕೊಂಡಿದ್ದ. ಕರುವಿನ ರೂಪದಲ್ಲಿ ಬಂದಿದ್ದಂತೆ. ಕರುವಿನ ರೂಪದಲ್ಲಿ ಬಂದು ಕಂಸನ ಸೇವಕ ಅವನು, ದೈತ್ಯ. ಅವನು ಕೃಷ್ಣನನ್ನು ಏನಾದರೂ ಮಾಡಿ ಕೊಲ್ಲಬೇಕು ಅಂತ ಬಂದಿದ್ದಂತೆ. ದೇವರೇನು ಮಾಡಿದ್ನಂತೆ, ಇವನು ಗೊತ್ತಾದ ಇವನು ಕಳ್ಳ ಅಂತ ಗೊತ್ತಾಯಿತು. ಹಿಂದಿನ 2 ಪಾದಗಳನ್ನು ಹಿಡ್ಕೊಂಡು ಗರ 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 ತಿರುಗಿಸಿದ್ನಂತೆ. ಒಂದು ಸರ್ತಿ ಕೃಷ್ಣ ಗರಗರ ಅಂತ ತಿರುಗಿಸ್ಬಿಟ್ಟು ಒಂದು ಸರ್ತಿ ಎಸದ್ನಂತೆ ಭಗವಂತ. ಬೀಸಿ ಮರದ ಮೇಲೆ ಎಸೆದ್ರೆ ಮೇಲಿಂದ ಕೆಳಗೆ ಬಿದ್ದು ಸತ್ತಂತ ಒಂದು ಸರ್ತಿ. ಹಾಗೆ ಸತ್ತ. ಈ ರೀತಿಯಲ್ಲಿ ಪ್ರಕ್ಷಿಪ್ಯ ವೃಕ್ಷ ಶಿರಸಿ ನ್ಯಹನದ್ಭಕೋಪಿ ಕಂಸಾನುಗೋತ ವಿಭುಮಚ್ಯುತ ಮಾಸಸಾದ ವತ್ಸಾಸುರನ ಸಂಹಾರ ಮಾಡಿದ ಪರಮಾತ್ಮ. ಆಮೇಲೆ ಇದಾದ ನಂತರ ಎಲ್ಲ ಗೋಪಾಲಕರು ಇರಬೇಕಾದ್ರೆ ಈ ಕಾಳಿಂಗ ಇದರಲ್ಲಿ ಸೇರಿಕೊಂಡಿದ್ದ, ನದಿ ಒಳಗೆ ಸೇರಿಕೊಂಡಿದ್ದ. ಕಾಳಿಂಗ ಮರ್ದನ ಮಾಡಬೇಕು ಅಂತ ದೇವರೇನು ಮಾಡಿದ್ನಂತೆ, ಅವನ ಅಚಿಂತ್ಯವಾದ ಶಕ್ತಿಯಿಂದ ಪರಮಾತ್ಮ ಆ ಯಮುನಾ ನದಿಗೆ ಹೋದ. ಸುಮ್ಮನೆ ಒಂದು ಚೆಂಡನ್ನು ಹಾಕೋ ನೆಪ ಮಾಡಿದ. ಎಲ್ಲವೂ ಕೂಡ ಪಾಪ ನೀರು ಕುಡಿಲಿಕ್ಕಾಗ್ತಾ ಇರಲಿಲ್ಲ. ಎಲ್ಲ ಕಡೆ ವಿಷ ತುಂಬಿ ಹೋಗಿತ್ತು. ಯಮುನೆಯೊಡಲು ವಿಷ ಕುದಿವ ಕಡಲು ಕಾಳಿಂಗ ಗರಳ ಬಿಡಲು. ಅವನ ಗರಳ ವಿಷ ಸೇರಿ ಹೋಗಿತ್ತು. ಏನು ಮಾಡಬೇಕು? ಆದರೆ ಹಸುಗಳಿಗೆಲ್ಲ ತಾನೇ ತಿನ್ನಿಸ್ತಿದ್ನಂತೆ ಪಾಪ. ಸಣ್ಣ ಸಣ್ಣ ಕರುಗಳನ್ನಂತೂ ತಾನು ತಿನ್ನಿಸಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದ ಅಂದರೆ ದಷ್ಟಪುಷ್ಟ ಮಾಡಿಟ್ಬಿಟ್ಟಿದ್ದಂತೆ. ಆದರೆ ಹುಲ್ಲು ತಿಂದಾದ ಮೇಲೆ ನೀರು ಕುಡಿಬೇಕಲ್ಲ, ನೀರು ಕುಡಿಲಿಕ್ಕೆ ಅಂತ ಹೋದರೆ ಎಲ್ಲ ಮೂರ್ಛೆ ಬಂದು ಬಿಡ್ತಿದ್ವಂತೆ. ನೀರು ಕುಡಿಲಿಕ್ಕೆ ಹೋಗೋದು ಮೂರ್ಛೆ ಬಂದು ಬಿಡೋದು ಅಂತ ದೇವರು ತಿನ್ನಿಸಿ ಕಳಿಸ್ತಿದ್ನಂತೆ ಪರಮಾತ್ಮ. ಅದು ವೇಣುನಾದ ಮಾಡ್ತಾನೆ, ಮತ್ತು ವೇಣುನಾದ ಮಾಡ್ತಾನೆ ತಿನ್ನಿಸೋದಂತೆ. ಆನಂದವಾಗಿ ತಿಂತಾ ಇದ್ವಂತೆ ಅವೆಲ್ಲವೂ ಕೂಡ. ಅಷ್ಟು ಚೆನ್ನಾಗಿ ಆ ಹಸುಗಳನ್ನೆಲ್ಲವನ್ನು ಕೂಡ ಪರಮಾತ್ಮ ನೋಡಿಕೊಳ್ತಾ ಇದ್ದ ಅಂತ ಹೇಳ್ತಾರೆ ದೇವರು. ಆ ದೇವರು ತಿನ್ನಿಸಿದ್ರೆ ಹೇಗಾಗ್ತಿತ್ತು ಅಂತಂದರೆ, 1 ತಿಂಗಳ ಕರುಗಳು ಇಂದಿರೇಶನು ಮೇಯಿಸಲು 1 ವರುಷ ಕರುಗಳಂತ ಆನಂದದಿಂದ ಮೆರೆದವು
ಕಾದನ ವತ್ಸವ ಹರಿ ಕಾದನ. ಭಗವಂತ ಇಷ್ಟು ಚೆನ್ನಾಗಿ ಅವುಗಳನ್ನು ರಕ್ಷಣೆ ಮಾಡುತ್ತಿದ್ದ. ಹೋದು ಯಮುನಾ ನದಿಯಲ್ಲಿ ಕುಡಿದು ಬಿದ್ದು ಎಲ್ಲವೂ ಕೂಡ ನೋಡಿದ ಕೃಷ್ಣ. ಹಾರಿದ ಒಂದು ಸರ್ತಿ ಚೆಂಡು ಹಾಕೋ ನೆಪದಲ್ಲಿ ಹೋಗಿ ಹಾರಿದ. ಆ ಕಾಳಿಂಗ ಬಂದ, ಅವನನ್ನು ಎಳ್ಕೊಂಡು ಬಂದ ನೋಡಿ ಒಂದು ಸರ್ತಿ ಮೇಲಿಂದ ಕುಣಿದು ನರ್ತನೆ ಮಾಡಿದ್ನಂತ. ಒಂದು ಸರ್ತಿ ನರ್ತನೆ ಮಾಡಿದ, ಬಾಯಲ್ಲೆಲ್ಲ ರಕ್ತ ಬಂತು, ಬಿಡಲಿಲ್ಲ ಕೃಷ್ಣ. ನಿನ್ನ ದುಷ್ಟತನವನ್ನೆಲ್ಲ ನಾಶ ಮಾಡುತ್ತೇನೆ ಅಂತ ಚೆನ್ನಾಗಿ ಅವನ ಮೇಲೆ ಕುಣಿದ ಭಗವಂತ. ಕುಣಿದಾಗ ಅವನು ಕುಣಿಬೇಕು ಅಂದರೆ ಸುಮ್ಮನೆ ಅಲ್ಲ, ಪಕ್ಕವಾದ್ಯ ಬೇಕಲ್ಲ. ವಾದರಾಜ ಸ್ವಾಮಿಗಳು ಹೇಳುತ್ತಾರೆ, ಪಕ್ಕವಾದ್ಯಗಳೆಲ್ಲ ಯಾರು ಅಂತಂದರೆ ಬ್ರಹ್ಮದೇವರು ಬಂದು ಮೃದಂಗ ಬಾರಿಸಿದರು, ರುದ್ರದೇವರು ತಾಳ ಹಾಕಿದರು, ಹಾಡು ಹೇಳಲಿಕ್ಕೆ ಅಂತ ಹನುಮಂತ ದೇವರು ಬಂದರು ಅಂತ. ಡೊಳ್ಳಿನ ಮೇಲ್ಕೈ ಬರಮಪ್ಪ ಹಾಕ್ಯಾನ್ಯ ತಾಳವ ಶಿವನಪ್ಪ ತಟ್ಯಾನ್ಯಾಂ. ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ ಚೆಲುವ ಕನಕಪ್ಪ ಕುಣಿದಾನ್ಯಾಂ. ದೇವಿ ನಮ್ಮ ದ್ಯಾವಾರು ಬಂದವ್ರೆ ಬನ್ನೀರೇ ನೋಡ ಬನ್ನೀರೇ, ಬನ್ನೀರೇ ನೋಡ ಬನ್ನೀರೇ, ಬನ್ನೀರೇ ನೋಡ ಬನ್ನೀರೇ, ಬನ್ನೀರೇ ನೋಡ ಬನ್ನೀರೇ. ಭಗವಂತನ ನರ್ತನೆ ಅದ್ಭುತವಾಗಿತ್ತು. ನರ್ತನೆಯನ್ನು ಮಾಡಿದ ಪರಮಾತ್ಮ ಈ ನರ್ತನೆ ಎನ್ನುವಂಥದ್ದನ್ನು ನೋಡಿ ಆನಂದವನ್ನು ಪಟ್ಟರಂತೆ ಊರಿನವರೆಲ್ಲರೂ ಕೂಡ. ಕಡೆಯಲ್ಲಿ ಆ ಕಾಳಿಂಗ ನನ್ನನ್ನು ಬಿಟ್ಟುಬಿಡೋ, ನಾನು ಹೋಗ್ತೇನೆ ಅಂತಂದ. ಹೆಂಡತಿ ಬಂದು ಕೇಳಿದ್ದಂತೆ ನನ್ನ ಗಂಡನ ಬಿಟ್ಟುಕೊಡು ಅಂತ. ಆಯಿತು ಅಂತ ಬಿಟ್ಟ. ಹೋಗಬೇಕು ಅಂದರೆ ದೇವರೇ ನನಗೆ ಪ್ರಾಣ ಭಯ ಇದೆಯೋ, ಆ ಗರುಡ ಬಂದು ತಿಂತಾನೆ ನನ್ನನ್ನು ಅಂತ ಹೇಳಿದರೆ ಹೆದರಬೇಡ. ಯಾಕೆ ಅಂದರೆ ಮೊನ್ನೆ ಏಕಾದಶಿ ಬಂದು ಹೋಗಿದೆ, ತಪ್ತ ಮುದ್ರಾಧಾರಣೆ ಮಾಡಿಸ್ಕೊಂಡಿಯಲ್ಲ, ನಾನು ಮಾಡೀನಿ ಎಲ್ಲವೂ ಕೂಡ. ಈಗ ನಾನು ಮಾಡಿದ್ದೇನೆ, ಆದ್ದರಿಂದ ನನ್ನ ಪಾದದ ಗುರುತುಗಳು ಅಂದರೆ ಪಾದದ ಚಿಹ್ನೆಗಳೆಲ್ಲವೂ ಕೂಡ ನಿನ್ನ ತಲೆ ಮೇಲೆ ಹಾಕಿದ್ದೇನೆ ನಾನು. ಅದರಿಂದ ಹೆದರಲೇಬೇಡ, ನಿನ್ನ ಹತ್ತಿರಕ್ಕೆ ಯಮದೂತರೂ ಬರೋದಿಲ್ಲ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ, ಯಮನ ಭಟರು ನೋಡಿ ಅಂಜಿ ಅಡಗಿ ಹೋಗುವರೋ. ಇವನ ನಾಮವನ್ನು ಧಾರಣೆ ಮಾಡಿದರೆ ಸಾಕು, ತಪ್ತ ಮುದ್ರಾಧಾರಣೆ ಮಾಡಿಕೊಂಡ್ರೆ ಸಾಕಂತೆ, ಯಮದೂತರ ಹತ್ತಿರಕ್ಕೆ ಬರೋದಿಲ್ಲ ಸ್ವಾಮಿ. ಆದ್ದರಿಂದ ಈ ಚಿಹ್ನೆಗಳನ್ನು ಧಾರಣೆ ಮಾಡಬೇಕಾದ್ರೆ ಅದಕ್ಕೆ ಸಂಕೋಚ ಮಾಡ್ಕೋಬೇಡಿ. ಯಾರೂ ಕೂಡ ಕೆಲವ್ರು ಮಾಡ್ತಿರ್ತಾರೆ, ಹಚ್ಕೊಳ್ಳೋದು ಬೆಳಗ್ಗೆ ಹಚ್ಕೊಂಡ್ಬಿಡ್ತಾರೆ, ಸಾಲಿಗೆ ಹೋಗಬೇಕಾದ್ರೆ ಅಥವಾ ಹೊರಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಆಳಿಸ್ಕೊಂಡು ಹೋಗಿಬಿಡ್ತಾರೆ. ಯಾಕೆ ಮಾಡ್ತೀರಿ? ಬೇರೆಯವರು ಟೋಪಿ ಹಾಕ್ಕೊಳ್ಳಿಕ್ಕೆ, ಗಡ್ಡ ಬಿಡಲಿಕ್ಕೆ ಅವ್ರು ಯಾರು ಸಂಕೋಚ ಮಾಡ್ಕೊಳ್ಳೋದಿಲ್ಲ. ನಾವ್ಯಾಕೆ ಸ್ವಾಮಿ ಮಾಡ್ಕೊಳ್ಬೇಕು? ಆದ್ದರಿಂದಾಗಿ ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡಬೇಕು. ಆದ್ದರಿಂದ ಧೈರ್ಯದಿಂದ ಪಾಲನೆ ಮಾಡಿರಿ. ಈ ಧರ್ಮ ಎಂಥದ್ದು? ವೈಷ್ಣವ ಧರ್ಮ ಅಂತ ಹೇಳ್ತಾರೆ. ಬರೀ ವೈಷ್ಣವ ಅಲ್ಲ, ವೀರವೈಷ್ಣವ ಧರ್ಮ ಇದು. ವೀರವೈಷ್ಣವ ಚಿಹ್ನೆಗಳಿವೆಲ್ಲವೂ ಕೂಡ. ಇದನ್ನು ಧಾರಣೆ ಮಾಡೋದರಲ್ಲಿ ಹೆದರ್ಕೊಳ್ಬೇಡ್ರಿ, ಹಿಂಜರಿಬೇಡ್ರಿ ಅಂತ ಹೇಳ್ತಾರೆ. ಇದನ್ನು ನಿತ್ಯ ಧಾರಣೆ ಮಾಡ್ಕೊಳ್ಬೇಕು. ಇದನ್ನು ನೋಡಿದರೆ ಯಮದೂತರ ಹತ್ತಿರಕ್ಕೆ ಬರೋದಿಲ್ಲಂತೆ, ಅಂಥ ದಿವ್ಯವಾದದ್ದು. ಅದನ್ನೆಲ್ಲ ನಿನಗೆ ಹಾಕಿದ್ದೀನಿ, ಹೊರಡು ಅಂತ ರಮಣಕ ದ್ವೀಪಕ್ಕೆ ಭಗವಂತ ಕಳಿಸಿಕೊಟ್ಟನಂತೆ ಅವನನ್ನು. ಹೀಗೆ ಅವನನ್ನು ಕಳಿಸಿದ ಕೂಡಲೇ ಅವನು ರಮಣಕ ದ್ವೀಪಕ್ಕೆ ಹೋಗ್ತಾನೆ. ಆಮೇಲೆ ಕೃಷ್ಣ ಪರಮಾತ್ಮ ಒಂದು ರಾತ್ರಿ ಅಲ್ಲೇ ಮಲಗಿದ್ರಂತೆ ಎಲ್ಲರೂ ಕೂಡ. ಆಗ ಒಂದು ದಾವಾಗ್ನಿ ಬಂತು, ಅಂದರೆ ಕಾಡ್ಗಿಚ್ಚು. ಆ ಕಾಡ್ಗಿಚ್ಚನ್ನು ಪಾನ ಮಾಡಿದ್ನಂತೆ. ವಾದರಾಜರೆಲ್ಲ ಚಮತ್ಕಾರದಿಂದ ವರ್ಣನೆ ಮಾಡುತ್ತಾರೆ. ಯಾಕೆ ಅಂದರೆ ಇಡೀ ದಿವಸ ನೀರಲ್ಲಿ ಆಟ ಆಡಿದ್ನಂತೆ, ಅದಕ್ಕೆ ಸ್ವಲ್ಪ ಶೀತ ಆಗಿತ್ತು, ಅದಕ್ಕೆ ಬಿಸಿ ಆಗಲಿ ಬೆಚ್ಚಗಿರಲಿ ಅಂತ ಅಗ್ನಿ ಬಂದ ಬಾಯಿ ಒಳಗೆ ಹೋದನಂತೆ. ಆವಾಗ ಬೆಚ್ಚಗಾಯಿತು ಕೃಷ್ಣನಿಗೆ ಅಂತ ಇದನ್ನೆಲ್ಲ ಮಾಡಿದರು ಅಂತ ಕೃಷ್ಣ ಪರಮಾತ್ಮ ಇಂಥದ್ದನ್ನು ಮಾಡಿದ. ಆಮೇಲೆ ಸಣ್ಣ ವಯಸ್ಸಿಗೆ, ಇನ್ನೂ ಉಪನಯನ ಆಗಿರಲಿಲ್ಲ, ಇನ್ನೊಬ್ಬ ಬರ್ತಾನೆ ಉಗ್ರಾಸುರ ಅಂತ. ಆ ಉಗ್ರಾಸುರನ ಸಂಹಾರ ಮಾಡ್ತಾನೆ. ಆಮೇಲೆ ಸಣ್ಣ ವಯಸ್ಸು, ಉಪನಯನ ಆಗಿಲ್ಲ ಕೃಷ್ಣನಿಗೆ, ಆಗಲೇ ಒಂದು ಲಗ್ನ ಮಾಡಿಕೊಂಡಂತೆ ಕೃಷ್ಣ. ಆಗಲೇ ಒಂದು ಮದುವೆ ಮಾಡಿಕೊಂಡು. ಭಾಳ ವಿಚಿತ್ರವಾದ ಒಂದು ಮದುವೆ ಇದೆ, ಅದನ್ನು ಮಹಾಭಾರತದಲ್ಲಿ ಭಾಳ ವಿಶೇಷವಾಗಿ ಹೇಳ್ತಾರೆ. ಒಂದು ಕಲ್ಯಾಣ ಆಯ್ತಂತೆ. ಉಪನಯನ ಆಗೋಕ್ಕಿಂತ ಮೊದಲೇನೆ ಕೃಷ್ಣನಿಗೊಂದು ಕಲ್ಯಾಣ ಆಯಿತು. ಅದು ಯಾವ ಕಲ್ಯಾಣ ಏನು ಅದನ್ನೆಲ್ಲ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ. ಕೃಷ್ಣ ಅರ್ಪಣೆ.